ಸ್ವಾಗತ. ದಯವಿಟ್ಟು ಈ ದಿವಸದ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಡ್ಲಿಕ್ಕೆ ಪ್ರಭಾವತಿ ಶಿವಲಿಂಗಯ್ಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಹಾಗೆ ಈ ದಿವಸದ ನಮ್ಮ ಅತಿಥಿಗಳಾದ ಹಿರಿಯ ರೈತ ಹೋರಾಟಗಾರ್ತಿಗಳಾದ ಶ್ರೀಮತಿ ಅನಸೂಯಮ್ಮ ಅವರು ವೇದಿಕೆಗೆ ಬರಬೇಕು. ಮತ್ತು ಈ ದಿವಸದ ಕಲಾವಿದರು ರಾಮೇಗೌಡರು ಕೂಡ ಇವತ್ತು ನಮ್ಮ ಸೂತ್ರಗೊಂಬೆಯ ಹಿರಿಯ ಕಲಾವಿದರು ರಾಮೇಗೌಡರು ಬಂದಿದ್ದಾರೆ. ದಯವಿಟ್ಟು ಹಾಜರಾಗಬೇಕು. ಅವರ ಮಗ ಮತ್ತು ಸೊಸೆ ಮಕ್ಕಳು ಕೂಡ ಬಂದಿದ್ದಾರೆ. ಇದು ಮನೆಯ ಆಟ, ಆದ್ದರಿಂದ ತೆಗಿ. ಈ ಲೋಕ ಎಂಬುದು ಒಂದು ಹಿರಿಯ ಜೀವ. ಎಚ್.ಎಲ್. ನಾಗೇಗೌಡ ಬಸಂ ಬಯಲಾದ ಬಿಸಿಲು ಹಳ್ಳ ಕೊರಕಲು ಈ ನಾಡನ್ನು ಇಷ್ಟು ದೊಡ್ಡ ಕನಸಿಗೆ ತಂದಿಟ್ಟ ಒಂದು ಮಹಾನ್ ವ್ಯಕ್ತಿತ್ವ. ಮತ್ತೆ ಮತ್ತೆ ನಮ್ಮ ಲೋಕಸೀರಿಗೆ ಬರುವವರಿಗೆ ಈ ಹೆಸರುಗಳು ಪುನರಪಿ ಆದರೂ ಹೇಳುವುದು ಮತ್ತು ಕಟ್ಟಿದವರಿಗೆ ಕೊಡುವ ಗೌರವ ಮತ್ತು ಧರ್ಮ ಅಂತ ಭಾವಿಸ್ತೇನೆ. ಆ ಕಾರಣಕ್ಕೆ ನಿಮಗೆ ನಾನು ಆ ಸಹನೆಯನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಹಾಗಾಗಿ ಆ ಘಟ್ಟಕ್ಕೆ ಸಣ್ಣ ಹಸಿರಿಗೆ ಅವರು ಸುಖಪಟ್ಟದ್ದನ್ನು ಕಂಡಿದ್ದೇವೆ. ಆ ನಂತರ ಜೀನಾರಾಯಣವರು ಇದನ್ನು ಮತ್ತಷ್ಟು ಸಮೃದ್ಧಗೊಳಿಸಿದ್ದಾರೆ. ಆ ನಂತರ ಅವರ ಜೊತೆಗೆ ಮತ್ತಿಲ್ಲಿರುವ ಅನೇಕ ಕಟ್ಟಡಗಳು, ಪ್ರತಿಕೃತಿಗಳು ಸದಾ ಜೀವಂತವಿರುವುದಕ್ಕೆ ಹಂಬಲಿಸುವಂತಹ ಗುಣಗಳನ್ನು ಕಂಡಿದ್ದೇವೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ಕಾರ್ಯಕ್ರಮ 44 ತಿಂಗಳುಗಳು ಕಳೆದು ಮುಂದುವರಿತಾ ಇರೋದನ್ನು ಗಮನಿಸ್ತೀವಿ. ಇದಕ್ಕೆಲ್ಲ ನಿಮ್ಮ ಪಾಲ್ಗೊಳ್ಳುವಿಕೆಯೂ ಕಾರಣ. ಈ ಎಲ್ಲವೂ ನಮ್ಮ ಜೊತೆಗಿದೆ ಅಂತ ಹೇಳ್ತಾ ಇದ್ದೀವಿ. ಈ ನಮ್ಮ ಎದುರಿಗೆ ಎಲೆಗೌಡ ಬೆಸ್ಕರಳ್ಳಿ ಇದ್ದಾರೆ, ಸೂಚಿ ಗಂಗಾಧರಯ್ಯ, ಶಿವಣ್ಣ ಅವರು, ಹಿರಿಯರು, ಎಷ್ಟೊಂದು ಜನ ನಮ್ಮ ಜೊತೆಗೆ ಸದಾ ಕಲಾವಿದರು ಇದ್ದಾರೆ. ಎಲ್ಲರೂ ಇಂಥದ್ದೊಂದನ್ನು ಪಾಲ್ಗೊಳ್ಳುತ್ತಾ ಬೆಳೆಸ್ತಾ ಹೋಗ್ತಾ ಇರೋ ಘಟ್ಟದಲ್ಲಿದ್ದೀವಿ. ಈ ದಿವಸದ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ಮಧ್ಯೆ ಈ ವೇದಿಕೆಯಲ್ಲಿಯೇ ಲೋಕಸಿರಿ ಗೌರವಕ್ಕೆ ಪಾತ್ರರಾದ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ ಅನ್ನುವಂತಹ ಸೂತ್ರಗೊಂಬೆ ಕಲಾವಿದರೆ. ಅವರು ಕೂಡ 24ನೇ ಲೋಕಸಿರಿಯಲ್ಲಿ ಅವರು ಅತಿಥಿಯಾಗಿ ಬಂದಿದ್ದರು. ಅವರು ಸೂತ್ರಗೊಂಬೆ ಜೊತೆಗೆ ಮೂಡ್ಲಪ ಯಕ್ಷಗಾನದ ಭಾಗವತರು ಆಗಿದ್ದ ಅತ್ಯಂತ ಹಿರಿಯ ಕಲಾವಿದರು. ರಾಜ್ಯೋತ್ಸವ ಪ್ರಶಸ್ತಿವರೆಗೂ ಸಂದ ಬಹಳ ಸಂಪ್ರದಾಯಸ್ಥ ಹಿರಿಯರು ಈ ದಿವಸ ತೀರಿದ್ದರಿಂದ ಅವರಿಗೆ ನಾವು ಮೊದಲು ಒಂದು ನಿಮಿಷದ ಗೌರವವನ್ನು ಸಲ್ಲಿಸ್ತಾ ಮುಂದಕ್ಕೆ ಹೋಗೋಣ ಅಂತ. ಈಗ ಕಾರ್ಯಕ್ರಮಕ್ಕೆ ಒಂದು ಪ್ರಸಂಗ ಗಣಸ್ತುತಿ ಜೊತೆಗೆ ನಿಮ್ಮ ಯಾವುದಾದ್ರು ಒಂದು ಭಾಗನ ನಿಮ್ಮೆದುರು ಅತಿಥಿಗಳೆದುರಿಗೆ ಒಂದು ಪ್ರದರ್ಶನ ಭಾಗಗಳನ್ನು ನಾವೀಗ ನಿಮಗೆ ಇಡೀ ಅವರ ಗೊಂಬೆ ಆಟವನ್ನು ತೋರಿಸೋದಕ್ಕೆ ಬಹಳ ವಿಸ್ತಾರವಾದ್ದು. ನಾನು ನಿಮಗೆ ನಿಮಗೆ ಕೊಟ್ಟಿರುವಂಥ ಆಹ್ವಾನ ಪತ್ರಕ್ಕೆ ಗಮನಿಸಿದ್ದೀರಿ. ನಾನು ಈ ತಂಡ ನೋಡಿದಾಗ ಏನು ಭಾವಿಸಿದ್ದೇನೋ ಅದಕ್ಕೆ ಹೊರತಾಗಿಲ್ಲ ಅಂತ. ಯಾಕೆಂದರೆ ಮೇಡಮ್ ನಾನು ಈ ತಂಡ ನಿಮಗೆ ಹೇಳುವುದನ್ನು ಸಂದರ್ಭ ಮೊದಲನೇ ಹೇಳ್ಕೊಂಡ್ಬಿಡುತ್ತೆ. ಕೆಲವು ಸಾರಿ ನಾಗೇಗೌಡರು ಈ ತಂಡವನ್ನು ಸಾಲೋಟಿಗೆ ಕಳಿಸಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಸಂಗ ನೋಡಿದ್ವಿ, ಪ್ರಸಂಗ ಪ್ರದರ್ಶನಕ್ಕೆ ಶೂಟ್ ಮಾಡಿದ್ವಿ. ಆ ಕಾಲದಲ್ಲಿ ಗೊಂಬೆ ಪ್ರದರ್ಶನ ನೋಡಿದರೆ ಥ್ರಿಲ್ ಆಗಿ ಹೋಗ್ತಿದ್ವಿ. ಸ್ಟೇಜ್ ಹಿಂದೆ ಗಲಿಬಿಲಿ ಗದ್ದಲಗಳು ನೋಡಿದರೆ ಸಮಾಧಾನ ಆಗ್ತಿರ್ಲಿಲ್ಲ. ಈಗಲೂ ನನ್ನ ಪಕ್ಕದ ಸೀಮೆಯವರು ಒಂದು 30 ಕಿಲೋಮೀಟರ್ ಸೀಮೆ, ಅದರಿಂದ ಇನ್ನೂ ಮಾಗಲಿಲ್ಲಲ್ಲ ಅಂತ ಅನ್ನೋ ಮಾತನ್ನು ನನಗೆ ಫೀಲ್ ಆಗ್ತಾ ಇದೆ ಈಗಲೂ ಕೂಡ. ಮೇಡಮ್ ಅವ್ರಿಗೆ ಗೊತ್ತಾಗ್ಲಿ ಅಂತಲೂ ಹೇಳ್ತಾ ಇದ್ದೀನಿ, ಏನು ತಪ್ಪಲ್ಲ. ಬದಲಾಗೋ ಕಾಲಕ್ಕೆ, ಸೂಕ್ಷ್ಮತೆಗೆ, ಸಮಯಕ್ಕೆ ಮಾಗ್ತಾ ಹೋಗಲೇಬೇಕಾದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಕಾಲ ಬದಲಾಗಿದೆ, ನೋಡೋ ಮನಸ್ಸುಗಳು ಬದಲಾಗಿರೋದ್ರಿಂದ ಅದಕ್ಕೆ ತಕ್ಕಾಗಿಯೇ ತೂಗಬೇಕಾಗಿತ್ತೆ ಅನ್ನೋ ಮಾತು ಹೇಳ್ತಾನೆ. ನಿಮ್ಮ ತಂಡ ಸಿದ್ಧವಾಗಿದ್ದರೆ ಒಂದು ರೂಪವನ್ನು ತೋರಿಸಿ. ನಾನು ಆಗಲೇ ನಿಮಗೆ ಇದರಲ್ಲಿ ಇನ್ವಿಟೇಷನ್ನಲ್ಲಿ ಹೇಳಿದ್ದೇವೆ ಕೆಲವು ಸಾರಿ. ಅವರು ಹೇಳೋ ರೀತಿಯಲ್ಲಿ 475 ವರ್ಷ ಕೃಷ್ಣದೇವರಾಯನ ಎದುರಿಗೆ ಎಂಥದ್ದು ಉಂಗುರ ತಂದಿ, ಅವರು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಈಕಾರ ಇರ್ತದೆ, ಉಂಗುರ ತಂದಿಯಾ ಅಂಥೇಳಿ ಆಂಜನೇಯ
ಸೀತೆ ಎದುರಿಗೆ ಉಂಗುರ ತಂದರ ಪ್ರಸಂಗವನ್ನು ಆಡಿದ್ದಕ್ಕೆ ಕೃಷ್ಣದೇವರಾಯ ತಾಮ್ರಪತ್ರ ಕೊಟ್ಟು ಮಾನ್ಯ ಮಾಡಿದ ವಿವರಗಳನ್ನು ಇವರು ಹೇಳ್ತಾ ಇದ್ದಾರೆ. ನೀವು ಮುಖಾಮುಖಿಯಲ್ಲಿ ಕೂಡ ಏನು ಸಾಧ್ಯವಿದ್ರು ಅದ್ರ ಮೇಲೆ ತಿಳ್ಕೊಬೋದು. ಆ ಕಾರಣಕ್ಕೆ ಅಂಥದ್ದೊಂದು ನಮ್ಮಲ್ಲಿ ಜಾನಪದ ಲೋಕದಲ್ಲಿಯೇ ಇವರ ಪುರಾತನವಾದ ಗೊಂಬೆಗಳು, ಬಹಳ ಧಾರವಾಡದ ಗೊಂಬೆಗಳು ಅಂತ ನಾವು ಹಿಂದೆ ಹಾಕಿದ್ವಿ. ಆ ಗೊಂಬೆಗಳನ್ನು ನೀವು ಈಗಲೂ ನೋಡ್ಬೋದು. ಆ ಗೊಂಬೆಗಳನ್ನು ಈಗಲೂ ನೋಡ್ಬೋದು ನೀವು. ಆ ನಮ್ಮ ಲೋಕವನ್ನು ನೋಡುವವರಿಗೆ ಸೂತ್ರಗೊಂಬೆಯಲ್ಲಿ ಆ ಪಾತ್ರಗಳು ನಿಮ್ಮ ಕಣ್ಣೆದುರಿಗೆ ಸಮೃದ್ಧವಾಗಿ ಕಾಣಸಿಗುತ್ತೆ. ಯಾವತ್ತೂ ನೋಡ್ಬೋದು ಈ ಗೊಂಬೆಗಳನ್ನು. ಅವರು ಇವರ ಹಿರಿಯರು ನಾಗೇಗೌಡರಿಗೆ ಕೊಟ್ಟ ಕಾರಣಕ್ಕೆ ಅವು ಇಲ್ಲಿಯೇ ಉಳಿದಿದ್ದಾವೆ ಅನ್ನೋದನ್ನು ನಿಮ್ಮ ನೆನಪಿಗೆ ತರಕ್ಕೆ ಇಷ್ಟಪಡ್ತೇನೆ. ಅವರು ಈ ಪ್ರದರ್ಶನದ ಜೊತೆಗೆ ನಮಗೆ ಅಣಿಯಾಗಬೇಕು. ನಾನು ಅವರಲ್ಲಿ ಕೋರ್ಕೊಳ್ತೇನೆ, ಈ ಕಾಲಮಾನದ ಶಿಸ್ತನ್ನು, ಅಚ್ಚುಕಟ್ಟುತನವನ್ನು ಕಾಯ್ಕೊಳ್ಳೇಬೇಕಾಗುತ್ತೆ. ಹಾಗಾದ್ರೆ ನಿಮ್ಮ ತಂಡದ ಬೆಳವಣಿಗೆಗೆ ಅದು ಬಲ ಅಂತೀನಿ. ಮೂಸಿಕ ವಾಹನ ಹೇ ಶಿವನಂದನ ಪ್ರಥಮ ವಂದನ ಜಯ ಹೋ ಮೂಸಿಕ ವಾಹನ ಹೇ ಶಿವನಂದನ ಪ್ರಥಮ ವಂದನ ಪಾರ್ವತಿ ತನಯ ಸಿದ್ಧಿ ವಿನಾಯಕ ಪಾರ್ವತಿ ತನಯ ಸಿದ್ಧಿ ವಿನಾಯಕ ಜಯ ಹೋ ಮೂಸಿಕ ವಾಹನ ಹೇ ಶಿವನಂದನ ಪ್ರಥಮ ವಂದನ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋಪಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಅವ್ರಿಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿದೆ, ಅಕಾಡೆಮಿ ಪ್ರಶಸ್ತಿಗಳು ಬಂದಿದೆ. ಇವ್ರನ್ನ ನಾವು ನಮ್ಮ ಲೋಕೋತ್ಸವದಲ್ಲಿಯೂ ಸಂದರ್ಭ ಆಗದೆ ಹೋಗುವಂಥವ್ರನ್ನ ಗೌರವಿಸಬೇಕು ಅನ್ನೋದು ಅಧ್ಯಕ್ಷರು ತಿಮ್ಮೇಗೌಡರ ಆಲೋಚನೆ ಮತ್ತು ಮನಸ್ಸು. ಅದನ್ನು ಅವರ ಜೀವ ಇಲ್ಲಿದ್ದರು ಇಲ್ಲಿರುವ ರೂಪದಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್ ಹಂಗೆ ನಿಂತ್ಕೊಡಿ. ಶ್ರೀಕಾಂತ್ ಗೌಡ ಅವ್ರಿಗೂ ಅವರ ಮಗ ಈ ಗೊಂಬೆ ಆಟವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋರು. ಅವ್ರು ಬಂದು ಒಂದು ಗೌರವವನ್ನು ಮೇಡಮ್ ಹಂಗೆ ನಿಂತ್ಕೊಳ್ಳಿ. ಯಾಕೆ ಮೇಡಮ್ ಹಂಗೆ ನಿಂತ್ಕೊಳ್ಳಿ. ಮೇಡಮ್ ಬನ್ನಿ. ಹಂಗೆ ಪಕ್ಕ ನಿಂತ್ಕೊಳ್ಳಿ ಮೇಡಮ್. ಹಂಗೆ ಮೇಡಮ್ ಹಂಗೆ ಪಕ್ಕ ನಿಂತ್ಕೊಳ್ಳಿ. ಅಲ್ಲೇ ನಿಂತ್ಕೊಳ್ಳಿ, ಫೋಟೋ ಅವರು ಕಾಣಲಿ. ಹಂಗೆ ಸರಿ ಮೇಡಮ್, ನೀವೇ ಕಡೆ ನೋಡಿ. ನಮ್ಮ ಅತಿಥಿಗಳಿಗೂ ಹಾಕಿ ಹಾಕೊಳ್ಳಿ ಅಮ್ಮ. ಕಲಾವಿದರು ಸರ್ ಹಂಗೆ ನಿಂತ್ಕೊಳ್ಳಿ. ಹಂಗೆ ಸರ್ ಹೇಳಬೇಕು ಅಂತ ಪ್ರಯತ್ನಿಸಿದ್ರು. ಅವರ ಪರಿಶ್ರಮ ಬಹಳ ದೊಡ್ಡದು. ನಾನು ಅದಕ್ಕೆ ಹೇಳಿದರು, ನಿಮ್ಮಂಥವ್ರನ್ನ ಅನ್ಸೂಯಮ್ಮ ಅಂಥವ್ರನ್ನ ನಾಡಿನ ತುಂಬ ಎಲ್ಲೋ ಕಾಣದೇ ಇದ್ದಾರೆ. ಅಂಥವ್ರು ಗೌರವಿಸುವಂಥದ್ದು ಒಂದು ಜಿಲ್ಲೆಯಲ್ಲಿ ವೇದಿಕೆ ಕಟ್ಟಿ ಮೇಡಮ್ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ. ಯಾಕೆ ಅಂದರೆ
ಅವ್ರ ಮನೇಲಿ ಒಂದು ಕೂಸು ತಕ್ಕತೆ ಜಾತಿನ ಹೇಳೋಕೆ ಮನಸ್ಸು ಒಪ್ಕೊಳ್ಳಲ್ಲ. ಆ ಅಮ್ಮ ಇದ್ರೆ ಕ್ಷಮೆ ಕೇಳ್ತೀನಿ ಅವ್ರ ಮಗಳನ್ನು. ಅವ್ರ ಮಗಳು ಅನ್ನೋದು ಪ್ರೀತಿಯ ಅದ್ಭುತ. ಯಾವ ಮನುಷ್ಯನು ಈ ಭಾರತ ನೆಲದಲ್ಲಿ ಹುಟ್ಟಿದ ತಕ್ಷಣ ಇಷ್ಟು ನಿರಾಳವಾಗಿ ಮುಕ್ತವಾಗಿ ಮುಕ್ತ ತಾಯಿಯಾಗಿ ನೋಡುವ ಮನೋಭಾವಿಕೆನ ತರಲು ಸಾಧ್ಯವಿಲ್ಲ. ಅವರಿಗೆ ನನ್ನ ನಮೋ. ನಿಮ್ಮಷ್ಟು ನಾವು ಇರಲು ಸಾಧ್ಯವಿದ್ವೋ ಇಲ್ವೋ ಅಂತ ನಾನು ಒಪ್ಕೊಳ್ಳುವಷ್ಟಕ್ಕೆ ಮನಸ್ಸು ಒಪ್ಕೊಳ್ಳುತ್ತೆ. ಒಂದು ತಳಮೂಲದ ಒಂದು ಮಗು ಸಿಕ್ಕರೆ ಅದು ನನ್ನ ಮಗು ಅಂತ ಬೆಳೆಸಿ MBAವರೆಗೂ ಮಾಡಿ ಕೆಲಸ ಮಾಡಿಸಿ ಅವರ ಅಣ್ಣ ನನ್ನ ತಂಗಿಗೆ ಮನೆ ಕೊಡಿಸಿ ಅನ್ನೋಷ್ಟು ಥರದ ಬದುಕನ್ನು ಕಟ್ಟಿಕೊಡೋದಕ್ಕಿಂತ ದೊಡ್ಡತನ ಜಗತ್ತಿನಲ್ಲಿ ಇಲ್ಲ. ಕಾಣುವ ದೊಡ್ಡತನಗಳು, ಅಧಿಕಾರದ ದೊಡ್ಡತನಗಳು, ಬೇರೆ ಬೇರೆ ದೊಡ್ಡತನಗಳು ಬೇರೆ ಇದ್ದಾವೆ. ಅದಕ್ಕೆ ಮೀರಿದಾಗಿ ರೈತಪರ ಹೋರಾಟಗಳನ್ನು, ಸಾಮಾನ್ಯರನ್ನು, ಯಾರೂ ಬಲಕ್ಕೆ ಇಲ್ಲದವ್ರ ಬಗ್ಗೆ ನಿಲ್ಲುವಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡತನಗಳಿಲ್ಲ. ಅಂತಹ ಅಸಂಖ್ಯ ದೊಡ್ಡತನಗಳನ್ನು ಕಟ್ಟಿಕೊಟ್ಟುಕೊಂಡವರು ಅನಸೂಯಮ್ಮನವರು. ನಾನು ಈ ಲೋಕಕ್ಕೆ ಕಳೆದ ಬದುಕಿನ ಜೊತೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರನ್ನ ಭಾಳ ಕಾಲ ನೋಡೋ ಸಂದರ್ಭ ಬಂತು. ಅವರ ಬಹಳ ಕೊನೆಘಟ್ಟ ಇಲ್ಲಿಯ ಸಂಪರ್ಕದ ಜೊತೆಗೆ ಬದುಕಿದ್ದನ್ನು ಕಂಡಿದ್ದೇನೆ. ಅವ್ರ ಜೊತೆಗೆ ಅವ್ರಿಗೆ ಬಲಕ್ಕೆ ಬಲ ಆಗಿ ಸೋಮಲಿಂಗಯ್ಯನು ಉದ್ದ ಆಳು, ಕೈಯಲ್ಲೊಂದು ಸಿಗರೇಟು, ಇವ್ರ ಕೈಯಲ್ಲೊಂದು ಸಿಗರೇಟು, ಅವ್ರ ಕೈಯಲ್ಲೊಂದು ಸಿಗರೇಟು. ಯಾರು ಪ್ರೊಫೆಸರ್ ಕೈಯಲ್ಲಿ ಒಂದು ಕಡ್ಡಿ ಸಿಗರೇಟು, ಇವ್ರ ಕೈಯಲ್ಲಿ ಸಿಗರೇಟು. ತಣ್ಣಗೆ ಉದ್ದಕ್ಕೆ ಓಡಾಡ್ತಾ ಇದ್ದ ರೈತ ಸಂಘಕ್ಕೆ ದುಡ್ದ ಅವರ ಯಜಮಾನರನ್ನು ಇಲ್ಲಿ ನೆನೆಯಬೇಕಾದ ತಪ್ಪಲ್ಲದ್ದು ಮತ್ತು ಸಜ್ಜನಿಕೆ. ಅದು ಕಂಡ ಸತ್ಯವನ್ನು ಹೇಳಬೇಕಾದ್ರು. ಹಾಗಾಗಿ ಇಂತಹ ಒಂದು ಅಪರೂಪದ ಮನೋಭೂಮಿಕೆಯ ಅನಸೂಯಮ್ಮ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಆಗಿರುವುದೇ ನಮಗೆ ಸಂತೃಪ್ತಿ ಅದು ಮತ್ತು ಪ್ರೀತಿ ಅದು ಅಂತ ಹೇಳ್ತೀನಿ. ಅವರು ಒಂದೆರಡು ಕೆಲವು ಮಾತುಗಳನ್ನ ಆಡಿದ್ರು. ಲೋಕಸಿರಿ ಈ 44ನೇ ಈ ಕಾರ್ಯಕ್ರಮದಲ್ಲಿ, ಈ ಜಾನಪದ ಲೋಕದ ಈ ವಾತಾವರಣದಲ್ಲಿ ನನ್ನನ್ನು ಕುರುವ ಬಸವರಾಜ್ ಅವರು ಕರೆದು ಈ ದಿನ ಅತಿಥಿ ಮಾಡಿರುವಂಥದ್ದು ನಿಜವಾಗ್ಲೂ ನಾನು ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮ ಶ್ರೀ ರಾಮೇಗೌಡ, ಹನುಮನಗೌಡ, ಜೀವನ್ ಗೌಡ ಇವರ ಕಲೆನ ಅನಾವರಣ ಮಾಡಿರುವಂಥ ಈ ಸಮಾರಂಭಕ್ಕೆ ಬಂದಿರುವಂಥ ಸೂಚಿ ಗಂಗಾಧರನಿರ್ಬೋದು, ಎಲೆಗೌಡ ಬಸವರು, ಕೃಷ್ಣಪ್ಪನವರು ಮತ್ತು ಹಲವಾರು ಮಹಿಳೆಯರು ಎಲ್ರಿಗೂ ನಮಸ್ಕಾರ ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈ ನೆಲ ನಿಜವಾಗ್ಲೂ ಅವಿಸ್ಮರಣೀಯವಾದ ಒಂದು ನೆಲ. ಜಾನಪದ ಕಲೆಗಳಿಗೆ ತವರೂರು ಒಂದು ರೀತಿ. ಏಕೆಂದರೆ ಎಷ್ಟೋ ಜನ ಕಲೆಗಳು ಇಲ್ಲಿ ಜೀವಂತವಾಗಿ ಅನಾವರಣಗೊಂಡಿರುವಂಥದ್ದು ನಿಜವಾಗ್ಲೂ ಎಲ್ಲರೂ ಈ ನಾಡನ್ನ ಹೆಮ್ಮೆ ಪಡುವಂಥ ವಿಷಯ. ನಾವು ಮೊದಲು ಈ ಜಾನಪದ ಲೋಕ ಆಗೋದಕ್ಕೆ ಮೊದಲು ಈ ರೀತಿ ಕಲೆಗಳೆಲ್ಲ ಇಷ್ಟು ಕಲೆಗಳಿದಾವೆ ಅಂತ ನಿಜವಾಗ್ಲೂ ನಮಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡಿದಾಗ ಒಂದೊಂದು ದಿವಸಕ್ಕೂ ಒಂದೊಂದು ಕಾರ್ಯಕ್ರಮದಲ್ಲೂ ಆ ಕಲೆಗಳು, ಆ ಒಂದು ಸಣ್ಣ ಮಗು ಪಟ್ಟದ ಕುಣಿತ ಮಾಡುವಂಥದ್ದು, ಹೆಣ್ಣು ಮಕ್ಕಳುಗಳು ಡಮರುಗ ಬಾರಿಸುವಂಥದ್ದು, ಪೂಜೆ ಕುಣಿತ ಮಾಡುವಂಥದ್ದು, ಅವ್ರ ಅಸ್ತಿತ್ವನ, ಯಾಕೆಂದರೆ ಯಾವತ್ತೂ ಹೆಣ್ಣು ಮಕ್ಕಳುಗಳನ್ನ ಮುಂದೆ ಬಿಡ್ತಿರ್ಲಿಲ್ಲ. ಆದರೆ ಇವತ್ತು ಅವರ ಅಸ್ತಿತ್ವನ ರೂಪುಗೊಳ್ಳುವಂಥ ಒಂದು ಸನ್ನಿವೇಶ, ಒಂದು ವಾತಾವರಣ ಇರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಜೊತೆಗೆ ಇಲ್ಲಿ ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಎಷ್ಟು ಒಬ್ಬೊಬ್ಬ ಕಲಾವಿದನ ಅನಾವರಣ ಮಾಡಿ ಅವರ ಪುರಸ್ಕಾರಗಳನ್ನ ಮಾಡಿ ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಈ ಜಾನಪದ ಲೋಕಕ್ಕೆ ಮತ್ತು ಕಲಾವಿದರಿಗೆ ಸಂದಂಥ ಗೌರವ ನಿಜವಾಗ್ಲೂ ಇದು ನಾವೆಲ್ಲರೂ. ಏಕೆಂದರೆ ಅವರು ಒಂದು ಕಲೆ ಮಾಡ್ಕೊಂಡು ಎಲ್ಲೋ ಇದು ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಈಗ ಅವರು ತೋರಿಸಿದ್ರಲ್ಲ ಏನು ಇದು ಏನು ಗಣಪತಿ ಅಲ್ಲ ಇದು ತೊಗಲಬೊಂಬೆ, ಇದು ತುಂಬ ಪುರಾತನವಾದದ್ದು. ಈಗಾಗಲೇ ಇಲ್ಲಿ ಕೊಳ್ತಿರುವಂಥದ್ದು 475 ವರ್ಷಗಳ ಹಿಂದೆನೇ ಕೃಷ್ಣದೇವರಾಯನ ಕಾಲದಲ್ಲಿ ಇದನ್ನು ಆಡಿ ಅವರು ತಾಮ್ರಪತ್ರ ಕೊಡ್ತಿದ್ರು. ಏಕೆಂದರೆ ಅವತ್ತು ರಾಜ ಮಹಾರಾಜರುಗಳು ಕಲೆಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಎಲ್ಲ ಕವಿಗಳನ್ನ, ಕಲಾವಿದರುಗಳನ್ನ, ಅದರೊಳಗೂ ಕೃಷ್ಣದೇವರಾಯನ ಇದರಲ್ಲಿ ವಿಕಟ ಕವಿಗಳು, ಎಲ್ಲ ಕವಿಗಳು ತುಂಬ ಅಲ್ಲಿ ತುಂಬ ಕವಿಗಳಿಗೆ, ಕಲಾವಿದರಿಗೆ ತುಂಬ ಪುರಸ್ಕಾರ ಇತ್ತು. ಅದು ನಿಜವಾಗ್ಲೂ ಇವತ್ತು ಜೀವಂತವಾಗಿ ಈ ಜಾನಪದ ಲೋಕದಲ್ಲಿ ಅದು ಅನಾವರಣಗೊಳ್ತಾ ಇದೆ. ನಿಜವಾಗ್ಲೂ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕೆಂದರೆ ಎಷ್ಟೋ ಕಲೆಗಳು ಇವತ್ತು ಇವರು ಸುಮಾರು ಅದನ್ನು ಕಥೆ ಪ್ರಸಂಗಗಳನ್ನ ಮಾಡ್ತಾರೆ.
ಏನು ಸೀತೆಗೆ ಉಂಗುರ, ಅದು ಹನುಮಂತ ಹೋಗಿ ಉಂಗುರ ಕೊಡ್ತಿರುವಂಥದ್ದು ಅಶೋಕವನದಲ್ಲಿ, ಮತ್ತೆ ಇದು ದ್ರೌಪದಿಗೆ ಹಾಗೆ ಕಥೆ ಆಗಿರ್ಬೋದು, ಅಥವಾ ಇನ್ನ ಬೇಕಾದಷ್ಟು ಕಥೆಗಳನ್ನ ಈ ಮಾಗಡಿನಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಈ ರೀತಿ ತೊಗಲು ಬೊಂಬೆ ಆಡುವಂಥವ್ರನ್ನೇ ಒಬ್ಬರು ಅಧ್ಯಕ್ಷರನ್ನ ಮಾಡಿದ್ರು. ಅವರು ಅದನ್ನು ಮಾಡಿ ತೋರಿಸಿದ್ರು, ಅವ್ರ ಪುಸ್ತಕಗಳನ್ನ ಕೊಟ್ಟಿದ್ರು. ನಿಜವಾಗ್ಲೂ ಏಕೆಂದರೆ ನಾವು ಎಷ್ಟು ಕಲೆಗಳು, ಜಾನಪದ ಅಂತ ಅಂದಾಗ್ಲೇ ಅದೇನು ದೊಡ್ಡ ದೊಡ್ಡ ಯೂನಿವರ್ಸಿಟಿನಲ್ಲಿ ಬೆಳೆದಂಥ ಅಲ್ಲ, ಅಥವಾ ಪುಸ್ತಕಗಳನ್ನ ಓದಿ ಕಲ್ತದಂಥದ್ದಲ್ಲ ಜಾನಪದ. ಅವರು ಕಷ್ಟ ಸುಖಗಳಲ್ಲಿ ಮತ್ತು ನೋವು ನಲಿವುಗಳಲ್ಲಿ ಅವರು ಎಷ್ಟು ಮಗ್ಧರಾಗಿರುವಂಥವ್ರು, ಮತ್ತು ಅವಿದ್ಯಾವಂತರುಗಳು ಅವರು ಹೃದಯಗಳಲ್ಲಿರುವಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಕತೆ, ಕವನಗಳು, ಒಗಟುಗಳು, ಗಾದೆಗಳು ಇವೆಲ್ಲನೂ ಒಬ್ಬ ನಿಷ್ಕಲ್ಮಶವಾದ ಹೃದಯಗಳಿಂದ, ಅವನು ನೋವಿನಲ್ಲೇ ಒಂದು ಪದ, ಮತ್ತು ದುಃಖದಲ್ಲೇ ಇದು ಸಂತೋಷದಲ್ಲೇ ಒಂದು ಪದ, ಮದುವೆಗಳಲ್ಲಿ, ಏಕೆಂದರೆ ಅವತ್ತೆಲ್ಲ ಮದುವೆಗಳು ಅಂತ ಅಂದರೆ ಮನೆ ಬಳಕೆ ಮದುವೆಗಳಾಗ್ತಾ ಇತ್ತು. ಅವರು ಇವತ್ತು ನನಗೆ ಸಿನಿಮಾ, ಟಿ ವಿ ಈ ರೀತಿ ಮನರಂಜನೆಗಳು ಇರಲಿಲ್ಲ. ನಾವು ಸ್ವತಃ ಅವರನ್ನೇ ಊಹಿಸ್ಕೊಂಡು ಆ ಮನರಂಜನೆಗೆ ಒಂದು ಏರ್ಪಾಡು ಮಾಡಿಕೊಂಡು ಬಯಲ್ನಾಟಕಗಳು, ಯಕ್ಷಗಾನಗಳು, ಮತ್ತು ಈ ತೊಗಲುಗೊಂಬೆ ಆಟಗಳು, ಈ ರೀತಿ ಅನೇಕ ಜಾನಪದ ಕಲೆಗಳನ್ನ ಅವತ್ತು ಜೀವಂತಗೊಳಿಸಿದ್ರು. ಅವು ಈ ಜಾನಪದ ಲೋಕಕ್ಕೆ ಮೊದಲು ಸುಮ್ಮನೆ ಕಣ್ಮರೆಯಾಗಿ ಆಯಾಯ ಸ್ಥಳಗಳಲ್ಲಿ ಮಾತ್ರ ವಿಜೃಂಭಿಸ್ತಾ ಇದ್ದು. ಆದರೆ ಜಾನಪದ ಲೋಕ ಬಂದ ಮೇಲೆ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಮತ್ತು ಆಯಾಯ ತಾಲೂಕುಗಳಲ್ಲಿ ಆ ಕವಿ ಕಲಾವಿದರನ್ನ ಕರೆಸಿ ಅವರ ಕಲೆಗಳನ್ನ ಮತ್ತೆ ಅವರ ಅನಾವರಣಗಳನ್ನ ಮಾಡಿ ಎಲ್ಲರ ಜನಮನಗಳು ಅವರು ಸಂತೋಷ ಪಡುವಂಥ ರೀತಿ ಒಂದು ವಾತಾವರಣನ ಕಲ್ಪಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹೆಣ್ಣು ಮಕ್ಕಳುಗಳು, ನಿಮ್ಮ ಹೆಸರುಗಳು ಗೊತ್ತಾಗ್ಲಿಲ್ಲ, ರಾಧಾ ಸುನೀತಾ ಅವರು ಅವ್ರ ಜೊತೆನಲ್ಲಿ ಸೇರ್ಕೊಂಡು ಹಿಮ್ಮೇಳಗಳನ್ನ ಮಾಡ್ಬೋದು. ಅದಕ್ಕೆ ಪೂರಕವಾದಂಥ ಕವನಗಳನ್ನ, ಹಾಡುಗಳನ್ನ ಹಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತವ್ರೆ. ಮತ್ತೆ ಅವ್ರ ಕಲೆ ಅವ್ರ ಜೊತೆನಲ್ಲಿ ನಶಿಸಿ ಹೋಗ್ಬಾರ್ದು ಅಂತ ರೀತಿನಲ್ಲಿ ಅವ್ರ ಮಗನ್ನ ಮತ್ತೆ ಆ ಕಲೆನಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ ರೀತಿನಲ್ಲಿ ಅದನ್ನ ಬೆಳೆಸ್ತಾ ಇದ್ದಾರೆ. ಇದು ಬೇಕು, ಏಕೆಂದ್ರೆ ಆಯಾಯ ಕಲೆ ಅವ್ರ ಜೊತೆನಲ್ಲೇ ಹಾಳಾಗಬಾರ್ದು, ಅದು ಮತ್ತೆ ಮುಂದುವರ್ಕೊಂಡು ಹೋಗ್ಬೇಕು. ಅದು ಮುಂದಿನ ಪಳವಳಿಕೆಯಾಗಿ ಮುಂದಿನ ಜನಗಳಿಗೆ ಅದು ಒಂದು ಇದಾಗಬೇಕು. ಇವತ್ತು ಪಾಶ್ಚಾತ್ಯ ಸಂಗೀತಗಳಾಗಿರ್ಬೋದು, ಬೇರೆ ಬೇರೆ ಕಲೆಗಳಾಗಿರ್ಬೋದು, ಅದಕ್ಕಿಂತ ನಮ್ಮ ಪುರಾತನ ಕಲೆಗಳು, ಜಾನಪದ ಕಲೆಗಳಾಗ್ಬೋದು, ಕಥೆಗಳಾಗ್ಬೋದು, ಯಕ್ಷಗಾನ ಆಗ್ಬೋದು, ಬೇರೆ ಬೇರೆ ಇವತ್ತಿನ ಜಾನಪದ ವೃಂದಗಾನಗಳಿರ್ಬೋದು, ಸಂಗೀತ, ಭರತನಾಟ್ಯ, ಇವೆಲ್ಲನೂ ನಮ್ಮ ಪುರಾತನ ಕಲೆಗಳು. ನಿಜವಾಗ್ಲೂ ಇವತ್ತು ಜಾನಪದ ಕಲೆಗಳಿಗಿಂತ, ಏನು ಪಾಶ್ಚಾತ್ಯ ಕಲೆಗಳಿಗಿಂತ ಆ ಕಲೆಗಳನ್ನ ನೋಡಿದಾಗ, ಕೇಳಿದಾಗ, ಭರತನಾಟ್ಯ, ಸಂಗೀತ ಶಾಸ್ತ್ರೋಕ್ತವಾಗಿ ಮತ್ತೆ ಈ ಕಲೆಗಳು ನೋಡಿದಾಗ ನಿಜವಾಗ್ಲೂ ಹೃದಯ ತುಂಬಿ ಬರುತ್ತೆ. ಅಬಾಲ ವೃದ್ಧಿಯಾಗಿ ಎಲ್ಲರೂ ತುಂಬ ಸಂತೋಷ ಪಡ್ತಾರೆ. ಹುಣ್ಣುಮನಗಳಿಗೆ ಒಂಥರ ಸಂತೋಷ ಸಿಗುತ್ತೆ. ಅದರಿಂದ ನಾನು ನಿಜವಾಗ್ಲೂ ಬಂದು ನನಗಿವತ್ತು ಬಸವರಾಜ್ ಅವರು ಕರೆದು ಆ ಒಬ್ಬ ದೊಡ್ಡ ಕಲಾವಿದನಿಗೆ ಸನ್ಮಾನ ಮಾಡುವಂಥ ಒಂದು ಅವಕಾಶ ಕೊಟ್ರಲ್ಲ, ನಿಜವಾಗ್ಲೂ ನಿಮ್ಮೆಲ್ರಿಗೂ ಮತ್ತೆ ಜಾನಪದ ಲೋಕಕ್ಕೆ ಬಸವರಾಜ್ ಅವ್ರಿಗೆ ಇಂಥ ಅವಕಾಶ ಕೊಟ್ಟೋದಕ್ಕೆ ಎಲ್ರಿಗೂ ನಮಸ್ಕಾರ ಸರ್. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ಇಲ್ಲಿ ಬರೀ ಕಾರಣ, ನನ್ನ ಹಿಂದೆ ನಾಗೇಗೌಡರು ಕೊಟ್ಟಿದ್ದ ದಾರಿ ಇದೆ. ಈಗ ನಿಮ್ಮನ್ನು ಕರೆಯೋ ಕಾರಣರಾಗಿದ್ದು ನೆನಪಿನ ಕಾರ್ಯಕ್ರಮ ಇದು. ಜನಪದ ಲೋಕವು ನಮ್ಮ ಕಲೆ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ಹರಡಿಸಿರುವ ಕೆಲಸವನ್ನು ಮಾಡುತ್ತಿದೆ. ಎಸ್.ಎಲ್. ನಾಗೇಗೌಡರು ಕಟ್ಟಿದ ಈ ಲೋಕ ನಮ್ಮ ರಾಮನಗರದ ಹಿರಿಮೆಯಾಗಿದೆ. ಅವರ ನೆನಪಿಗಾಗಿ ಪ್ರತಿ ತಿಂಗಳು ನಡೆಯುವ ಈ ಲೋಕಸಿರಿ ಕಾರ್ಯಕ್ರಮವು ಜನಪರ ಸಾಹಿತ್ಯ, ಕಲೆ, ಸಂಸ್ಕೃತಿ, ಕಲಾವಿದರನ್ನು ಉಳಿಸುವ ಕಷ್ಟ, ನೋವು, ಬದುಕನ್ನು ಚಿತ್ರಿಸುವ ಕೆಲಸವನ್ನು ಪ್ರತಿ ತಿಂಗಳು ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಹಾಗೂ ಇದು ಹೇಳೋದು ಮರ್ತೆ, ಇಲ್ಲಿ ಕೂತಿರುವಂಥ ಹಿರಿಯರು ಹಾಗೂ ನನ್ನ ಕ್ಷೇತ್ರ ಅಂತ ಅಂದ್ಕೊಂಡಿದ್ದ ಕ್ಷೇತ್ರದ ಜನತೆ, ನಮ್ಮ ಪಕ್ಕದವರಾದ ಹೆಣ್ಮಗಳು ಬಂದಿದ್ದಾಳೆ, ತುಂಬ ಸಂತೋಷ ಆಯಿತು. ಹಾಗೂ ವೇದಿಕೆಯಲ್ಲಿರುವ ನಮ್ಮ ರಾಮೇಗೌಡರು ಹಾಗೂ ರೈತ ಪರ ಹೋರಾಟಗಾರರಾದ ನರಸಿಂಹನವರಿಗೂ ನನ್ನ ನಮಸ್ಕಾರಗಳು. ಈ ಎರಡನ್ನು ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಜಗತ್ತಿನಲ್ಲಿ ಧರ್ಮವು ಲಯವಾಗಿ ಅಧರ್ಮವು ಹೆಚ್ಚಾದಾಗ ಧರ್ಮವನ್ನು ಪುನಃಸ್ಥಾಪನೆ ಮಾಡುತ್ತೇನೆಂದು ದೇವತೆಗಳಿಗೂ ಹಾಗೂ ಸಾಧು ಸಂತರಿಗೂ ವಚನ ಕೊಟ್ಟ ಪ್ರಕಾರ ಲಕ್ಷ್ಮೀನಾರಾಯಣನಾಗಿ ವೈಕುಂಠದಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು ಸಾಮಾನ್ಯ ಮಾನವರಂತೆ ಶ್ರೀಕೃಷ್ಣ ಎಂಬ ನಾಮಾಂಕದಿಂದ ವಸುದೇವ ದೇವಕಿಯರ ಗರ್ಭಾಂಬದಿಯಿಂದ ಜನಿಸಿದ್ದೇನೆ.
ನನ್ನ ಸದ್ಭಕ್ತರಾದ ಪಾಂಡವರಿಗೆ ಕೌರವರು ಹೇಳ ತೀರದ ಬಾರಿಯನ್ನು ಕೊಡುತ್ತಿದ್ದಾರೆ. ಯಾರಾದರೂ ಬಂದು ಅವರನ್ನು ಕೊಂದು ಕೊಡು ಎಂದು ಕೇಳಿದ್ದೆ. ಆದರೆ ಈ ದಿನದಿಂದಲೇ ಆ ಕಾರ್ಯವನ್ನು ಶುರು ಮಾಡುತ್ತೇನೆ. ಮನೋಹರಿ ಭೂದೇವಿ, ಮನೋಹರ, ಯಾಕೆ ನಿನ್ನ ಮುಖ ಕಮಲ ಇಂದು ದಿವಸ ಬಾಡಿದೆ? ಕಾರಣವೇನು? ಹೇಳುತ್ತೇನೆ, ಕೇಳುವಂತವನಾಗು. ನೋಡಿಯ ಗೌರವದ ಹೊರೆಯ ಲಕ್ಷ್ಮಿಯ ರಮಣ. ಇದಕ್ಕಾಗಿ ಇಷ್ಟು ಚಿಂತೆ ಆಲು ತಂಗಿ? ಕಣ್ಣಿಗೆ ಕಾಣತಕ್ಕಂತ ಗುಡ್ಡ ಗವಾರಿಗಳು ಭಾರವಾಗಿಲ್ಲ. ಹೇಳು. ಪರೋಪಕಾರಕ್ಕಾಗಿ ಹರಿಯತಕ್ಕಂತ ನದಿ ನದಂಗಳು ಭಾರವಾಗಿಲ್ಲ. ಹೇಳು. ಗುರುಳರಾಗಿರ್ತಕ್ಕಂತ ಕೌರವರು ಪಾಂಡವರಿಗೆ ಹೇಳ ತೀರದ ಬಾಧೆಯನ್ನು ಕೊಡುತ್ತಾರೆ ದೇವ. ಇದಕ್ಕಾಗಿ ಇಷ್ಟು ಚಿಂತೆಯನ್ನು ಆಲ ತಂಗಿ? ಜಗತ್ತಿನಲ್ಲಿ ಸಾಧು ಸಂತರು ಹೇಳಿದ ಪ್ರಕಾರ ತಂಗಿಯಾದೀತ ಇನ್ನು ಕೇವಲ 18 ದಿವಸಗಳಲ್ಲಿ ಕುರುಕ್ಷೇತ್ರದ ನಾಟಕದ ನಾಂದಿಯನ್ನು ಹಾಡುವ ಕಾರ್ಯ ಬೇರೆಯವರದೇ ಆಗಿದ್ದರು ನಾನೇ ಹಾಡಿ ನನ್ನ ಸದ್ಭಕ್ತರಾದ ಪಾಂಡವರಿಗೆ ಜಯ ತಂದು ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸುತ್ತೇನೆ. ನೀನು ಮಂದಿರದಲ್ಲಿ ಶಿವಧ್ಯಾನ ತತ್ಪರಾಗಿರು. ಒಳ್ಳೆಯದು ದೇವ. ಧಾರವಾಡದ ಕಡೆರೇನ? ಹೌದಕ್ಕ. ನಮಸ್ಕಾರ. ಆರಾಮದಿಯಕ್ಕ? ಹೇಳಣ. ಆರಾಮದಿಯನವ? ಆರಾಮದೇನೆ. ಚಲೋ ಆತು. ನಮ್ಮಕ್ಕ ಈಗ ಭಾಷಣ ಮಾಡಿದ್ರಲ್ಲ, ಹೇಳಣ. ಪ್ರಭಾವತಿ ಕೆ ಶಿವಲಿಂಗಪ್ಪ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರವರು. ಅವ್ರಿಗೆಲ್ಲ ನಮಸ್ಕಾರ ಹೇಳ್ತೇನೆ. ಅವ್ರು ಎಷ್ಟು ಚಂದ ಮಾತಾಡಿದ್ರು ನೋಡಕ್ಕ. ಹೌದಣ್ಣ, ಹೌದು. ಆಮೇಲೆ ಇನ್ನೊಬ್ರು ನಮ್ಮ ಅಕ್ಕ ರೈತರಿಗೆ, ಅನ್ನದಾತನಿಗೆ, ಜಗತ್ತಿಗೆ ಅನ್ನವನ್ನು ಹಾಕುವಂತ ರೈತನಿಗೆ ಇವತ್ತಿನ ದಿವಸ ಹೇಳ ತೀರದ ಬಾಧೆ ಆಗ್ತಾ ಇದೆ. ಅವನಿಗೆ ಏನಾರ ಒಂದು ಹೋರಾಟ ಮಾಡಿ ದವಸ ಧಾನ್ಯಗಳಿಗೆ ಒಂದು ಬೆಲೆ ಕೊಡಬೇಕು ಅಂತಂದೇಳಿ ನಮ್ಮಕ್ಕ ಅನ್ಸೂಯಕ್ಕ ಭಾರಿ ಹೋರಾಟ ಮಾಡಕತ್ತಾರಕ್ಕ. ಹೌದಣ್ಣ. ಅವ್ರು 2 ಮಾತು ಹೇಳಿದ್ರು ಗೊತ್ತನಕ? ಹೇಳಣ. ಅವ್ರು ಏನಂದ್ರು, ನಮ್ ಸುನೀತವ್ವ ನಮ್ ರಾಧವ್ವ ಬಂದಾರಲ್ಲ, ಹೌದಣ್ಣ. ಅವ್ರ ಜಾನಪದ ಕಾರ್ಯ ಉಳ್ಸಾಕ್ ಬಂದಾರಂತ ಹೌದಣ್ಣ ಅಂತಂದ್ ಹೇಳಿದ್ರು. ಈ ಹಳೆ ಕಾಲದ ರಾಮಗೌಡಪ್ಪ ಐತಲ್ಲ, ಹೇಳಣ. ಹಳೆ ಕಾಲದ ರಾಮಗೌಡಪ್ಪ ಐತಲ್ಲ, ಹೇಳಣ. ಅವ್ನಿಗೆ ಆಟಕ್ಕೆ ಕರ್ಕೊಂಡ್ ಬರ್ತಾನಲ್ಲ, ಏನ್ರ ಕೊಡ್ತಾನ ಅಥವಾ ಹಂಗಾನ? ಬೇಜಾರಾಗ್ಬೇಡಣ್ಣ, ಹೇಳ್ತೀನಿ ಕೇಳು. ಹೇಳಕ್ಕೆ ಏನ್ ಕೊಡ್ತಾನ ಅಂತ ಕೇಳ್ಬೇಡ. ಹೌದಕ್ಕ. ಹೌದು. ಯಾಕಂದ್ರ ಮನ್ಯಾಗ ಜೋಳ ಬೆಳಿತಾನ, ಹೌದು. ಹೊಟ್ಟಿ ತುಂಬ ಹಾಕ್ತಾನ ನೋಡು. ಪಿಜ್ಜಾ ಬರ್ಗರ್ ತಿನ್ನೋ ಆಸೆ ನನಗ. ಅದನ್ನೇನ್ ಹೇಳಿ ಈಗ ದಾರ್ಯಾಗ ಬರೋ ಮುಂದ ಏನ್ ಮಾಡಿದ್ರು ಏನ ಕೊಡ್ಸೋದಲ್ಲ. ಶುದ್ಧ ದೇಶಿ ಸಳಿಯದಾನ ಮುದುಕ. ಹೌದೌದಕ್ಕ. ಹಂಗ ನಮ್ ಬಸವರಾಜ್ ಸೇರದಾರಲ್ಲ, ಈಗ ನಮ್ಮನ್ ಕರ್ಸ್ಯಾರ. ಹೌದಣ್ಣ. ಗುರ್ತಿಸಿ ನಮ್ ರಾಮಗೌಡ್ರನ್ನ ಕರ್ಸ್ಯಾರಲ್ಲ. ಹೌದಣ್ಣ. ಅವ್ರ ಏನ್ ಮಾಡಿದ್ರು ಅಂದ್ರ ಅವ್ರು ಏನ್ ಮಾಡಿದ್ರು ಅಂದ್ರ ಬಾಳ ಚೆನ್ನಾಗಿ ಊಟಕ್ ಮಾಡಿಸಿದ್ರಕ್ಕ ಹೋಟ್ಲಾಗ. ಹೌದಣ್ಣ. ನಾನು ರಾಮನಗೌಡ್ರ ಮನೆಯಲ್ಲಿ ದಿನ ತಿಂತೇನೆ. ಬೇಜಾನ್ ಅಡಿಗೆ ಮಾಡ್ತಾಳ ಅವ್ರು ಶ್ರೀಮತಿ ಭಾಗೀರಥಿ, ಶ್ರೀ ಅನ್ನಪೂರ್ಣೇಶ್ವರಿನ ತಾಯಿ. ಹೌದೌದಕ್ಕ. ಈ ಮುದುಕ ಏನೋ ಖರ್ಚು ಮಾಡಾನಲ್ಲ, ಜೋಳ ಬೆಳಿತಾನ. ಇರ್ಲಿಕ್ಕ ಅವೆಲ್ಲ ಹಳೆ ಕಾಲದ ಮಂದಿ ಹಂಗ. ಯಾಕ ನೀನು ಜಾನಪದ ಲೋಕಕ್ಕೆ ಬಂದಿಯಲ್ಲ, ಮೈಕವ್ ಜಾನಪದ ಲೋಕಕ್ಕೆ ಬಂದಿಯಲ್ಲಕ್ಕ. ಹೌದಣ್ಣ. ಈಗ ಮಾನ್ಯ ನಾವು ಬೆಂಗಳೂರಿಗೆ ಡ್ಯೂಟಿ ಮಾಡಕತ್ತಿದ್ವಿ. ನಾವು ಪೊಲೀಸರ ಅಂದ್ರ ಮತ್ತ ರೋಡ್ನಾಗ ಅಲ್ಲಕ್ಕ ಡ್ಯೂಟಿ ಮಾಡೋದು. ಸಾಯಂಕಾಲ ಟೈಮ್ ಆಗಿತ್ತಕ್ಕ. ಹಿಂಗ ರೋಡ್ನಾಗ ನಿಂತಿದ್ ನಾನು. ಹೇಳಪ್ಪ. 3 ಮಂದಿ ಹೆಣ್ಮಕ್ಳು ಓಡಿ ಬಂದ್ಬಿಟ್ರು. ಅವ್ರೇನೋ ಪಾಪ ಸಾಮಾನ ತರಕ್ ಹೋಗಿದ್ರೇನೋ ಲೇಟ್ ಆಗ್ಬಿಟ್ಟತಿ.
ಹಾ ಹಾ ಅಣ್ಣ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರ ಏ ಅಣ್ಣ 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 ಒಂದು ಅರ್ಜೆಂಟಾಗಿ ಒಂದು ಆಟ ಹಿಡಿದುಕೊಳ್ಳೋಣ ಅಂತಂದು ಅಂದ್ಲು. ಬೇಗ ಮುಗಿಸಪ್ಪ. ಹ್ಞೂ ನೀವ ನನಗೆ ಅಂದ್ರ ಅದಕ್ಕೊಂದು ಆಟ ಹಿಡಿದು ಏ ತಮ್ಮ ಹೋಗಪ್ಪ ಅವ್ರ ಮನೆಗೆ ಬಿಟ್ಟು ಬಾ, ಏನಾಗೈತೆ ಏನೋ ಮನೆಗೆ ಅಂತಂದೇಳಿ ನಾನು ಅರ್ಜೆಂಟಾಗಿ ಅವ್ರ ಮುಂದೆ ಆಟ ಹಚ್ಕೊಂಡು ಹೋದ್ನೇಕ. ಹೇಳಪ್ಪ. ಹೋದ್ಮೇಲೆ ಅಕ್ಕರು ಇಬ್ಬರು ಜಲ್ದಿ ಮನೆಗೆ ಹೋಗ್ಬಿಟ್ರು. ಇನ್ನೊಂದು ಅಕ್ಕ ಆಟೋದನಿಗೆ ಡ್ರೈವರ್ಗೆ ದುಡ್ಡು ಕೊಡಕತ್ತಿದ್ಲು. ಯಾಕೆ ಅಕ್ಕ ಏನಾಗೈತೆ ಮನ್ಯಾಗ ಅಂತ ಕೇಳಿದೆ. ಇಲ್ಲಪ್ಪ ನಮ್ಮ ಮನ್ಯಾಗ ಅದು ಯಾವ್ದೋ ಸಾಯಂಕಾಲ ಧಾರಾವಾಹಿ ಬರ್ತೈತೆ ಅಲ್ಲಕ್ಕ, ಅಗ್ನಿ ಸಾಕ್ಷಿ ಧಾರಾವಾಹಿ ನೋಡಕ ಟೈಮ್ ಆಗ್ಬಿಟ್ಟತಿ ಎಂದು ಓಡಿ ಹೋಗ್ಬಿಟ್ಲು. ಅಲ್ಲಿ ನೋಡ ಗೊಂಬೆನ. ಯಾಕೆ ಹೇಳ್ತೀವೋ ನಮ್ಮ ನಾಯಕ ಓಡಿ ಬಂದಂಗೆ ಕಾಣುತ್ತಾ, ಏನಾಗಿದೆ ನಿನಗೆ? ಇವತ್ತು ಮುಂಜಾನೆ ದೌಡ್ ಹೇಳಿದ್ರಪ್ಪ. ಆಯ್ತು ನಮಸ್ಕಾರ ಮಾಡೋದ ಮರ್ತಿದ್ದೆ. ಆಯ್ತು ಹೇಳ್ರಿ ಹೇಳ್ರಿ ನಮಸ್ಕಾರ ಮಾಡಿಬಿಡ್ತಾನೆ. ಚಿರುಮಳ ನಾಯಕನ್ ದುರ್ಗ, ಬರಮಳ ನಾಯಕನ್ ದುರ್ಗ, ಸಿರಿ ಹರಿ 3 ಸೀರಿ ಬಚ್ಚಲಾಗುತ್ತ ಗುಯಿ ಐಶ್ವರ್ಯ ಮಸ್ತು ಮೇಲೆ ಕೇಳವು ಹನುಮನಾಯಕ. ಓ ನಿನ್ನ ಮಾತಿನ ಅರ್ಥ ನನಗಾಗಲಿಲ್ಲ. ಅಯ್ಯೋ 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 ತಂದೆ, ಒಂದು ಮರ ಒಣ ಎಲೆ ತಂದು ಕೊಟ್ರಿ ಇದೇ ರೊಕ್ಕ, ಇಷ್ಟ ಹಣ್ಣು, ಇಷ್ಟ ಕಾಯಿ, ಇಷ್ಟ ಹರಿ ಕೊಂಬೆದವು ಅಂತ ಹೇಳ್ತಕ್ಕಂಥ ತಾವು ಹೇಳು ಇದ್ರ ಅರ್ಥ ಆಗ್ಲಿಲ್ಲ ಅಂದ್ರ ಹೌದು. ಅದು ನನ್ನ ಬಾಯಿಂದ ಹೇಳ್ಬೇಕು ಅಂತ ಐತಿ ನಿಮ್ಗ. ಹೇಳು. ಅಲ್ರಿ ಅಪ್ಪ, ಹೌದು. ಚಿರುಮಳ ನಾಯಕಂದೂರ್ಗ ಅಂದ್ರೆ ಶ್ರೀದೇವಿಗೆ ನೀವು ಕ್ವಾಟಿದ್ದಂಗ, ಹೌದು. ಬರಮಳ ನಾಯಕಂದೂರ್ಗ ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಕ್ವಾಟಿದ್ದಂಗ. ಹೌದು. ಚಿರುಮಳ ನಾಯಕಂದೂರ್ಗ, ಬರಮಳ ನಾಯಕಂದೂರ್ಗ, ಸಿರಿ ಹರಿ ಅಂದ್ರೆ ಶ್ರೀ ಹರಿ, ಹೌದು. 3 ಸೀರಿ ಅಂದ್ರೆ ಮುರಾರಿ, ಹೌದು. ಬಚ್ಚಲಾಗುತ್ತ ಕುಯ್ಯ ಅಂದ್ರೆ ಬಚ್ಚೋತ್ತಲ ಬಗ್ಗೆ ನಿವಾರ. ಹನುಮನಾಯಕ ಎಷ್ಟಪ್ಪ ಇದರ ಅರ್ಥ? ಆಯ್ತು ಹನುಮನಾಯಕ, ಓ ಬಹಳ ದಿನದಿಂದ ಹ್ಞೂ ಬಂದಿದ್ದೀಯಾ. ಹ್ಞೂ ಅಂತಃಪುರಕ್ಕೆ ಹೋಗಿ ಊಟವನ್ನು ಮಾಡಿಕೊಂಡು ಹ್ಞೂ ನಿನಗೆ ಬೇಕಾದಷ್ಟು ನಗನಾಣ್ಯಗಳನ್ನು ತೆಗೆದುಕೊಂಡು ಹ್ಞೂ ನಿನ್ನ ಮನೆಗೆ ಹೋಗು. ಇಲ್ಲ ಯಪ್ಪ, ಹೇಳು. ಅದನ್ನು ಕಾಯ್ಬೇಕಾಗತಿ, ಮತ್ತೆ ಆಸೆ ಎತ್ತತಿ. ಹೌದು. ನಾ ಯಾವುದೋ ಒಳ್ಳೆ ಆರೋಗ್ಯವಾಗಿರುವಂತ ಆಶೀರ್ವಾದ ಮಾಡಿಬಿಡು. ಆರೋಗ್ಯ ಮಸ್ತು ಮೇಲೆ ಕೇಳು ಹನುಮನಾಯಕ. ಹೇಳ್ರಿ, ಬರಿಯಪ್ಪ, ಬರಿಯಪ್ಪ, ಯಾರ ಕುಂತು ಅವರು ಮಾತಾಡಿಸ್ಕೊಂಬರ್ತಾನೆ. ಮಾತಾಡ್ಸ್ಕೊಂಬ. ಪೂರ ಎತ್ತೇ ಬಿಡು, ತೆಗೆದೇ ಬಿಡ್ರಿ, ಪರವಾಗಿಲ್ಲ. ಹಲೋ, ತೆಗೆದೇ ಬಿಡು ಸ್ವಾಮಿ, ಮುಂದಕ್ಕಿತ್ತು, ಇದು ಮೇಲಿಂದ ಇತ್ತು, ತೆಗೆದು ಬಿಡು, ಪರವಾಗಿಲ್ಲ. ತೆಗ್ದುಡಿ ಅದೊಂದು ಇಟ್ಕೊಳ್ಳಿ ಅಷ್ಟೇ. ಇಟ್ಕೊಳ್ಳಿ, ಹೇಳಿ ಪರವಾಗಿಲ್ಲ. ಎಲ್ಲಾರು ನೋಡ್ರಿ. ಆಗ್ಲಿ ನೋಡ್ಲಿ. ಓಹೋ ಯಜಮಾನ್ರು, ಆರಾಮದಿರಿ? ಶರಣು. ಏನಿದು? ಏನು ಮೃದಂಗ? ನಟ್ಟೆ ಐತಿ ಮೃದಂಗ ಮೃದಂಗ ಮತ್ತು ಮೃದಂಗ ಅಂತೀಯಲ್ಲ. ಇನ್ನೊಂದು ಹೆಸರು ಐತೆ, ಮತ್ತೆ ಹೆಸರು ಮೊದ್ಲಿ ಬರ್ತದೆ. ಮೊದ್ಲಿ. ಓ ಇಲ್ಲಿ ಕೊಳ್ಳಾಗ ಹತ್ಕೊಂಡು ಬಡ್ಕಂತ ಅನ್ನ ರೊಟ್ಟಿ ಇತ್ತೇನು? ಇಲ್ಲಪ್ಪ, ಇಲ್ಲ ಆಟ ಸಮಾರಂಭಕ್ಕೆ ಆಮೇಲೆ ನನ್ನಿಗೆ 5 ಚಪಾತಿ, 3 ಹೋಳಿಗೆ, 1 ತಾಟು ಚಿತ್ರಾನ್ನ, 1 ತಾಟು ಬಿಳಿ ಅನ್ನ ತಿಂದಿದೆ. ಉತ್ತರ ತರಗತಿ ಮಾತಾಡ್ತೀಯಲ್ಲ ನನ್ನ ಮಗನ. ಬಂದು ಏನಂದಾರು ಕುಂತಾರ ಹಾಕಿದ್ರಲ್ಲ ಹುಡುಕನ ತೈ ಬೇಕು ಸೊಳೆ ಮಗನ, ಪರಿಬೀಡಿ ಈಚೆದ ಸೊಳೆ ಮಗನ, ಲಗ್ನದಾಗ ಚಪ್ಪಲ್ ಹೊರೋ ಸೊಳೆ ಮಗನ, 4 ಹೆಂಡತಿ ಮಾಡ್ಕೊಂಡು ಸೊಳೆ ಮಗನ. ಏನಿಲ್ಲ ರೇ ಮೊದ್ಲಿ ಅಂತೀಯಲ್ಲ, ಇನ್ನು ತಗೊಂಡು ಏನ್ ಮಾಡ್ತೀವಿ? ಮತ್ತ
ಆಟ್ಕೋಗಪ್ಪ ಈ ಗೊಂಬೆ ಆಟ್ಕೊಳಗ ಕೊಡ್ತಾರ ಕೊಡ್ತಾರಪ್ಪ ಹಾ ಕೊಡ್ತಾರಪ್ಪ. ಅದಕ್ಕೆ ಅವ್ರ ಕಲಾ ಎಷ್ಟು ಸುಳ್ಳತಲಿ ಅವ್ರ ಬಂತನೊಳಗೆ ಮಹಾರಾಜ ಕಾಲದಿಂದ ಇದ್ದದ್ದು 475 ವರ್ಷ. ರಾಮನಗೌಡ್ರ 7ನೇ ತಲಿ ಅಂತ. ಹೌದು ನಾನಾ ರಾಮನಗೌಡ. ಹೌದು ಹೌದು, ಯಾಕಂದ್ರೆ ನಾ ಹುಟ್ಟಿದಾಗ ಹೆಸರಿಡಕ್ ಬಂದಿದ್ದೆ. ಇಲ್ಲಪ್ಪ ಹೌದು ಮತ್ತೆ ಹೌದಾ ಅಂತ ಹೆಂಗಂದಿ? ಪೇಪರ್ನಾಗ ಬಂದಲ್ಲಪ್ಪ. ಪೇಪರ್ನಾಗ ಬಂದದ್ ನೋಡಿ ಅಂದೆ. ಆತು ಬಿಡು ಅಂತ ಅನ್ನ ಹಾಕ್ತತಿ. ಆಗ್ತದಪ್ಪ ಆಗ್ತದ ನಾನು ಹಾಕಿದ್ರೆ ಏನು ಹಾಕ್ತೀನಿ? ತಾಯಿ ಆತ ಅವ್ವ ಅಬ್ಬ ಅಂದ್ರೆ ಯಾರು ಮಾಡಿದಾರೆ ಇದನ್ನ? ಬಡಿಯಾರು ಮಾಡ್ಯಾರ. ಅಂದ್ರೆ ನಿಮ್ಮ ಮಗನ ಬಡಿಯಾರು ನೀನು ಅನ್ನಲ್ಲ. ಆಯ್ತಪ್ಪ ಅಲ್ಲ, 2 ಅರ್ಥ ತಗಂಗ್ ನೀನ ಮಾತಾಡ್ತಿ. ನೀನ್ ಯಾರು ಅರ್ಥ ಮಾಡ್ಕೊಂಡಪ್ಪ? ಇದು ಬಾರು, ಹೌದು ಇದು ಹೊಳವು, ಹೌದು ಅವು 2 ಮುಚ್ಚಿಗೆ. ಹೌದು ಇದು ಅಷ್ಟು ಕೂಡ ನಿನ್ ತಾಯಿ ಆಗೈತಿ. ಅನ್ನ ಹಾಕದಕ್ ನಿಮ್ಮ ಅವ್ವ ಆಗೈತಿ. ಯಾರು ಮಾಡಿದಾರ? ಬಡಿಯಾರು ಮಾಡ್ಯಾರ. ಅಂದ್ರೆ ನಿಮ್ಮ ಅವ್ವನ ಬಡಿಗಾರ ಮಾಡಿದಾರ ಅಂದ್ರೆ ನಿನಗೆ ಸಿಟ್ಟು ಯಾಕೆ ಬರ್ತತಿ? ಏನ್ ಮಾಡ್ತೀಪ್ಪ? ಏನ್ ಯವ್ವ ಅಂದ್ಕೊಂಡೇ ಬೇಕು ಬಾ ಯಾರು ಅಂತಾರಪ್ಪ? ಅನ್ನಲ್ಲ ಏನ್ ಅಂತಾರ? ಅಂದಲ್ಲ ಮತ್ತೆ ಒಳ್ಳೆಯದು. ಇಲ್ಲ ಟೈಮ್ ಇಲ್ಲ, ಸ್ಟೇಜು ಇಲ್ಲ. ನಾಳೆ 20ನೇ ತಾರೀಕಿಗೆ ಸ್ಟೇಜಿನ ಮೇಲೆ ಬರ್ತಾನಲ್ಲ, ಅವಾಗ ಹೇಳ್ತಾನೆ ಹೋಗಿ ಬರ್ಲೆ. ಹೋಗಿ ಬಾರಪ್ಪ. ಹೋಗೋದಲ್ಲೇ ಇಲ್ಲೇ ನಿಂತ್ಕೊಂತಾನೆ. ಇಲ್ಲೇ ಯಾರು? ಯಾಕೆ ನೀ ಏನು ಹಿಂಗೆ ನೀನು ನಾಳೆ ನನ್ನ ಮಗನ ಅಲ್ಲಪ್ಪ ಇಲ್ಲೇ ನೀ ಯಾಕೆ ಇರ್ಬೇಕು? ನಾವು ಹೋಗ್ತಾನೆ ಹೋಗಿ ಹೋಗನ್ನಾಗ ನೀ ಯಾವ ಮಾಡ್ಲೆ? ಇಲ್ಲೇ ಯಾರು? ಇಲ್ಲೇ ಇರು. ನನ್ನ ಮನಸ್ಸು ಬೇಕಾದ್ರೆ ಹೋಗ್ತಾನೆ, ಬ್ಯಾಡಾರು ಇರ್ತಾನೆ. ನೀನು ತಿಳ್ದಂಗೆ ಮಾಡಪ್ಪ. ಏನು ಆಯ್ತು ತಗ, ಕೇಳ್ದಂಗೆ ಮಾಡಿಬಿಡ್ತಾನೆ. ಆತಪ್ಪ. ನಾನು ಯಾರು ಗೊತ್ತಾತ ನಿನಗೆ? ಗೊತ್ತಾಗೇ ಇಲ್ಲ. ಗೊತ್ತಾ? ಯಾರು ಯಾರು ಹೇಳು? ಗೊತ್ತಲ್ಲ. ನಾನು ಈ ಸೂತ್ರಗೊಂಬೆ ಆಟದ ಎಲ್ಲಾ ಪಾತ್ರಗಳಲ್ಲೂ ಬರ್ತಾವಲ್ಲ, ಆ ಪಾತ್ರಗಳನ್ನು ಪರಿಚಯಿಸುವಂತವನ ನಾನು. ನಿನಗೆಷ್ಟು ಇದೈತಿಲ್ಲ, ಫಸ್ಟ್ ನನಗೈತಿ. ಸ್ಟೇಜ್ ಮೇಲೆ ನಾನು ಬಂದ ಮೇಲೆ ನೀನು ನನಗೆ ನಮಸ್ಕಾರ ಮಾಡ್ಬೇಕು. ನೀನು ಅಜ್ಜಗಲ್ಲ. ಬರ್ಲೆ ಇವ್ರು ಹೆಂಗೆ ನಮ್ಮ ಮೊಮ್ಮಕ್ಕಳಿಗೆ ಬಂದ ನನ್ನ ಹಿಂದೆ ನಿಂತ್ಕೊಂಡು ನೋಡ್ತಾರೆ, ಹಂಗೆ ನಮ್ಮ ತಂದೆಯವ್ರು ಹಿಂದೆ ನಿಂತ್ಕೊಂಡು ನೋಡ್ತಿದ್ದೆ. ಯಾವ್ರ ಇಂಥ ಅಡ್ವೈಸದ ಪಾತ್ರ ಕೊಟ್ರೆ ಹಿಡ್ಕೊಂಡದ್ದ ಒಂದು ಖುಷಿ, ಅದೇ ಒಂದು ಹುರುಪು, ಅದೇ ಒಂದು ಹುಮ್ಮಸ್ಸ. ಆದರೆ ಕೃಷ್ಣದೇವರಾಯನ ಒಲಿಮೆ ನಮಗಿತ್ತು. ಆ ಪರಮಾತ್ಮ ದೌಡ ನನಗೆ ವಿದ್ಯೆಯನ್ನು ದಾರಿ ಎರೆದು ಬಿಟ್ಟ. ಮಹಾತಾಯಿ ಶಾರದಾದೇವಿ ಕಂಠವನ್ನು ಕೊಟ್ಟಲು. ಸಾಧಾರಣವಾಗಿ ನಿಮ್ಮ ಎದುರಿನಲ್ಲಿ ಹೇಳಬೇಕಂದ್ರೆ ನಮ್ಮ ತಾಯಂದಿರು ಮತ್ತು ನಮ್ಮ ತಂದೆಯರು 4,000 ಆಟಗಳನ್ನು ಆಡಿರಬಹುದು ಅಂತ ನಾನು. ನಮ್ಮ ತಂದೆಯವರ ಜೊತೆ ಇದ್ದು ನಮ್ಮ ತಂದೆಯವರ ಅವಸಾನ ಕಾಲ ಆಯ್ತು. ನಮ್ಮ ಸಹೋದರ ನಮ್ಮ ಅಣ್ಣದ್ದ, ಅವನ ಅವಸಾನ ಕಾಲ ಆಯ್ತು. ತಮ್ಮನ ಕಟ್ಕೊಂಡು ಆಡಿದೆ, ಅವನ ಅವಸಾನ ಕಾಲ ಆಯ್ತು. ಆ 3 ತಲೆಗಳು ಹೋದರೂ ಸಹಿತ ಈಗೀಗ ನನ್ನ ಮಕ್ಕಳನ್ನ ಕಟ್ಕೊಂಡು ಈಗ ಪ್ರಾರಂಭ ಮಾಡಿ ಸಾಧಾರಣ ಈಗ 35 ವರ್ಷಗಳಾದವು. ಹಾಗೆ ನಾವು ಯಾವುದನ್ನು ಮಾಡಬೇಕಾದ್ರೂ ಛಲ ಬೇಕು ಚರಣಂಗೆ, ಛಲ ಇರಬೇಕು ಮನುಷ್ಯನಿಗೆ. ನಮ್ಮ ನಾಗೇಗೌಡರು ಹೇಳ್ತಾ ಇದ್ರು, ನಮ್ಮ ನಾಗೇಗೌಡರು ಇದ್ದಾಗ 4-5 ಪ್ರೋಗ್ರಾಮ್ ಅವ್ರ ಎದುರಿನಲ್ಲಿ ತೋರಿಸ್ತೀವಿ. ಒಂದು ರವೀಂದ್ರ ಕಲಾಕ್ಷೇತ್ರದೊಳಗೆ, ಮತ್ತೊಂದು ಯಾರ ಅರಮನೆ ಬೈಲಿನೊಳಗೆ, ಇನ್ನೆರಡು ಎಲ್ಲೋ ಬೇರೆ ಕಡೆ, ಒಂದು ಮಾತ್ರ ಸಾಲೋಟಿಗೆ ಕರ್ಕೊಂಡೋಗಿದ್ರು. ಅಲ್ಲಿ 101 ಕೊಡ, ಮುತ್ತೈದೆ ಕೊಡವನ್ನು ಹೊತ್ತು ಅವರನ್ನು ಎದುರುಗೊಂಡ್ಕೊಂಡ್ರು. ಅವಾಗ 7 ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಗೇಗೌಡರ ಜೊತೆಯಲ್ಲಿ ಇದ್ದವನು ನಾನು. ಅವರ ನಮ್ಮನ್ನು ಬೆಳಕಿಗೆ ತಂದರು. ಹುಡುಗರು ಬ್ಯಾಡ್ರಿ ಮನೆಯೊಳಗೆ ಅಡ್ಡಾಡಿ ಕಲೆಯನ್ನು ಹುಡುಕ್ರಿ ಮಾಡ್ರಿ. ಈಗ ನೀವು ಅಡ್ಡಾಡಿ ಕಲೆಯನ್ನು ಹುಡುಕಿ ಮಾಡಿದ್ದು ನಾಳೆ ನಿಮ್ಮ ಮಕ್ಕಳಿಗೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳಿ ನಮ್ಮ ತಂದೆಯವರು ಮಲ್ಲಾರದೊಳಗೆ ಆಟಕ್ಕೆ ಹೋದರೆ ಕೈಕಾಲು ಮಾಡಿ ಬಾತ್ಕೊಂಡು ಗೊತ್ತಿದಂಗೆ ಆಗಿಬರ್ರು. ಕೇವಲ 50-60 ರೂಪಾಯಿಗೆ ಒಂದು ಆಟ. ಈಗ ಹಲೋ ರಾಮನಗೌಡ್ರೆ, ಮತ್ತು ಬರ್ತೀರಿ? ಹ್ಞೂ ರೀ ಸರ ಬರ್ತವೆ. ಹಾಗಾದ್ರೆ ಕಾರ್ ಕಳಿಸ್ತೀನಿ, ಬಂದ್ಬಿಡಿ.
ಮನೆ ಮೆಟ್ಗಲ್ಲಿಗೆ ಕಾರ್ ಬಂದು ನಿಲ್ತತಿ, ಮೆಟ್ಗಲ್ಲಿದ್ದ ಕಾರ್ನಾಗ ಕಾಲಿಡಬೇಕು, ಸೀದಾ ಅವ್ರ ಕಲಾಕ್ಷೇತ್ರಕ್ಕೆ ಇಳಿಬೇಕು. ಇಳಿದೆಲ್ಲ ಊಟ ಉಪಚಾರ ಎಲ್ಲ ಮುಗಿದ ಮೇಲೆ ಸಾಕಷ್ಟು ಸಂಭಾವನೆ 25-30 ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ. ನಮ್ಮ ನಾಗೇಗೌಡರು ಹೇಳಿದ ಮಾತು ಸುಳ್ಳಾತ. ಹುಡುಕಿ ಕಲೆಯನ್ನು ಮಾಡಿ ಎಲ್ಲೆಲ್ಲಿ ಹುಡುಕ್ತೀರಿ ಹುಡುಕ್ರಿ, ಎಲ್ಲಿ ಜಾನಪದ ನಡೀತಾವೋ, ಎಲ್ಲಿ ಜಾತ್ರೆಗಳು ನಡೀತಾವೋ, ಎಲ್ಲಿ ಉತ್ಸವಗಳು ನಡೀತಾವೋ ಅಲ್ಲಿ ಹುಡುಕಿ ಕಲೆಗಳನ್ನು ಮಾಡಿ ಒಟ್ಟಾರೆ ಅದನ್ನು ಉಳಿಸ್ರಿ. ನಿಮ್ಮ ಮಕ್ಕಳಿಗೆ ಕಟ್ಟಿಟ್ಟ ಬುತ್ತಿ 11 ದಿವಸ ನಾವು ವಿಮಾನಿನಲ್ಲಿ ಹೋಗ್ಬೇಕಾದ್ರೆ ಊರೆಲ್ಲೂ, ನಮ್ಮ ಲೋಕೆಲ್ಲೂ, ನಮ್ಮ ಜಿಲ್ಲಾ ಯಾವುದೋ, ತಾಲೂಕು ಯಾವುದೋ, ತಾಯಾರು ಯಾರೋ, ತಂಗಿಯಾರು ಯಾರೋ, ಅಪ್ಪಾರು ಯಾರ ಯಾವುದೂ ಗೊತ್ತಿಲ್ಲ. 11 ತಾಸು ವಿಮಾನಿನಲ್ಲಿ ಹೋಗಿದ್ದು. ಜೆಕೋಸ್ಲೋವಾಕಿಯಾ, ಇಟ್ಲಿ, ಚಿಲ್ನಾ, ಕೆಸ್ಕೋ, ಪಶ್ಚಿಮ ಜರ್ಮನಿ, ಹಂಗೇರಿ ಅನ್ನತಕ್ಕಂಥ 6 ರಾಷ್ಟ್ರಗಳಲ್ಲಿ ನಮ್ಮ ಭಾರತಾಂಬೆಯ ನಿಶಾನೆಯನ್ನು ಹಾರಿಸಿ ಪ್ರಪ್ರಥಮವಾಗಿ ನಾನು ಬಹುಮಾನವನ್ನು ಪಡೆದುಕೊಂಡು ಬಂದೆ. ಅದು ತಾಯಂದಿರು ತಂದೆಯರ ಆಶೀರ್ವಾದ ಬಲದಿಂದ ಮತ್ತು ನಮ್ಮ ಸಹೋದರ ನಾಗೇಗೌಡರು ಕೊಟ್ಟಂಥ ಪ್ರೋತ್ಸಾಹದಿಂದ ಅದೇ ರೀತಿಯಾಗಿ ನಮ್ಮನ್ನು ಗುರುತಿಸಿ ಯೋಗ್ಯ ಕಲಾವಿದ, ಹಿಂದಿನಿಂದ ಇದ್ದವನು ಮುಪ್ಪಾವಸ್ಥೆಯಲ್ಲಿದ್ದಾನೆ ಎಂಬುದಾಗಿ ನಮ್ಮ ಸಹೋದರ ಕುರುವ ಬಸವರಾಜ್ ನಮ್ಮನ್ನು ಗುರುತಿಸಿ ತಿಮ್ಮೇಗೌಡರು ಹೆಸರನ್ನು ಕೊಟ್ಟಾಗ ಅನೂನ್ಯ ರೀತಿಯಿಂದ ಇವರು ಅದಕ್ಕೆ ಹೆಲ್ಪ್ ಮಾಡಿ ನನ್ನನ್ನು ಕರೆಸಿ ನನಗೆ ಬಹುಮಾನ ಕೊಟ್ಟದ್ದಲ್ಲದೆ ನನ್ನ ಈ 4 ಮಾತುಗಳನ್ನು ತಾಯಂದಿರಿಗೂ ತಂದೆಯರಿಗೂ ಹಂತಲಿಕ್ಕೆ ಅವಕಾಶ ಕೊಟ್ಟರಲ್ಲ. ಯಾವಾಗ ನಿಮ್ಮನ್ನು ನೋಡಬೇಕಾಗಿತ್ತು, ಯಾವಾಗ ನಿಮ್ಮ ಕೂಡ ನಾವು ಮಾತಾಡಬೇಕಾಗಿತ್ತು, ಇವರೆಲ್ಲ ಇದ್ದಿದ್ದಕ್ಕೆ, ಆ ಕಲೆ ಇದ್ದಿದ್ದಕ್ಕೆ ಬಂದೆ, ನಿಮ್ಮ ಕೂಡ ಮಾತಾಡಿದೆ, ಊಟೋಪಚಾರ ಆಯಿತು. ಮೇಲೆ ಪರಮಾತ್ಮ ಕೃಷ್ಣ ಮಂದಿ ಕೊಟ್ಟಿದ್ದು ಮನೆಯವರೆಗೆ, ಪರಮಾತ್ಮ ಕೊಟ್ಟಿದ್ದು ಕೊನೆಯವರೆಗೆ. ನಿಮ್ಮ ಆಶೀರ್ವಾದ ಬಲದಿಂದ ನನಗೆ ಜಮೀನು ಐತಿ, ಸಾಕಷ್ಟು ಬೆಳೀತಾರೆ. ನೀರುಳ್ಳಿ, ಬೆಳ್ಳುಳ್ಳಿ, ಹೆಸರು ಕಾಳು, ಅಲಸಂದಿ ಕಾಳು, ಮಡಿಕೆ ಕಾಳು, ಗುರಾಳಿ, ಎಳ್ಳು ಎಲ್ಲವನ್ನೂ ಬೆಳಿತೀನಿ. ಈಗ 4 ವರ್ಷ ಮಳೆ ಹೋಗಿ ಎಲ್ಲದರಲ್ಲಿ ಬರ ಆಗಲಿ, ಏನು ಗತಿ, ಅವನು ಮದಾನ ಯಾವಾಗ ಅನ್ನ ಹಾಕ್ತಾನ ಹಾಕಲಿ. ಹಾಗಾಗಿ ಅದೇ ಒಂದು ಧೈರ್ಯವನ್ನಿಟ್ಟುಕೊಂಡು ಒಟ್ಟಾರೆ ಈ ಕಲೆಯನ್ನು ಉಳಿಸಲೇಬೇಕು ಅನ್ನತಕ್ಕಂಥ ಹಠದಿಂದ ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಈ ಕಲೆಯನ್ನು ಹಂಚಿಕೊಟ್ಟು ನಿಮ್ಮ ಆಶೀರ್ವಾದ ಬಲದಿಂದ ಸೂರ್ಯಚಂದ್ರರಿರುವವರೆಗೂ ಈ ಕಲೆ ನಮ್ಮ ಮನೆತನದಲ್ಲಿದ್ದು ಪ್ರದರ್ಶನವಾಗಲಿ ಎಂಬುದಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ತಾಯಂದಿರಿಗೂ ತಂದೆಯರಿಗೂ ನಮ್ಮ ಅಧ್ಯಕ್ಷರು ತಿಮ್ಮೇಗೌಡರಿಗೂ ನಮ್ಮ ಸಹೋದರರು ಕುರುವ ಬಸವರಾಜನವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ 4 ಮಾತುಗಳನ್ನು. ಕಾರ್ಯಕ್ರಮ ಅಲ್ಲ, ಇದು ಮುಂದುವರಿಯ ಕಾರ್ಯಕ್ರಮ. ನೋಡಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಸಿಂಬಲಿಂಗ್ ನಾಗರಾಜ್ ಅವರು, ಬಳಗ ಮಿತ್ರರೆಲ್ಲ ಬಂದಿದ್ದಾರೆ. ಅವರು ನಿಮ್ಮ ಜೊತೆಗೆ ಇನ್ನೊಟ್ಟು ಕೇಳಬೇಕು ಅಂತ, ಆಟ ಪ್ರದರ್ಶನ ಮಾಡೋದು ಮುಂದಕ್ಕೆ ಹೋಗದಿರ್ಬೋದು, ತಿಳ್ಕೊಳ್ಳೋದು ಕೇಳಬೇಕು ಅಂತೆ. ಈಗ ಗೊಂಬೆ ನೀವು ಮಾಡೋ ಆಟಕ್ಕೆ ಗೊಂಬೆಕ್ಕೂ ಆ ಕಾಲಕ್ಕೂ ಈಗ ಕುಣಿಸೋದಕ್ಕೂ ಏನಾರು ಬದಲಾಗಿದೆಯಾ? ಕುಣಿಸೋದು ಬದಲಾಗಿಲ್ಲ. ಹಾಂ, ಕುಣಿತು ಒಂದನ ಮೊದಲ ಜೊತ್ತ ಪಂಡಿ ಮ್ಯಾಕ್ ಕಟ್ಕೊಂಡು ಇವೆಲ್ಲ ಡ್ರೆಸ್ ಬಿಚ್ಚೋದು, ಹೆಂಗ್ ಗರಡಿ ಮನಿ ಅಂತಾರಲ್ಲ ಹಂಗ್ ಗರಡಿ ಮನಿ ಕುಣ್ದಂಗ್ ಕುಣಿಬೇಕು. ಕುಣಿದಾದ್ರ ಹಿಂದ ಚಡಿಯೋ ಏನೋ ಒಂದು ಕೋಲ್ ತಗೊಂಡು ಹೊರ ಬಿಡೋದು. ಅವು ಬಾವು ಬಂದು 2 ದಿವಸ ಬಾತ್ಕೊಂಡು ಹಂಗೆ ಅವು ಕಾಲು ಆದ್ರೂ ಬಿಡ್ತಿದ್ದಲ್ಲ, ಕುಣಿತಿತ್ತು. ಹಂಗಾಗಿ ಪರಿಶ್ರಮದಿಂದ ಆ ಕಲೆಯನ್ನು ಕಲ್ತ್ಕೊಂಡು ಕುಣಿಯೋದು, ಅದಕ್ಕೆ ತಕ್ಕಂಗೆ ಹಾಡೋದು. ಆಮೇಲೆ ಪ್ರಪ್ರಥಮವಾಗಿ ಭಾರತ ಮತ್ತು ರಾಮಾಯಣವನ್ನು ಅತಿ ಅನೋನ್ಯ ಭಕ್ತಿಯಿಂದ ಚಿತ್ತದಿಂದ ಏಕಭಾವದಿಂದ ಶ್ರೀಕೃಷ್ಣ ಪರಮಾತ್ಮ ನೀನೇ ಇದರಲ್ಲಿ ಅಡಕವಾಗಿರುವಿ, ನೀನೇ ನನಗೆ ವಿದ್ಯೆಯನ್ನು ದಾರಿ ಇರಿ ಎಂಬುದಾಗಿ ಕೇಳಿಕೊಂಡು ಅದೇ ರೀತಿಯಾಗಿ ನಮಸ್ತೆ ಶಾರದಾದೇವಿ ಕಾಶ್ಮೀರ ಪ್ರವಾಸಿನಿ ಸೋಮಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂತಿ ದೇಹಿಮೆ ಎಂಬುದಾಗಿ ಎದ್ದ ಕೂಡಲೇ ಆ ಮಹಾತಾಯಿ ಸರಸ್ವತಿಯ ಧ್ಯಾನವನ್ನು ಮಾಡಿ ಆ ಪುರಾಣವನ್ನು, ರಾಮಾಯಣವನ್ನು, ಭಾರತವನ್ನು ಓದಲಿಕ್ಕೆ ಪ್ರಾರಂಭ ಮಾಡುತ್ತಿತ್ತು. ಹಾಗೆ ಓದಬೇಕು, ಇದನ್ನು ಕಲಿಬೇಕು, ಕುಣಿತವನ್ನು ಕಲಿಬೇಕು, ಹಾವಭಾವಗಳನ್ನು ಕಲಿಬೇಕು, ತಕ್ಷಣ ಕೂಡಿಸ್ಬೇಕು, ತಕ್ಷಣ ನಿಲ್ಲಿಸ್ಬೇಕು, ತಕ್ಷಣ ಯುದ್ಧ ಮಾಡಬೇಕು. ಆ ಕ್ಷಣದಲ್ಲಿಯೇ
ಮತ್ತೆ ಸುಭದ್ರಾದೇವಿ ಮಗನನ್ನ ಅಭಿಮನ್ಯುವನ್ನ ಕಳ್ಸಕ್ಕೆ ಒಪ್ಪದ ಕಣ್ಣೀರಕ್ಕ ಕ್ಷಣಕ್ಕನ ಅಳಬೇಕು. ಅಳದು ಇರಬೇಕು, ನಗದು ಇರಬೇಕು, ಶೌರ್ಯನೂ ಇರಬೇಕು, ಶ್ರೀಕೃಷ್ಣನ ನೀತಿ ಮಾತುಗಳು ಇರಬೇಕು. ಇವೆಲ್ಲ ಅಡಕವಾಗಬೇಕಾದರೆ ಅದೆಲ್ಲ ಪೂರ್ವಾರ್ಜಿತದ ಪುಣ್ಯ ಮತ್ತು ಗುರು ಹಿರಿಯರ ಆಶೀರ್ವಾದ ಮತ್ತು ಆ ತಾಯಿ ತಂದೆಯರೇನಿದ್ದಾರಲ್ಲ ಶ್ರೀಕೃಷ್ಣ ಪರಮಾತ್ಮ ಭೂದೇವಿ ಅವರ ಆಶೀರ್ವಾದವೇ ಮೇನು ಅಂತ ನನ್ನ ಅನಿಸಿಕೆ. ಇದು ಉಳಿಲಿ, ಅವರು ಏನು ಕೊಡದೇ ಇದ್ರೂ ಸಹಿತ ನನ್ನ ಆತ್ಮದಲ್ಲಿ ನನ್ನ ಸಂತೋಷಕ್ಕಾಗಿ ನನ್ನ ಕಲೆ ಐತಲ್ಲ ಅನ್ನತಕ್ಕಂಥ ಹೆಮ್ಮೆಯಿಂದ ನಾನು ಪರಂಧಾಮಕ್ಕೆ ವೈಕುಂಠಕ್ಕೆ ಹೋಗುತ್ತೇನೆ ಅನ್ನತಕ್ಕಂಥ ಲವಲವಿಕೆ ನನ್ನದು. ಈಗ ನೀವು ನಿಮ್ಮ ಮಂಥನದಲ್ಲಿ ಕೃಷ್ಣದೇವರಾಯನಿಗೆ ಎದುರಿಗೆ ಉಂಗುರ ತಂದು ಆಂಜನೇಯ ಉಂಗುರ ಕೊಟ್ಟು ಪ್ರಸಂಗ ಆಡಿದರು ಅಂತ ನೀವು ಹೇಳ್ತಾ ಬಂದಿರಿ. ಆ ತಾಮ್ರ ಪತ್ರದಲ್ಲಿ ಏನು ಬರೆದಿತ್ತು? ತಾಮ್ರ ಪತ್ರದಲ್ಲಿ ಏನು ಬರುತ್ತೋ ನಮ್ಮ ತಂದೆಯವರು ಹೇಳಿದ್ರು. ಹೇಳಿ. ಇಂಥ ಒಬ್ಬ ಶ್ರೇಷ್ಠ ಕಲಾವಿದ ಹಳ್ಳಿಯಲ್ಲಿ ಇದ್ದರೂ ಸಹಿತ ತನ್ನ ಒಕ್ಕಲತನವನ್ನು ಮುಂದುವರಿಸುತ್ತಾ ಇದೊಂದು ವೃತ್ತಿ ಕಲೆಯನ್ನು ಮಾಡಿಕೊಂಡು ಸಾಧಾರಣ 200-250 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದಾನೆ ಎಂಬುದಾಗಿ ಆ ಅಗ್ಗಳಿಕೆಯನ್ನು ಬರೆದು ಇಂಥ ಒಂದು ಶ್ರೇಷ್ಠ ಸೂತ್ರ ಗೊಂಬೆಗಳಿಂದ ಆ ಗೊಂಬೆಯ ಮುಖಾಂತರವಾಗಿಯೇ ಹನುಮಂತನನ್ನ, ಸೀತಾದೇವಿಯನ್ನ, ಶ್ರೀರಾಮನನ್ನ, ದುಷ್ಟ ರಾವಣನನ್ನ ತೋರಿಸಿದ. ಬಹಳ ಸಂತೋಷ, ಅತ್ಯುತ್ತಮವಾದ ಕಲಾವಿದ ಎಂಬುದಾಗಿ ಅಗ್ಗಳಿಕೆಯನ್ನು ಹೊಗಳಿ ಕೊಟ್ಟಿದ್ರು ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ನಿಮ್ಮ ತಂಡದಲ್ಲಿ ಯಾವ ಪ್ರಸಂಗ ಮುಖ್ಯವಾದ್ದು? ರಾಮಾಯಣದ್ದು, ಮಹಾಭಾರತದ್ದು? ಯಾವ? ನಮ್ಮ ತಂಡದಲ್ಲಿ ಮಹಾಭಾರತದಲ್ಲಿ ವೀರ ಅಭಿಮನ್ಯು ಅನ್ನತಕ್ಕಂಥ ಆಖ್ಯಾನ ಒಳ್ಳೆಯ ರಾಸಾಯನಿಕವಾಗಿ, ಶೌರ್ಯವಾಗಿ, ದುಃಖವಾಗಿ ಮತ್ತು ಬಹಳ ಗೊಂಬೆಗಳು. ಹಿಂದೆ ಈ ಕಥೆಯನ್ನು ಕೇಳಬೇಕು, ಮುಂದೆ ಏನಾಗತ್ತೆ ಅನ್ನೋ ಜನರು ಇದ್ರು. ಬರ್ತಾ 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 ಏನು ಮಾಡಿದ್ರು, ಈ ಕಲೆಯನ್ನು ನೋಡಬೇಕು ಅನ್ನೋರು. ಒಟ್ಟು ಗೊಂಬೆಗಳು ಹೊರಗೆ ಬಂದ ಕೂಡಲೇ ನೋಡೋರು ಎದ್ದು ಹೋಗ್ಬಿಡು, ಕೇಳೋರು ಬೆಳತಂಕ ಕೂತ್ಕೊಳ್ಳೋರು. ಈಗ ಏನಾಗೈತಿ ಅಂತಂದ್ರೆ, ಈಗ ಹೇಳಿದ ನಾನು ಚಾರಕ ಅಟ ತಗೊಂಡು ಓಡೋಡಿ ಹೋಗಿ ಅಗ್ನಿ ಧಾರಾವಾಹಿ ತಪ್ಪತ್ತೆ ಅಂತ ಹೋಗಿದ್ವಿ. ಇಲ್ಲಿವರೆಗೆ ಧಾರಾವಾಹಿ ನೋಡ್ಯಾರಲ್ಲ ನಮ್ಮ ಅವ್ವಾರು, ಯಾವುದನ್ನ ಹೇಳ್ತಾರ ಹೇಳಿ. ಈ ನಾನು ಮನದಟ್ಟಾಗಿ ಹೇಳ್ತಾನಲ್ಲ, 12 ವರ್ಷದಿಂದ 72 ವರ್ಷ 60 ವರ್ಷಗಳ ಕಳೆದಾಕಿ ಆದರೂ ಕೂಡ ಇಂಥ ಒಂದು ಕಲಾಕ್ಷೇತ್ರದಲ್ಲಿ ನಾನು ನಿಂತರೆ ಪ್ರಾಣ ಹಾರುತ್ತದೆ ಅನ್ನತಕ್ಕಂಥ ಪರಿಜ್ಞಾನ ನಿಜವಾಗಿಯೂ ಇಲ್ಲವೇ ಇಲ್ಲ. ಅಷ್ಟೊಂದು ಹುಮ್ಮಸದಿಂದ ಹುರುಪಿನಿಂದ ಮಾಡುತ್ತೀನಿ. ಆ ರೀತಿಯಾಗಿ ಮಾಡತಕ್ಕಂತಹ ಕಲೆ ಅದರಲ್ಲಿ ಐತೇನು? ಧಾರಾವಾಹಿಯಲ್ಲಿ ಯಾವುದಾದ್ರೂ ಒಂದು ಅಭಿರುಚಿಯನ್ನು ತೋರಿಸೇತೇನು? ಹಾಗಾದ್ರೆ ಯಾಕೆ ನೋಡ್ತೀರಿ? ಆಗ ಕಾಮಿಡಿ, ಏನು ಕಾಮಿಡಿ ನೋಡಿ. ಕೆಲಸ ಕಡಿಮೆ ಬೇಡ ಅಂದ್ರೆ ಬಿಡೋದಿಲ್ಲ. ನೋಡ್ರಿ, ನೀವು ಯಾವನ ಟಿವಿ ಎದಕ್ಕೆ ಮಾಡಿದಾರ ಅಂದೀರಿ ನೋಡ್ರಿ. ಆದರೆ ಅದಕ್ಕೊಂದು ಟೈಮ್. ನಿಮ್ಮ ಮಕ್ಕಳನ್ನ ಓದಿಸೋದು ಅದು ಇಲ್ಲ. ನಾವು ಮಕ್ಕಳು ಅಷ್ಟು ವಿದ್ಯಾವಂತರಾಗಿ ದೊಡ್ಡರಾಗಿ ಅವ್ರವ್ರ ನೌಕರಿ ಹೋಗಿ ನೀವು ಅಷ್ಟೇ ಇದ್ರೆ ಸ್ವಲ್ಪೇ ಹೊತ್ತು ಮೋಸದೊಳಮ್ಮೆ ಶಿವನನ್ನು ನಿನ್ನೆಂದೆಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳೋಣ ಪರಮಾತ್ಮ. ಕುತೇನು ಸ್ವಲ್ಪ ಧ್ಯಾನ ಮಾಡೋಣ. ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಅಂದ್ರೆ ಗಂಟೆ ಏನು. ಯಾಕಂದ್ರೆ ಪರದೇಶಕ್ಕೆ ಹೋಗಿದ್ವಿ ನಾವು. ದಿಲ್ಲಿಂದ ರಾಮರಾವ್ ಅಂತ ಒಬ್ಬ ಕಂಪ್ಯೂಟರ್ ಬಂದದ್ದ. ನಮ್ಮ ಸಹೋದರ ಹೆಂಗೆ ಅತ್ಯಂತ ಆಗಿಬಿಟ್ಟದ್ದ. 41 ದಿವಸ ನಮ್ಮ ಜೊತೆಯಲ್ಲೇ ಇದ್ದ. ಅಂದ, ಏನ್ರಿ ಗೌಡ್ರೆ, ಈ ಕೆಂಪು ಮತ್ತು ಮಂಗಣ್ಣಗಳು ಕರ್ನಾಟಕದೊಳಗೆ ಸೂಜಿ ಇಡಕ್ಕಿಂಬಲ್ಲ ಅಂತವಲ್ಲ ಅಂದ. ಯಾವನವನ ಕರಿಯಲ್ಲಿ ನಂದ 64 ಎಕರೆ ಹಚ್ಚಿ 4 ಮಂದಿ ಬೇರೆ 16 ಎಕರೆ ಬಂದಾತಿ. ಕೇಳ್ತಂತಾರೆ ಕೇಳಿದವ ರಾಮರಾವ್ ಇಂಗ್ಲೀಷಲ್ಲಿ. ಅವ ಅಂದ, ಎಷ್ಟು ನಾವು ಹಿಂದುಳಿದಿದ್ದೆವು, ಎಷ್ಟು ನಾವು ಹೇಡಿಗಳಾಗಿದ್ದೆವು, ಎಷ್ಟು ನಾವು ಬಲಹೀನರಾಗಿರಬಹುದು ಅನ್ನಿತ್ತು ನನಗಾಗ. ಅವ ಅಂತಾನೆ ಕೆಂಪಮೋತಿ ಮಂಗ ಜೆಕೋಸ್ಲೋವಾಕಿಯಾದೊಳಗದವು ನಾವು. 11 ತಾಸು ವಿಮಾನದಲ್ಲಿ ಹೋಗ್ಬೇಕಾದ್ರೆ
ಒಂದು ತಾಸಿಗೆ 650 ಕಿಲೋಮೀಟರ್ ಓಡ್ತತಿ. 11 ತಾಸಿಗೆ ಎಷ್ಟು ಓಡಿರಬೇಕು, ಅವ ಎಷ್ಟು ದೂರ ಇರಬೇಕು ನಮ್ಮ ಕರ್ನಾಟಕಕ್ಕೆ. ಅವ ಕೇಳಿದ್ರೆ ಏನಂದ, ಕರ್ನಾಟಕದಲ್ಲಿ ಒಂದು ಸೂಜಿ ಇಡಲಿಕ್ಕೆ ಎಂಬಿಲ್ಲ, ಬರೀ ಮಹಾತ್ಮರ ಹೆಜ್ಜೆಗಳೇ ತುಂಬಿದವು ಅನ್ನೋ. ಅಂದ್ರೆ ಈ ಹಿಂದೆ ಬಂದು ನಮ್ಮ ಮಹಾತ್ಮರಿಟ್ಟಿರ್ತಕ್ಕಂಥ ದ್ರವ್ಯವನ್ನು ಒಯ್ಯುವುದಲ್ಲದೆ ನಮ್ಮ ಪಠ್ಯ ಪುಸ್ತಕಗಳನ್ನು ಒಯ್ದಿರಲ್ಲ. ಇಲ್ಲೇ ಹಾನಗಲ್ ವಿರಾಟರಾಯ ನಗರದಲ್ಲಿ ಕೀಚಕ ಗರಡಿ ಮನೆಯಲ್ಲಿ ಇಟ್ಟಿದ್ದು, ಇದು ಒಂದು ಹಳ್ಳಿ ಅನ್ನೋರು. ಅವನ್ ತಿರುವ ಗದಿ ಅದು ಬಂಗಾರದ್ದು. ಅದಕ್ಕೆ ಹಳಕಲ್ ಸಾಮಾನುಗಳನ್ನು ಕೆಚ್ಚಿದ್ದು. ಆ ಜಂಗ್ ಹತ್ತಿ ಗೆದ್ದು ಹಚ್ಚಕ್ಕೆ ಇವರು ದೀಪ ಎಟ್ಟು ಗರಡಿ ಮನೆ ಆಡೋರು. ಪರದೇಶೋಡ್ರನ್ನು ಪತ್ತೆ ಹಚ್ಕೊಂಡು ಗುಡಿ ಕಟ್ಟಿಸ್ತವೆ ಎಂದು ಏನೋ ಮರಮೂಲಿ ಮಾಡಿ ತಗೊಂಡು ಹೋಗಿ. ಇಂಥವೆಲ್ಲ ಅವ್ರಿಗೆ ಗೊತ್ತಕ್ಕವಂದ್ರೆ ನಮ್ಮ ಈ ಕರ್ನಾಟಕದ, ನಮ್ಮ ಈ ಭಾರತದ ಪುರಾತನರ ಹೆಸರು, ಪುರಾತನರ ಚರಿತ್ರೆ, ಪುರಾತನರು ಹೂಳಿಟ್ಟಿರ್ತಕ್ಕಂಥ ಬಂಗಾರ, ಬೆಳ್ಳಿ, ನಗ, ನಾಣ್ಯ, ವಜ್ರ, ವೈಡೂರ್ಯ, ಗೋಮೇಧಿಕ, ಪಚ್ಚ, ಪುಷ್ಯ, ರಾಗ, ನೀಲ, ಮೇಘ ಅನ್ನತಕ್ಕಂಥ 7 ರೀತಿಯ ಹಳ್ಳಕಲ್ಲು ಸಾಮಾನುಗಳು ಅವ್ರ ವಶ ಆಗಿದ್ದವು. ಅದೇನು ಸಾಧ್ಯ ಬೇಡ. ಅಯ್ಯೇ ಮಣ್ಣು ನೀರಾವರಿಗೆ ಹಾಕ್ತೀನಿ ಅಂತ 7 ಕೋಟಿ ತಕ್ಕೊಳ್ಳಿಲ್ಲ, 700 ಕೋಟಿನ ಇಲ್ಲ. ಇಟ್ರಾಗ ಮಾತಾಡೋಣ, ತಕ್ಕೊಳ್ಳೋದು, ತಿನ್ನೋದು, ಉಣ್ಣೋದು, ಮಾತಾಡೋದು. ಅಂತ ವಜ್ರ ವೈಡೂರ್ಯರಂತ ಗಳಿಸ್ಲಿಲ್ಲ. ಹಾಗೆ ಪರಕೀಯರಿಗೆ ಬಿಟ್ಟು ಕೊಡ ಹಾಗೆ ಈ ಕಲೆಯನ್ನು ನಮ್ಮಲ್ಲಿಯೇ ಇಟ್ಟುಕೊಂಡು, ಇದೊಂದು ಕಲೆ ನಮ್ಮಲ್ಲಿ ಇಟ್ಟಿದ್ದಾದರೆ ಮಹಾತಾಯಿ ಮಹಾತಂದೆಯ ಆಶೀರ್ವಾದದಿಂದ ಮತ್ತೆ ಬಲವಂತರ ಹಾಗೇ ಆಗುತ್ತೀವಿ. ಸದಾ ಸಮೃದ್ಧಿ ವೀಡ ಹಾಗೇ ಆಗುತ್ತದೆ ಈ ಭಾರತ ದೇಶ. ಹಾಗೆ ನನ್ನ ಹಾಗೆ ಈ ಕಲೆಯನ್ನು ಉಳಿಸಿಕೊಂಡು ನಮ್ಮ ಮನೆಯವರೇ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರಾದರೂ ಉಳಿಸಿಕೊಂಡು ನಮ್ಮ ಈ ಭಾರತಾಂಬೆಯ ನಿಶಾನೆಯನ್ನು ಮತ್ತೊಂದು ವರ್ತಿ ಆ ಗೋಮುಖದ ವ್ಯಾಘ್ರಗಳು ಅಲ್ಲಿ ಹೋಗಿ ನಮ್ಮ ಭಾರತಾಂಬೆಯ ನಿಶಾನೆಯನ್ನು ಹಾರಿಸಿ ನಮ್ಮ ಭಾರತವನ್ನ, ಅದರಲ್ಲಿಯೂ ನಮ್ಮ ಕರ್ನಾಟಕ ರಾಜ್ಯವನ್ನ ಎತ್ತಿ ತೋರಿಸಲಿ ಎಂಬುದಾಗಿ ಸರ್ವರಿಗೂ ನಾನು ಬೇಡಿಕೊಂಡೆ. ಈಗ ನೀವು ಗೊಂಬೆ ಆಟ ಇದೆ ಇಲ್ಲಿದು. ಕರ್ನಾಟಕ ತುಂಬ ಗೊಂಬೆ ಆಟಗಳು ಇದ್ದಾವೆ. ಕೆಲವು ತಂಡಗಳು ಕರಗಿ ಹೋಗ್ತವೆ. ಉತ್ತರ, ದಕ್ಷಿಣ, ಕರಾವಳಿ ಎಲ್ಲ ಭಾಗದಲ್ಲೂ ಇದೆ. ಕಾಸರಗೋಡಲ್ಲಿ ಕೆಳಗಿಂದ ಗೊಂಬೆ ಕೂರಿಸುವಂಥ ಗೊಂಬೆ ಆಟಗಳಿದೆ. ಇದ್ರ ಜೊತೆಗೆ ನೀವು ಜೆಕೋಸ್ಲೋವಾಕಿಯಾ, ಜರ್ಮನಿ, ಇಟಲಿ ಎಲ್ಲ ಹೋಗಿದ್ದೀರಿ. ಯುರೋಪ್ ಇದೆಯಲ್ಲ, ಯುರೋಪ್ ಗೊಂಬೆ ಆಟಕ್ಕೆ ತುಂಬ ಪ್ರಸಿದ್ಧಿಯಾದ್ದು. ಯುರೋಪ್ ಮತ್ತು ಚೀನಾ. ನೀವು ನೋಡಿದ ಗೊಂಬೆ ಆಟದಲ್ಲಿ ನೀವು ಕಂಡ ಅವರ ಚಂದವಾದ ಯಾವುದು? ನಮ್ಮವೆಲ್ಲವೂ ಚಂದವೇ. ನಿಮ್ಮ ಕುಣಿಸೋದನ್ನು ಇಲ್ಲಿ ಪ್ರದರ್ಶನಕ್ಕೆ ತಕ್ಷಣಕ್ಕೆ ಏನು ಸಾಧ್ಯವೋ ನಿಮ್ಮ ಮುಟ್ಸಕ್ಕೆ ನೋಡಿದ್ದೇವೆ. ನಿಜವಾದ ಆಟ ನೋಡಿದರೆ ಇವರು ಆಡುವಾಗ, ಮಾತಾಡುವಾಗ, ಹಾಡುವಾಗ ಗತ್ತು, ಗಮ್ಮತ್ತು, ಸ್ಥೈರ್ಯ ಇದೆಯಲ್ಲ, ಚಾಕಚಕ್ಯತೆನ ನಿಮಗೆ ಪಾರ್ಷಿಯಲ್ ಕೊಡೋಕ್ಕೆ ಸಾಧ್ಯವಾಯಿತು. ಮತ್ತು ಭಾಳ ಮಜಾ ಅಂದರೆ ಇವತ್ತು ಅವರ ಮಗಳು ಮತ್ತು ಸೊಸೆಯಂದರು, ಮೊಮ್ಮಕ್ಕಳು ಸೇರುವ ಜಾಡು ಕಾಣಿಸ್ತು. ಅಲ್ಲಿ ಸ್ವಲ್ಪ ಏನೇ ತಡವರಿಸಿದ್ರು ಅವರು ಈಗ ಜಾಡಲ್ಲಿದ್ದಾರೆ ಅಂತ ಗೊತ್ತಿತ್ತು. ಪಕ್ವವಾದ ರೂಪ ನೋಡಿದ್ರಿ ನೀವು. ಹಾಗಾಗಿ ಯುರೋಪ್ನ ಗೊಂಬೆ ಆಟ ನೀವು ನೋಡಿರ್ತೀರಿ. ನಿಮ್ಮ ಗೊಂಬೆ ಆಟಕ್ಕೆ ಕರೆದರೆ ಭಾರತ ದೇಶದ ಪ್ರತಿನಿಧಿಯಾಗಿ ನೀವು ಕನ್ನಡದ ತಂಡ ಕರ್ಕೊಂಡು ಹೋಗಿದ್ದೀರಿ. ಅವ್ರ ಗೊಂಬೆ ಆಟ ಕತೆ ಗೊತ್ತಾಗಲಿ ಬಿಡಲಿ, ನಿಮಗೇನು ತಲುಪಿತು, ಏನು ಚಂದ ಅನ್ನಿಸ್ತು, ನಾವೇನು ಸೇರಿಸ್ಕೋಬೋದು ಅನ್ನಿಸ್ತು? ಅವ್ರ ತಂಡಗಳನ್ನು ನೋಡಿ, ಅವ್ರ ತಂಡಗಳು ನನಗೇನು ಅಷ್ಟೊಂದು ಹಿಡಿಸಲಿಲ್ಲ. ಕೃತ್ರಿಮ ಅವರು ಅಂದರೆ ಲಂಕಾ ದಹನ ಅಂತ ನಾವು ಮಾಡ್ತೀವಿ. ಹನುಮಂತ ಹೋಗಿ ಲಂಕೆಗೆ ಬೆಂಕಿ ಇಟ್ಟಿದ್ದನ್ನು ಅವರು ಮಾಡ್ತಾರೆ. ಅವ್ರು ಮಾಡುವಾಗ ಒಂದು ಗುಡ್ಡವನ್ನು ಮಾಡಿ ಅದರ ಒಂದು ಅರಮನೆಯನ್ನು ಮಾಡಿದಂಗೆ ಮಾಡಿ ಆ ಅರಗನ್ನು ನುಗ್ಗಿ ಬಿಡ್ತಾರೆ. ಬೊಗ್ಗಿನ ಬೆಂಕಿ ಎದ್ದು ಸಮಾಧಾನ. ಅದು ತಾತ್ಪೂರ್ತಿಕ. ಮೇಲದು ಕರಗತವಾಗಿ ಬಂದಲ್ಲ, ಮಾಡಿಕೊಂಡಲ್ಲ. ನಾವು ದುಂದಿ ಹಚ್ಚಿ ಕಕ್ಕಡ ಹಚ್ಕೊಂಡು ಅದರಲ್ಲಿ ಸುಡ್ತತನನ್ನು ಕಾಣಬೇಕು. ಹಂಗೆ ಕಟ್ಟಿಗೆಯನ್ನಿಟ್ಟು ಅರಮನೆಯನ್ನು ಮಾಡಿ ಅದಕ್ಕೆ ಬೆಂಕಿ ಇಡ್ತೇವೆ ನಾವು. ಸ್ವಲ್ಪ ವ್ಯತ್ಯಾಸ ಅಂದ್ರೆ ಅಷ್ಟೇ. ಆದರೆ ಭಾಷೆಯಲ್ಲಿ ತಿಳಿಯುವುದಿಲ್ಲ ಅವ್ರು ಮಾಡೋದು. ದೌಡ್ ಮಾಡಿಬಿಡ್ತಾರೆ. ಗೊತ್ತಾಗ ನಮ್ಮಲ್ಲಿ ಹೆಂಗೆ ಬಿಚ್ಚಿ ಮಾತಾಡೋದು, ಅಚ್ಚ ಕನ್ನಡವನ್ನು ನಿಚ್ಚಳವಾಗಿ ಮಾತಾಡೋದು.
ದೌಡ್ ಮಾತಾಡ್ಬೋದು. ಅಲ್ಲ, ಭಿನ್ನ ಭೇದ ಇಲ್ಲ, ಅವರು ನಮ್ಮ ಸಹೋದರರೇ. ಈಗ ನೀವು ಈಗ ಪ್ರದರ್ಶನ ಮಾಡೋಕ್ಕೂ ಹಿಂದೆ ನಿಮ್ಮ ತಂದೆಯವರು ಹನುಮೇಗೌಡರು ಇದ್ರಲ್ಲ, ಹನುಮಂತ ಗೌಡರು ಮಾಡುವ ಆಗಿನ ಪ್ರದರ್ಶನಕ್ಕೂ ಕಥೆಯಲ್ಲೋ ಮಾತಿನಲ್ಲೋ ಪ್ರದರ್ಶನದಲ್ಲಿ ಏನಾದ್ರು ಬದಲಾವಣೆ ಆಗಿದೆ? ಅದು ಬದಲಾವಣೆ ಆಗಲೇಬೇಕು. ಅಂದ್ರೆ ಬದಲಾವಣೆ ಅಂದ್ರೆ ಆ ಪದದಲ್ಲಿ ಇರ್ತಕ್ಕಂಥ ಅರ್ಥ ಮಾತ್ರ ಒಂದೇ. ಬದಲಾವಣೆ ಅಂದ್ರೆ ನಾವು ಸ್ವಲ್ಪ ಕೈಲಿ ಹಾಕಿ ಮಾತಾಡಬಹುದು. ಮೇಲೆ ಕುಣಿಸೋದ್ರಲ್ಲಿ ಅವರು ತಾಳಕ್ಕೆ ತಕ್ಕಂಗೆ ಮುರಿದು ಹಂಗ ನಿಲ್ತಿದ್ರು. ಮತ್ತೊಮ್ಮೆ ಪದವನ್ನೆತ್ತಿ ಅದೇ ಮೃದಂಗ ತಾಳವನ್ನು ಮುಂದಕ್ಕೆ ಒಯ್ಬಹುದು ನಾವು. ಅದು ಸ್ವಲ್ಪ ಬದಲಾವಣೆ. ಆಮೇಲೆ ಅವ್ರು ಹಿಂದೆ ಮಾಡುವ ಆ ಇವು ನಕಲಿ ಜನರಿಗೆ ಬಹಳ ಅಸಹ್ಯ ಆಗ್ತಿದ್ವು. ಯಾಕಂದ್ರೆ ಆ ಕಾಲದೊಳಗೆ ಹಂಗತ್ತು. ಅವನ್ ತಿರ್ಕಪ್ಪ ಅಂತ ಮೊದ್ಲಿ ಬಡಿ ತಿರ್ಕಾ ತ್ಯಾಗ ಹಾಕು ಅಂದ್ರೆ ಕಚ್ಚೇರಿ ಬಿ ತಗೊಂಡ್ ಮೈ ಮೇಲೆ ಹಾಕಿನ ಸುಳ ಮಗ, ಮಕ್ಕಳ ಮೇಲೆ ಹಾಕಿನ ಸುಳ ಮಗ. ಈಗೆಲ್ಲ ಹಂಗಂದ್ರೆ ಜನ ಮೆತ್ತಾರೆ. ಅದಕ್ಕೆ ಸ್ವಲ್ಪ ಕಾಮಿಡಿ ಮಾತ್ರ ಬದ್ಲಿ ಅವ್ರ ಶೈಲಿಯಲ್ಲಿ ಬದ್ಲಿ ಅಂದ್ರೆ ಏನು ಅಂತ ಈಗಲೇ ಮಾಡಿದ್ರಲ್ರಿ ಚಾಲಕ ಆಟೋ ಬಂದಿದ್ದನ್ನು ನಿಮ್ಮ ಮಗ ತಕ್ಷಣ ತಗೊಂಡು ಅದು ಕಾಲದ ಜೊತೆಗೆ ಇವತ್ತಿನ ಜೀವನದ ಜೊತೆಗೆ ಇರೋದನ್ನ ಯಾಕೆ ಗೊಂಬೆ ಆಟನೂ ಇವತ್ತಿಗೆ ಅನ್ನೋದನ್ನ ನಾವೇನೂ ಹೇಳ್ದೇನೋ ಅವ್ರ ಪಾಡಿಗೆ ಅವರು ಪ್ರದರ್ಶನದಲ್ಲಿ ಅಳವಡಿಸ್ಕೊಂಡಿರೋದು ನೋಡಿದ್ವಿ. ಒಳ್ಳೆಯದು. ಆ ಸೂಕ್ಷ್ಮತೆ ಭಾಳ ದೊಡ್ಡದು. ಕಾಲಕ್ಕೆ ಸಜ್ಜನಿಕೆ ಸೂಕ್ಷ್ಮತೆಗಳು ಬೇಕು, ಅದ್ರ ಜೊತೆಗೆ ತಮಾಷೆನೂ ಬೇಕು. ತಮಾಷೆ ಕಳೆದು ಹೋಗ್ಬಿಟ್ರೆ ಜನಕ್ಕೆ ಲವಲವಿಕೆ ಹೋಗ್ಬಿಡುತ್ತೆ. ಈಗ ಪೌರಾಣಿಕ ನಾಟಕಗಳಲ್ಲಿ ತಮಾಷೆ ಇಲ್ದಿರೋ ಕಾರಣಕ್ಕೆ ಕುಗ್ಗೋಗೋ ಸಂದರ್ಭಗಳಿರೋದ್ರಿಂದ ನಿಮ್ಮ ತಮಾಷೆಗಳನ್ನು ನೋಡಿದ್ವಿ. ಈ ಗೊಂಬೆ ಆಟದಲ್ಲಿ ಮೊದಲೇ ಇರ್ತತೆ, ನಿಮ್ಮದು ಸನಾಯನೋ ಇರ್ತತೆ, ಎಲ್ಲ ಇರ್ತದೆ ಸರಿ. ಈ ಗೊಂಬೆ ಆಟದಲ್ಲಿ ಗೊಂಬೆ ಮುಂದೆ ಯಾರೂ ಕುಣಿಯೋರು ಕೂತೋರು ಇರ್ತಿರ್ಲಿಲ್ಲ. ನಿಮ್ಮ ತಂಡದಲ್ಲಿ ಮಾತ್ರ ಮೊದಲೇಕಾರ ಗೊಂಬೆಗಳು ಮುಂದಕ್ಕೆ ಇರೋದನ್ನ ನೋಡಿದೀವಿ. ಇದು ಯಾವಾಗ್ಲಿಂದ ಬಂದಿರೋದು ಅಂತ ಪೂರ್ವಜರು ಮಾಡ್ತಾ ಇದ್ದ ಹಿಂಗ. ಅವರು ಅವ ಮುಂದಿರ್ತ ಅಂದ್ರೆ ತಕ್ಷಣಕ್ಕನ ಒಂದು 2 ಪ್ರವೇಶ ಭಾಳ, 3ನೇ ಪ್ರವೇಶಕ್ಕೆ ಬತ್ತು ಮೊದ್ಲಿಕಾರ ಬರ್ಬೇಕು, ಅವನು ಕೂಡ ಆಚೆ ಮಾಡ್ಬೇಕು. ಅದಕ್ಕೆ ಅವ ಹೊರಗೆ ಇದ್ರೆ ಪಾಡ, ಒಳಗಿದ್ರೆ ಅದು ಒಳಗ ಬಡಿದ್ರೆ ಧ್ವನಿ ಒಳಗ ಅಡಿಗೆ ಇತ್ತು, ಹೊರಗಿದ್ರೆ ಬಹಿರಂಗವಾಗಿ ಹೋಗಲಿ ಅಂತಂದು ಅದು ಒಂದು ಆ ಸನ್ನಿವೇಶ ಸರಿಯಾಗಿ ಸೂಕ್ತ ಆಗಕ್ಕಿಲ್ಲ ಒಳಗಿದ್ರೆ ಅಂತ ಅದು ಒಂದು. ಈ 2 ಕಾರಣಕ್ಕೆ ಅವನು ಹೊರಗೆ ಕುಂದಿರಿಸಬಹುದು. ನೋಡಿದ್ರೆ ನೀವು ಗೊಂಬೆ ಆಟದಲ್ಲಿ ಇವ್ರ ತಂಡದಲ್ಲಿ ಮಾತ್ರ ಮೊದಲೇಕಾರ. ಇನ್ನು ನಾವು ನೋಡಿದ ಹಳೆ ಮೊದಲೇಕಾರನ್ನ ಬಹಳ ಅಪರೂಪದಿದ್ದು. ಪಾಪ ಅವರು ಹೊಸ ಹುಡುಗ ಪ್ರಯತ್ನ ಹಿಂದೆ ನೋಡ್ತಾ ಇದ್ವಿ. ಅವ್ರಿಗೂ ಇವ್ರ ಬಿರುಸನ್ನು ಗಂಡಿಸ್ಬಿಟ್ರಿ ನೀವು. ಅವರು ಹಾಗೆ ಇದ್ರು ಯಜಮಾನ, ನಾವು ನೋಡಿದ್ದು ಭಾಳ ಪಳಗಿದ. ಅವರಿಬ್ಬರು ನೋಡಿಬಿಟ್ರೆ ಇಡೀ ಗೊಂಬೆ ಆಟ ಮೈಮರ್ತು ಹೋಗ್ಬಿಡುವಂಥ ಗೊಂಬೆ ಆಟನ ತೋರಿಸುವಂಥ ಪಳಗಿದ ನಿರಾಳವಾಗಿದ್ದು. ಇವರು ಏನು ಆ ಕ್ಷಣ ಕಟ್ಟಿದ್ರು ಅವರು ಅದಕ್ಕಷ್ಟೇ ತನಗೆ ತಿರುಗಿಸಿ ಹೊಡೆಯುವಂಥ ಸಾಮರ್ಥ್ಯ ಇದ್ದದ್ದನ್ನು ಗಮನಿಸಿದ್ವಿ. ಅತ್ಯಂತ ಉಚ್ಛ್ರಾಯಿಸಿತಿ ಮತ್ತು ಗೊಂಬೆ ಕುಣಿಸುವ ಕ್ರಮದಲ್ಲಿ ಭಾಳ ಅಪರೂಪ. ನಿಮಗೆ ಇವತ್ತು ಪೂರ್ತಿಯಾಗಿ ಆ ತಂಡಗಳನ್ನು ನೋಡೋಕ್ಕೆ ಸಾಧ್ಯವಾಗಿಲ್ಲ. ನಮ್ಮ ಸಂದರ್ಭನೂ ಆಗಿದೆ. ನಾವು ಯಾವಾಗಲೂ ಇದನ್ನು ಆ ತಪ್ಪಿ ಹೋಗೋ ಪರಿಚಯನ ಮುಟ್ಸೋಕೆ ನಮ್ಮಲ್ಲಿರೋ ಎಲ್ಲ ಗೊಂಬೆ ಆಟ ತೋರ್ಸೋಕ್ಕೆ 1 ವರ್ಷ ಬೇಕಾಗುತ್ತೆ, ತಿಂಗಳಿಗೆ 1 ಮಾಡಿದರೆ. ಯಾಕೆಂದರೆ ಅಷ್ಟು ತಂಡಗಳಿದ್ದಾವೆ ಇನ್ನೂ. ಆದರೆ ಇವತ್ತೇ ತೀರೋದ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ ಅಂತವ್ರ ತಂಡಗಳು ಬಹಳ ಸಂಪ್ರದಾಯಬದ್ಧ, ಒಂಚೂರು ಬದಲಾವಣೆಗೆ ಒಗ್ಗದೇ ಇರುವಂತಹ ಸಂಪ್ರದಾಯ ಇರೋರು. ಊಟ ಕೂಡ ನೆಲ್ಲಿನ ತೊಳ್ಕೊಂಡು ನೀರು ಕುಡಿತಿರುವಂತಹ ಕರ್ಮಠ ಸಂಪ್ರದಾಯಸ್ಥರಾಗಿದ್ದದ್ದನ್ನು ಈ ತಲೆಮಾರಿಗೆ ಇವತ್ತು ಹೋಗಿದೆ. ಪುಟ್ಟರಾಮಾಚಾರ್ ಅಂತಿದ್ರು ಇಲ್ಲಿಯೇ ಬೆಳ್ಳೂರು ಸುತ್ತ ಅಪರೂಪವಾದ ಗೊಂಬೆ ಆಟಗಳು ಯಕ್ಷಗಾನ ಮೂಡ್ಲಪಾಯದಲ್ಲಿತ್ತು. ಹಾಗೆ ಇದು ಉತ್ತರ ಕರ್ನಾಟಕದ ದೊಡ್ಡಾಟ ಶೈಲಿಯ ಇವರಿಂದ ಇದೆ, ಅಂದರೆ ಪೂರ್ತಿಯಾದಲ್ಲ. ಅದರಿಂದ ಗೊಂಬೆ ಆಟಕ್ಕೆ ಏನೆಲ್ಲ ಹೊಂದ್ಕೋಬೋದೋ ಅಂತಹ ರೂಪಗಳನ್ನು ಅವರು ಹೋಗಿದೆ. ಬಹಳ ಚಂದವಾದ ಗೊಂಬೆಗಳನ್ನು ನೀವು ಗಮನಿಸ್ಬೋದು. ಗೊಂಬೆಗಳನ್ನೆಲ್ಲ ಅಭಿಮನ್ಯು ಗೊಂಬೆ ಬರುತ್ತೆ, ಅದು ಭಾಳ ಪುಟ್ಟದ ಗೊಂಬೆ ಇರೋದ್ರಲ್ಲಿ 2.5 ಅಡಿಯಿಂದ 3 ಅಡಿ ಗೊಂಬೆಗಳು ಇದೆ. ಅಭಿಮನ್ಯು ಅಂತ ಗೊಂಬೆಗಳು ಇದೆ. ಇನ್ನೂ ಹನುಮನಾಯಕನ ಹಳೆ ಗೊಂಬೆ ನೋಡಿದ್ದೆ ನಾನು. ಒಂದು ಚೋಟಿತ್ತದು, ಚೋಟಿದ್ರೆ ಸುಯ್ ಅಂತ ಪಟಾಕಿ ನಾವು ರಾಕೆಟ್ ಹೋಗುತ್ತಲ್ಲ ಹಾಗೆ ಈಗ ಅವ್ರು ಆಡಿಸಿದ್ರು ನೋಡಿದ್ರಿ ನೀವು. ಇನ್ನೂ ತಾಜಾ ಆಟ ಸಿಕ್ಬಿಟ್ಟು ಮೇಲೆ ಕಂಬಿ ಎಲ್ಲ ಕಟ್ಟಿ ಕೆಳಗೆ ಕಂಬಿ ಕೊಟ್ಬಿಟ್ರೆ ಅದು ನೀವು ನೆಲ ಮುಗಿಲನ್ನು ಸೇರಿಸ್ಬಿಟ್ಟು ಜನ ಹಿಡಿಯುವಂಥ ಅನುಭವ. ಈ ಅನುಭವ ಎಲ್ಲ ಅವ್ರಿಗೆ ಪೂರ ವರ್ಗಾವಣೆ ಆಗಲಿ, ಅವರು ಅದನ್ನು ಹೀರ್ಕೊಳ್ಳಿ, ಹೊಸ ಕಾಲಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತೇನಾದರೂ ನೀವು ಕೇಳ್ಬೋದಾದ ಅನುಭವ ಅಭಿಪ್ರಾಯಗಳಿದ್ರೆ ನೀವು ಹೇಳಿ. ಶಾಲೆಗೆ ಹೋಗಿದ್ರ? ನೀವು ಏನಾರು ಶಾಲೆಗೆ ಹೋಗಿದ್ದೀರಾ? ನಾನು ಶಾಲೆ ಓದಿದೆ. ಅಲ್ಲೇ ನಮ್ಮ ಹಳ್ಳಿಯಲ್ಲಿ ಅಂತರವಳ್ಳಿಯಲ್ಲಿ 7ನೇ ತರಗತಿ ಒಳಗೆ ಓದಿಲ್ಲ.
ಆ 7ನೇ ತರಗತಿ ಓದಿ ಒಕ್ಕಲ್ತನಕ್ಕೆ ಬಿಟ್ಟುಬಿಟ್ಟು ನಾನು ಒಕ್ಕಲ್ತನ ಮಾಡೋದಕ್ಕಾಗಿ ಅಲ್ಲಿಂದ ಹೋಗಲೇ ಇಲ್ಲ. ನಮ್ಮ ಗುರುಗಳು ಭಾಳ ಉತ್ತಮ ಗುರುಗಳಿದ್ರು. ರಾಮ, ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು, ನೀನು ತೆನಾಲಿ ರಾಮದಂಗೆ ಆಗ್ಬೇಕು. ಗೊತ್ತಾಗತ್ತಿಲ್ಲ? ರಾಮಕೃಷ್ಣ ಪರಮಹಂಸ ಇದ್ದಂಗಿರಬೇಕು. ನಿನ್ನ ಹೆಸರು ರಾಮ. ಅದು ಅಲ್ಲದೆ ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮನಿದ್ದಂಗಿರಬೇಕು ಅನ್ನೋರು. ಅಪ್ಪ ಗುರುವಿ ತಮ್ಮ ಆಶೀರ್ವಾದ. ಆಯ್ತಾಯ್ತು ಅಂತ ಆಶೀರ್ವಾದ ಮಾಡಿದರು. ಅಷ್ಟರಿಂದನೇ ಒಕ್ಕಾಲು ಓದಾದರೂ ಮುಕ್ಕಾಲು ಬುದ್ಧಿಯಲ್ಲಿ ನಾನೆಲ್ಲವನ್ನು ನೋಡಿ ಕೇಳಿ ಕಲಿತು ಎಲ್ಲದರಲ್ಲಿಯೂ ಪಾರಂಗತನಾಗಿದ್ದು ನಿಮ್ಮ ಆಶೀರ್ವಾದದ ಬಲ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಜಾನಪದ ನಾಡಿದ್ದು ಬರ್ತೀನಿ. ನಮ್ಮ ತಂದೆಯವರು ನಡೆದು ಬಂದಂಥ ದಾರಿ ತುಂಬಾ ಕಷ್ಟಕರ. ಯಾಕಂದ್ರೆ 5 ಜನ ಮಕ್ಕಳು, ನೀವು ನಂಬ್ತಿರೋ ಬಿಡ್ತಿರೋ, ವ್ಯವಸಾಯ ಬೇರೆ, ಪ್ರತಿದಿನ ಒಬ್ರಲ್ಲ ಒಬ್ರು ಕಾಡ್ತಾನೆ ಇರ್ತಿದ್ವಿ ನಮ್ಮ ತಂದೆಯವರಿಗೆ. ಅವತ್ತಿನ ಕಾಲಕ್ಕೆ ನಮ್ಮ ತಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ 5 ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದಂಥ ನನ್ನ ತಂದೆ. ಅವತ್ತಿನ ಕಾಲ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತು. ಇವತ್ತು ಕೈಗೆಟುಕುವಂಥದ್ದೆಲ್ಲ ನಾವು ತಗೊಳ್ಳೋವಂಥ ಕಾಲ ಇದಾಗಿದೆ. ನಮ್ಮ ತಂದೆಯವರು ನಡೆದು ಬಂದ ದಾರಿ ತುಂಬ ಕಷ್ಟಕರ. ನಮ್ಮ ಅಣ್ಣ, ದೊಡ್ಡಣ್ಣ, ಇವರು 4ನೇ ಓದೋರು. 14 ವಯಸ್ಸಿನಲ್ಲಿ ನಮ್ಮ ತಂದೆಗೆ ಜೊತೆಗೂಡಿದ್ದಾರೆ ನಮ್ಮ ಅಣ್ಣಂದರು ಎಲ್ಲ. ನಮ್ಮ ತಂದೆಯವರ ಕಲೆ ಎಷ್ಟರ ಮಟ್ಟಿಗಿತ್ತು ಅಂದರೆ, ಎಷ್ಟು ಬೇಸಾಯ ಮಾಡಿ ಬಂದರು ಅವರು, ಎಷ್ಟು ದಣಿದ್ರೂ ಕೂಡ ಪ್ರತಿದಿನ ಸಾಯಂಕಾಲ ನಮ್ಮನ್ನು ಕೂಡಿಸ್ಕೊಂಡು ರಾಮಾಯಣ, ಮಹಾಭಾರತ, ದೇವಿ ಪುರಾಣ, ಹೇಮರೆಡ್ಡಿ ಮಲ್ಲಮ್ಮ ಇಂಥ ಕಥೆಗಳನ್ನು ಓದಿಸಿ ನಮಗೆ ತಾವು ಹೇಳ್ತಿದ್ರು, ನಮ್ಮ ಕೈಗೆ ತಾಳ ಕೊಡ್ತಿದ್ರು. ಅಂದಿನ ನಮ್ಮ ಪಾಠ ಇಂದಿನವರೆಗೂ ನಮಗೆ ಬಾಯ್ಪಟ್ಟುಂಟು. ಎಲ್ಲೋ ರಾಮಾಯಣದ ಒಂದು ಭಾಗವನ್ನು ಕೇಳಿದರೂ ನಾವು ಸಹಿತ ಇವತ್ತು ಹೇಳಲಿಕ್ಕುಂಟು. ಆ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ನೀಡಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಇವತ್ತಿನ ವಿದ್ಯಾಭ್ಯಾಸ ಗೊತ್ತು, ಧಾರಾವಾಹಿ ಸಾಯಂಕಾಲ ಆದ್ರೆ ಲಕ್ಷ್ಮೀ ಬಾರಮ್ಮ ಅಂತೀವಿ. ಮತ್ತೆ ಮಲಗುವಾಗ ಅದು ಯಾವ್ದು ಇನ್ನೂ ಒಂದೈತಲ್ಲ, ಆ ಧಾರಾವಾಹಿ ಕರಿತೀವಿ. 24 hours ಇಲ್ಲ, ಇವೆಲ್ಲ ಇಂಥವುಗಳನ್ನ ನಮ್ಮ ತಂದೆ ನಮಗೆ ಹೇಳಿಕೊಡ್ಲಿಲ್ಲ. ಸಂಪೂರ್ಣ ರಾಮಾಯಣ, ಮಹಾಭಾರತ ನಮಗೆ ಗೊತ್ತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಮ್ಮ ತಂದೆಯವರು ಬಹಳ ಕಷ್ಟ ಜೀವನಗಳನ್ನೇ ನೋಡ್ಕೊಂತ ಬಂದರು. ದಯಮಾಡಿ ಈಗ ಸುಖ ಐತಿ ಅನುಭವಿಸಿ ಅಂದ್ರೆ ಅವ್ರು ಅನುಭವಿಸಕ್ ತಯಾರಿಲ್ಲ. ತಮ್ಮ ಜೀವನ ಶೈಲಿಯಲ್ಲೇ ಮುಂದೆ ಸಾಗಬೇಕು. ನಾನು ಐತಿ ಅಂತ ನಾನು ಕೂತು ಉಣ್ಣಕ್ಕೆ ತಯಾರಿಲ್ಲ. ಎಲ್ಲವನ್ನೂ ನನಗೆ ಭಗವಂತ ಕೊಟ್ಟಾನ, ಭಗವಂತನ ಸೇವೆಯಲ್ಲೇ ನಾನು ಇರ್ತೀನಿ ಅಂತ ನಮ್ಮ ತಂದೆಯವರು ನಮ್ಮ ಈ ಸ್ಟೇಜ್ನಲ್ಲಿ ನಾವಿಷ್ಟು ಮಾತಾಡಲಿಕ್ಕೆ ನಮ್ಮ ತಂದೆಯವರೇ ಕಾರಣ. ಬಹುಶಃ ಇನ್ನೊಂದು ಜನ್ಮದಲ್ಲಿ ಇಂಥ ತಂದೆ ನಾವು ಕಾಣಲಿಕ್ಕಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ನಮ್ಮ ತಂದೆಯವರಿಗೆ ಮೊನ್ನೆ ಹುಷಾರಿಲ್ಲ, ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಮೈನರ್ ಆಪರೇಷನ್ ಕೂಡ ಆಯಿತು ನಮ್ಮ ತಂದೆಯವರಿಗೆ. ಆವಾಗಿನಿಂದ ಅವರ ಆರೋಗ್ಯ ಸ್ವಲ್ಪ ಸರಿ ಉಳಿಲಿಲ್ಲ. ಆ ಕೃಷ್ಣ ಪರಮಾತ್ಮನಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಇಂಥ ಹಲವಾರು ಸ್ಟೇಜ್ಗಳಲ್ಲಿ ನಿನ್ನ ಆರಾಧಿಸುವಂಥ ಶಕ್ತಿ ಕೊಡು ಭಗವಂತ, ಆರೋಗ್ಯ ಕೊಡು ಭಗವಂತ, ನಿನ್ನ ಸಿರಿ ಬೇಡ ಭಗವಂತ, ನಿನ್ನನ್ನ ಜನರೆದುರಿಗೆ ಪ್ರದರ್ಶನ ಮಾಡುವಂತ ಶಕ್ತಿ ಕೊಡು ಭಗವಂತ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಅಷ್ಟೇ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಈಗ ಹೇಳಿದ್ದು ಒಳ್ಳೇದಾಯ್ತು. ಇಲ್ಲಿವರೆಗೂ ಅವರ ಅಮ್ಮದಿರಿದ್ರೆ ಕರ್ಕೋತಿದ್ವಿ, ಮಕ್ಕಳಿದ್ರೆ ಕರ್ಕೋತಿದ್ವಿ. ಈಗ ಮಕ್ಕಳು ತಮ್ಮ ತಂದೆ ತಾಯಿ ಹೇಗೆ ದುಡಿದ್ರು ಅನ್ನೋದನ್ನ ನೋಡಕ್ ನೀವು ಬಂದಿದ್ದೀರಿ ನಿಮ್ಮ ಮೂಲಕ. ಈಗ ನೀವು ನಿಮ್ಮ ತಾಯಿ ಇದಾರೋ ಇಲ್ವೋ ಗೊತ್ತಿಲ್ಲ, ಇದಾರಲ್ವಾ? ಅವರು ಇದೇನು ಗೊಂಬೆ ಆಟ, ನೀವು ಕಷ್ಟನೂ ಹೇಳಿದ್ರೆ ಅವ್ರು ಜಾಸ್ತಿ ಹೇಳಲಿಲ್ಲ. ನಮ್ಮ ಜಮೀನು ಐತೆ, ಫರಕ್ ಐತೆ, ಭಾಳ ಕಮ್ತ ಮಾಡ್ತೀವಿ ನಾವು ಅಂತ ಅನ್ನೋದನ್ನ ಭಾಳ ಧೈರ್ಯವಾಗಿ ಹೇಳಿದ್ರು. ಅವ್ರ ಒಳಗಿರೋ ಗುಣ ಅದು. ಈಗ ನಿಮ್ಮ ತಾಯಿ ಇದ್ದಾರಲ್ಲ, ಇದೇನು ಊರು ಗೊಂಬೆ ಆಟ ಹೋಗಿ ಮಾಡ್ಕೊಂಡು ಕೂತಿದ್ದಾರೆ ಇವರೇನು ಅಂತ ಅನ್ಲಿಲ್ವಾ ಅಂತ. ಕೆಲವು ಪ್ರಸಂಗಗಳಲ್ಲಿ ಹೆಣ್ಮಕ್ಳಿಗೆ ತಾಪತ್ರೆ ನಿಮಗೆಲ್ಲವೂ ಗೊತ್ತೇ. ಇವಾಗಲೂ ನಮ್ಮ ತಾಯಿಯವ್ರು ಅಂತಾರೆ, ಏನ್ ಮಾರಾಯ ನಿನಗೆ ಏನು ಬಂದತಿ, ಮಕ್ಳು ಇಷ್ಟೆಲ್ಲ ಮಾಡ್ತಾರ, ಗುಳಿಗೆ ತಗೊಂಡು ತಣ್ಣಗೆ ಮನೆಗೆ ಮಕ್ಕಬಾರ್ದ ನೀನಂತ ಇವತ್ತಿಗೂ ನಮ್ಮ ತಾಯಿ ಹೇಳೋದುಂಟು. ಆದ್ರೆ ನಮ್ಮ ತಾಯಿ ಮಾತು ನಮ್ಮ ತಂದೆ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಇಂಥ ಹಲವಾರು ಪ್ರದರ್ಶನಗಳು ಬರಲಿ, ನಾನು ಸ್ಟೇಜ್ ಮೇಲೆ ಇದನ್ನ ಮಾಡ್ಲಿ, ನಾನು ಹೋಗೇ ತೀರ್ತೇನೆ ಅಂತ ನಮ್ಮ ತಂದೆ ಹೋಗೋದುಂಟು. ನಿಮ್ಗೇನ್ ಅನ್ಸುತ್ತೆ ನಿಮ್ ತಂದೆ ಮಾಡ್ತಿರೋ ಕಾರ್ಯಕ್ರಮನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ? ಖಂಡಿತ. ಯಾಕಂದ್ರೆ ನಮ್ಮ ತಂದೆ ಪಟ್ಟಂತ ಕಷ್ಟ ನಾವು ನೋಡಿ ಕಲ್ತಿರ್ತಕ್ಕಂಥವ್ರು. ನಮ್ಮ ತಂದೆಯವರ ಕಲೆಯನ್ನು ಉಳಿಸ್ಬೇಕು ಅನ್ನೋ ಬಹಳ ಹಂಬಲ ಇದೆ ಮೇಡಮ್ ಅವರೇ.
ನಮ್ಮ ಮಕ್ಕಳಿಗೂ ಸಹ ಪ್ರತಿದಿನ ಒಂದು ತಾಸಲ್ಲ, ಒಂದು 5 ನಿಮಿಷ ಆದ್ರೂ ಅವ್ರಿಗೆ ಮಹಾಭಾರತ ಕೊಡೋದುಂಟು. ನಮ್ಮ ಮಕ್ಕಳಿಗೆ ಉಳಿಸ್ಕೊಂಡು ಹೋಗ್ಬೇಕಂತ ಬಹಳ ಆಸೆ ಇದೆ ಮೇಡಮ್ ಅವ್ರಿಗೆ. ಅವರು ಸೊಸೆ ಅವರು ಮಾತಾಡ್ಲಿ ಅಂತ, ಅದಕ್ಕೆ ಮಕ್ಕಳು ಮಾತಾಡಿದ್ರು ಇಲ್ಲ, ಮಗನೂ ಮಾತಾಡ್ಲಿ, ಏನ್ ಹೇಳ್ಬೋದು ಅದನ್ನ ಹೇಳಿ. ಇದು ಇಲ್ಲಿ ಒಂದು ಹಾಡುಂಟು, ಮನುಷ್ಯನಿಗೆ ಎಷ್ಟು ಆಸೆಗಳುಂಟು ಮತ್ತೆ ಅದರಿಂದ ಮುಕ್ತಿ ಪಡ್ಲಿಕ್ಕೆ ಅವನ್ ಏನೆಲ್ಲ ಮಾಡ್ತಿರ್ತಾನ ಅಂತಂದು ನಮ್ಮ ತಂದೆಯವರು ಸಾಕ್ಷಾತ್ ಶ್ರೀಕೃಷ್ಣನ ಅಲ್ಲಿ ಕುಂತಾನನ ಅಷ್ಟು ಚಂದ ಕತೆ ಹೇಳ್ಕೊಡೋರು ನಮಗೆ. ನಮ್ಮ ಅಜ್ಜ ಇವರೆಲ್ಲ ಹೇಳ್ಕೊಡ್ತಿದ್ರು. ಕರೆ ಪಟಗ ಸುತ್ಕೊಂಡು ನಮ್ದು ಜಗಲಿ ಕಟ್ಟಿ ಅಂತ ಇತ್ತು. ಆ ಜಗಲಿ ಕಟ್ಟಿ ಮೇಲೆ ಕೂತು ಹೇಳಕತ್ತಿದ್ರೆ ನಾವು ಹೋಳಿಗೆ ತುಪ್ಪ ಉಂಡ್ವೇನ ರಾಜ ಇದ್ನನ ಅನ್ನಂಗನ ಉಣಬಡಿಸೋರು ನಮ್ಮ ಅಜ್ಜ ನಮಗೆ. ನಮ್ಮ ಅಜ್ಜ ಬಹಳ ನಮಗೆ ಹೇಳ್ಕೊಟ್ಟಂಥ ಗುರು ಅವರು. ಒಂದನೇ ಗುರು ನಮ್ಮ ಅಜ್ಜ. ಆಮೇಲೆ ನಮ್ಮ ತಂದೆಯವರು. ಇಂಥ ತಂದೆ ಬಹುಶಃ ಯಾರಿಗೂ ಸಿಗ್ಲಿಕ್ಕಿಲ್ಲ. ನಾನು ಹೆಮ್ಮೆ ಪಡ್ತೀನಿ. ರಾಮನಗೌಡರ ಮಕ್ಕಳು ನೀವು ರಾಣೆಬೆನ್ನೂರು ನಾವು ಎಲ್ಲೇ ಹೋದ್ರನ ಏನು ಕೇಳ್ತಾರೆ, ನಿಮ್ಮಲ್ಲಿ ಭಾಳ ಪ್ರಸಿದ್ಧ ಅಲ್ಲ ಸೂತ್ರಗೊಂಬೆ ಆಟ, ಪುಣ್ಯ ಮಾಡಿರಿ. ಹೌದೌದು, ಭಾಳ ಪುಣ್ಯ ಮಾಡೀವಿ ಅಂತೀವಿ ನಾವು. ಯಾಕಂದ್ರೆ ಅವು ನಮಗೆ ಹುರುಪೆ ಏನಂತ ಹೇಳಿಕ್ ಗೊತ್ತಿಲ್ಲದ. ನಾವು ರಾಮನಗೌಡನ ಮಕ್ಕಳು. ಆದರೆ ಇವತ್ತಿನ ದಿವಸ ಎಲ್ಲವನ್ನು ಕಲ್ತಿದ್ದೇವೆ. ಕಲಿಯೋದಿನ್ನೂ ಭಾಳ ಇದೆ. ನಮ್ಮ ತಂದೆಯವರಿಗೆ ಭಾಳ ಚಿರಋಣಿ ನಾವು. ನೀವು ಏನಾರು ಹೇಳದಿದ್ರೆ, ಈಗ ನಾವು ಅವ್ರಿಗೆ ಕೇಳಿದೆ, ನೀವೇನೋ ಮಗಳು ಹೇಳಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ. ಆಸೆ ಪಾಸೆಗಳು ಬೇಡಂತಿ ಬಹು ಮೀಸಲು ನುಡಿ ಮಾತಾಡಂತಿ. ಆಸೆ ಪಾಸೆಗಳು ಬೇಡಂತಿ ಬಹು ಮೀಸಲು ನುಡಿ ಮಾತಾಡಂತಿ. ಭಾಷೆ ಕೊಟ್ಟು ತಪ್ಪ ಬೇಡಂತಿ ಭಾಷೆ ತಪ್ಪು ಬೇಡಂತಿ. ಹರಿದಾಸರೊಳಗೆ ಮನ ಇರಿಸಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ. ಅವರನ್ನು ಕಂಡರೆ ಅವರಂತಿ ಅವರನ್ನು ಕಂಡರೆ ಅವರಂತಿ. ಮತ್ತಿವರನ್ನು ಕಂಡರೆ ಇವರಂತಿ. ಅವರಿವರೆಂಬವ ಭಾವವನರಿಯದೆ ಅವರಿವರೆಂಬುವ ಭಾವವನರಿಯದೆ ಭ್ರಾಂತನಾಗಿ ಸುಮ್ಮನೆ ಕುಂತಿ. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ ನೀ ಕುಂತಿ. ಪೊಡವಿಯೊಳಗ ಶಿಶುನಾಳಂತಿ ಪೊಡವಿಯೊಳಗ ಶಿಶುನಾಳಂತಿ. ಗುರು ಗೋವಿಂದನ ಪದ ಹಿಡಿಯಂತಿ. ಪೊಡವಿಯೊಳಗ ಶಿಶುನಾಳಂತಿ. ಗುರು ಗೋವಿಂದರ ಪದ ಹಿಡಿಯಂತಿ. ಬಿಡದಾತನ ಪದ ಹಿಡಿಯಂತಿ. ಬಿಡದಾತನ ಪದ ಹಿಡಿಯಂತಿ. ತಡ ಮಾಡದೆ ಮುಕ್ತಿ ಪಡಿಯಂತಿ. ದುಶ್ಚಿಂತನಾಗಬೇಕಂತಿ ಬಹು ನಿಶ್ಚಿಂತೆ ನೀ ಕುಂತಿ. ಚಿಂತನಾಗಬೇಕಂತಿ ಬಹು ದುಶ್ಚಿಂತಿಯೊಳಗ. ನಮ್ಮ ತಾತ ನಮ್ಮನ್ನು ಕುಂದ್ರಿಸ್ಕೊಂಡು ಅವತ್ತಿನ ಕಾಲಕ್ಕೆ ಈ ಹಾಡು ಹೇಳ್ತಿದ್ರು. ಬರೀಲಿ ನೀವು ಮನಸ್ಸನ್ನ ನನ್ನಲ್ಲಿಡ್ಬೇಕು. ಇಲ್ಲಿ ಕುಂತೀರಿ ನಿಶ್ಚಿಂತೆಯಾಗಿಲ್ಲ, ನೀವು ಓಡ್ ಹೊಂಟಿರಿ ಆಡಾಕಂತ ನಮ್ಮ ತಾತ ಈ ಹಾಡನ್ನ ನಮಗೆ ಹೇಳಿಕೊಡ್ತಾ ಇದ್ರು. ಇವತ್ತಿಗೂ ನಮಗೆ ನಮ್ಮ ತಾತ, ನಮ್ಮ ತಂದೆಯವರು, ನಮ್ಮ ತಾತ ಬಹಳ ಸಿಗ್ಲಿಕ್ಕಿಲ್ಲ ಅಂತ ಗುರುಗಳು ಇವರಿಗೆ. ಒಳ್ಳೆಯ ತಂದೆಯನ್ನ ನಮ್ಮ ಕಳೆದುಕೊಂಡ್ರು ನಮ್ಮ ತಂದೆಯವರು. ಈಗಲೂ ಕೂಡ ನಾವು ನಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ತಾ ಇದ್ದೀವಿ. ಭಗವಂತ ಅವರಿಗೆ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ. ಅವ್ರ ವಯಸ್ಸು 76 ವರ್ಷ. 26 ವರ್ಷದವರಂಗೆ ಅವ್ರ ಕೈಗೆ ಹನುಮನಾಯಕನ ಗೊಂಬೆ ಬಂದಾಗ ನನಗೆ 72 ಅನ್ನೋದು ಆಗ್ಲಿಲ್ಲ, ನನಗೆ ಗೊತ್ತಿಲ್ಲ. ರಾಮೇಗೌಡ್ರೆ, ಬಹಳ ತಾಕತ್ತಾಗಿ ಮಾತಾಡ್ತಿರಲ್ಲ, ಅಧಿಕಾರಯುತವಾಗಿ ಏನಾದ್ರೂ ಕೊಟ್ಟು ಯೌವನ. ನಮ್ಮ ತಂದೆ ತಾಯಿ ಜೋಳದ ರೊಟ್ಟಿ, ಧಾರವಾಡದ ಬ್ಯಾಡ್ಗೆ ಮೆಣಸಿನ್ಕಾಯಿ ಚಟ್ನಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಸಾಕಷ್ಟು ಕೇಳಿಸ್ತಾ ಇದ್ದು. ಈಗೆಲ್ಲ 1 ಲೀಟರ್ ಇದ್ದು ದೌಡು ಡೈರಿ ಕಳಿಸ್ಬಿಡ್ತಾರೆ. ಆಮೇಲೆ ಅವ್ರು ಕೊಟ್ಟು ತರೋದು ಎಂಥದ್ದು ಸಕ್ರೆ ಪುಡಿ ಅಂತಂದು ಕಷಾಯಕ್ಕೆ ಮಾಡ್ಕೊಂಡು ಕುಡಿ. ಅದು ಎಲ್ಲಿತ್ತು ನಮ್ಮಲ್ಲಿ? ಯಾವ ಕಾಲದಲ್ಲಿಯೂ ಆ ಚಹಾ ಅನ್ನೋದು ಇದ್ದನ.
ಇಂಗ್ಲೀಷರು ಬಂದು ನಮ್ಮನ್ನು ಹಾಳಾಕತ್ತಿದ್ರಲ್ಲ ಆ ನನ್ನ ಮಕ್ಕಳು ತಂದ್ರವನ್ನ ಚಾನ ಇವತ್ತು ಚಟ ಕಲೀಲಿ, ಚಾ ಕೊಡು ಕೈ ಹಚ್ಕೊಂಡ್ ತಾಯ್ಲಿ. ನೋಡಿ ಎಂಥದ ನೋಡಿ ಕೆಟ್ಟಿರೋರು. ನಾನು ಒಂದು ಮಾತು ಹೇಳ್ತೀನಿ, ನೀವೇನು ತಿಳ್ಕೊಂತೀರೋ, ನಾ ಎಲ್ಲೇ ಹೋದ್ರು ಸಹಿತ ಇವರೆಲ್ಲ ಊಟಕ್ಕೆ ಕುಂತಿರ್ತಾರೆ. ನಾವು ಊಟದ ಹಾಲು, ಅವ್ರು ಕುಂದ್ರವು, ಅವ್ರನ್ನ ತಟ್ಟಿ, ಆ ತಾಟು, ಆ ಲೋಟ ನೋಡ್ತಾರೆ. ಇವೆಲ್ಲಷ್ಟೇ ಇಲ್ಲ, ಸಲಕರಣೆ ಮಾಡ್ಬೇಕಾರ ಎಷ್ಟು ಕಷ್ಟ ಬಂದಿರ್ಬೇಕು ಅವ್ರಿಗೆ. ಇಷ್ಟು ಕಷ್ಟಪಟ್ಟು ಈ ನಮ್ಮ ಕಲಾವಿದರಿಗೆ ಊಟ ಹಾಕ್ತಿರಲ್ಲ, ನಾವೆಷ್ಟು ಪುಣ್ಯಶಾಲಿಗಳಿರ್ಬೇಕು. ಒಂದು ಪದ ಓದಿದ್ರೆ ಅದನ್ನು ಪದಚ್ಛೇದ ಮಾಡಿಬಿಡೋದು, ಅದರ ಅರ್ಥ ಏನೋ ಸಿಗೋವರೆಗೆ ಅದನ್ನು ಬಿಡೋಕ್ಕಲ್ಲ. ಹಂಗೆ ಇಂಗ್ಲೀಷ್ ಚಹಾ ಅಂತ ಮಾಡಿ ಕುಡಿಯೋಕೆ ಚಹಾ ಇಟ್ಟು ನೋಡಿ ಹೆಂಗೆ ಮಾಡಿಟ್ಟು, ಕಪ್ಪು ಬಚಿ, ಮ್ಯಾಲ ಕಪ್ಪು ಕೆಳಗೆ ಬಚಿ, ಹಿಂಗಿಟ್ಟು ಕೊಡೋರು. ಹಿಂಗೆ ಚಹಾದ ಅಂಗಡಿಯಾಗ ಬರಲ್ಲ ನಾವು ಹೋದಾಗ, ಮ್ಯಾಲ ಕಪ್ಪು ಅಡಿಗೆ ಬಚಿ. ಆ ಚಹಾ ಕುಡ್ದಂಗೆ ಮುಖ ಎಲ್ಲ ಕಪ್ಪು ಅಡಿಗೆ ಬಸ್ತಾ ಹೋಗೋದ, ಹೊಟ್ಟೆಗೆ ನಿಲ್ತದೆ. ಹಂಗೆ ಇದು ಅನ್ನವಾಗಿ ಇವರಲ್ಲಿ ಉಳಿಬಾರ್ದು, ಬಸ್ ಹೋಗ್ಲಿ, ಆ ಪುಡಿ ಅಂಶ ಉಳ್ಕೊಂಡು ಕೈ ಹತ್ಲಿ. ಎಷ್ಟು ಜಾಣ್ಮೆಯಿಂದ ನಮ್ಮನ್ನು ಅಳಿದ್ರು, ಅವಾಗ ನಾವು ದಡ್ರು, ಅವಾಗ ನಾವು ಹುಂಬ್ರು, ಅವಾಗ ನಾವು ಬರೀ ಒಕ್ಕಲ್ತನದಲ್ಲೇ ಇರ್ತವ್ರ ಜೀವಿಗಳು. ವಿಜ್ಞಾನಿಗಳಿದ್ರು, ಭಯಂಕರವಾದ ವಿದ್ಯಾವಂತರಿದ್ರು, ಎಲ್ಲರೂ ಇದ್ರು ಸಹಿತ ಅವರೆಲ್ಲರ ಕಣ್ಣಿಗೆ ಮಣ್ಣು ಎರಚಿ ಅವ್ರ ಆಳ್ಕೆ ಮಾಡಿ ಅವ್ರಿಗಿನ್ನ ಅಧ್ವಾನ ಅಲ್ಲ ಸ್ವಾಮಿ ಈಗ ಬಂದಿರೋರು. ಅದುವೇ ಅದನ್ನು ಹೇಳೋದಲ್ಲ. ಈ ಬೊಂಬೆ ಆಟವನ್ನು ನೀವು ಒಂದೇ ಊರಲ್ಲಿ ಬೇರೆಯವ್ರಿಗೇನೋ ತರಬೇತಿ ಕೊಡ್ತಿದ್ದೀರಾ ಏನು ನಿಮ್ಮ? ಒಂದು ನಮ್ಮ ತಂದೆಯವರು ಎಂದು ಪುರಾಣ ಹೇಳ್ತಿದ್ರು. ನೀವು ಈಗ ಅವ್ರು ಹೇಳುವಾಗ ಈಗ ಹೆಂಗೆ ಜನ ಕೂಡೀರಿ, ಹಿಂಗೆ ಒಂದು 500-600 ಮಂದಿ ಕೂಡರು. ಮೊನ್ನೆ ನನ್ನ ಪುರಾಣ ಹೇಳುವಂತ ಜನ ಬರ್ಲಿಕ್ಕೆಲ್ಲ ಬೇಡ ಅಂತ ಹೇಳಿನ. ಇಲ್ಲ, ಮಳೆ ಹೋಗೈತಿ, ವಿರಾಟ ಪರ್ವ ಹಚ್ಚಿದ್ರೆ ಮಳೆ ಬರ್ತದಂತ, ಪಾಂಡವರು ಸತ್ತು ಅಂತ ಹೇಳಿ ಒಂದು 200 ಮಂದಿ ಇದ್ದರು. 2 ದಿವಸ ಮಾತ್ರ. 3ನೇ ದಿವಸ ಒಂದು 25 ಮಂದಿ ಇದ್ದರು. ಯಾಕೋ ವೆಂಕಪ್ಪ, ಯಾಕೆ ಜನ ಯಾಕೆ ಬರಲಿಲ್ಲ? ಶನಿವಾರ ಆಯ್ತಾರ ಧಾರಾವಾಹಿ ಇರ್ತೆಲ್ಲ ಬಂದತ್ರಪ್ಪ, ಇವತ್ತು ಸೋಮವಾರ ಧಾರಾವಾಹಿ ಅದಾವ, ಹೆಂಗೆ ಬರ್ತಾರ ಇದ್ದಾಗ ಹೇಳಿ ಮುಗಿಸೋನ್ನ ಕಾಲ ಹಿಂದೆ. ನಾವು ಗೊಂಬೆ ಆಟ ಕಲೀರಿ. ನಂದು ಒಂದೇ ಮನೆತನ ಅಲ್ಲ, ನೀವು ಬರೀ ಬೆಳಕಿಗೆ ನೀವು ಹೇಳಿದ್ರು ಅಂತರವಳ್ಳಿ ಹೆಸರ, ನಾನು ಹೇಳಿದ್ರು ಅಂತರವಳ್ಳಿ ಹೆಸರ. ಒಟ್ಟಾರೆ ನಮ್ಮ ಕರ್ನಾಟಕದ ಭಾರತಾಂಬೆ ನಿಚಾನಿ ಅಂತರವಳ್ಳಿಯೇ ಮೆರೀತೈತಲ್ಲ. ಅಂತರವಳ್ಳಿಯಲ್ಲಿ ಬರೀ ಅಂದ್ರೆ ಬರೋದಲ್ಲ. ಹಾಗವನ ನಾವೆಲ್ಲ ಬಂದಂದೋಗಿ ಅನ್ನೋದನ್ನು ಕಟ್ಟಿ ಹೋಗಪ್ಪ. ಅವ್ರಿಗೆ ಗೊತ್ತಲ್ಲ, ರುಚಿ ಸಿಕ್ಕಲ್ಲ, ಆತ್ಮಶುದ್ಧಿ ಆಗಿಲ್ಲ. ಭಾರತ ರಾಮಾಯಣ ಓದಿದ್ರೆ ಆತ್ಮಶುದ್ಧಿ ಆಗತ್ತೆ. ಆತ್ಮಶುದ್ಧಿ ದುಡ್ಡು ಬೇಡದಿರುತ್ತ ಕಾಯವಿದು ನೆಲೆಯೆಲ್ಲ ಚಿರಿತ ಮಾಯರೂಪಿನ ಮೃತ್ಯು ದೇವತೆ ಬಾಯ ಬಿಡುತ್ತಿ ಹೇಳಾವಧೀತನ ಕಾಲಗತಿ ಎಂದು ದಾಯವರಿದು ಮಹಾತ್ಮರಿದಕ್ಕೆ ಸಹಾಯ ಧರ್ಮವು ರಚಿಸುವುದು, ನಿರ್ದಾಯದಲ್ಲಿ ಕೈ ಸೂರಗೊಂಬುದು ಮುಕುತಿ ರಾಜ್ಯವನ್ನು. ಅವರು ನಂಬಿದ ಮುಕ್ತಿ ರಾಜ್ಯ ಸಿಕ್ಕಿತ್ತ ಹೊರತು ತಾತ್ಪೂರ್ತಿಕ ಸುಖ, ನಾನು MLA, ನಾನು MP, ನಾನು ಪ್ರಧಾನಿ, ನಾನು ಮುಖ್ಯಮಂತ್ರಿ, ಇವೆಲ್ಲ ಏನು 5 ವರ್ಷದ್ವನ 10 ವರ್ಷದ್ವನ ಹೋದ್ವನ. ಕ್ಷಣಿಕ ಸುಖ, ಪರಿಪೂರ್ಣ ಸುಖ ಇದು. ಹಾಗೆ ಏನನ್ನು ಓದಿರಿ ಸಹಿತ ನಾವು ಅದರ ಅರ್ಥವನ್ನು ತಿಳಿದುಕೊಳ್ಳೋದು. ಸರ್ವಜ್ಞಪ್ಪ ಅಂತ ಎಲ್ಲರಿಗೂ ಗೊತ್ತಿರಬಹುದು, ನಮ್ಮ ಸಮೀಪವ ಅಬಲೂರಲ್ಲಿ. ಹಂಗೆ ನಿಂದಿರ್ತಿದ್ದಂಗೆ ಹೆಂಗೆ ರಚನಾ ಮಾಡೋನು, ಹೆಂಗೆ ಪರಮಾತ್ಮನಿಗೆ ಶಕ್ತಿ ಕೊಟ್ಟದ್ನು, ಹೆಂಗೆ ಹೇಳಬೇಕು. ಒಕ್ಕಲಿಗನೋದಲ್ಲ ಬೆಕ್ಕು, ಪುಲಿಯಲ್ಲ, ಎಕ್ಕಿ ಕಡೆಗೆ ದೊಣ್ಣೆಲ್ಲ, ಇವು 3 ಲೆಕ್ಕದೊಳಿಲ್ಲ ಸರ್ವಜ್ಞ. ಕಾದ ಕಪ್ಪನು ತಾ ಹೊಯ್ದುಣಿಲು ಕೂದು ಹೋದಲ್ಲಿ ಮಾತು ಮರದ ಕಪ್ಪನು ಕಾದಾರಿದಂತೆ ಸರ್ವಜ್ಞ. ಹೊತ್ತಿಗೆ ತೆಗೆದ ಮಾತು ಸತ್ತವನ ಎದ್ದಂತೆ ಹೊತ್ತಾಗಿ ನುಡಿದ ಆ ಮಾತು ಕೈ ಜಾರಿದ
ಮುತ್ತಿನಂತೆ ಹೋದ ಸರ್ವಜ್ಞ. ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದನ ಪರಿಮುಖವ ಹಾಳೂರು ಹದ್ದಿನಂತಿಕ್ಕು ಸರ್ವಜ್ಞ. ಅವನನ್ನು ಬಿಟ್ಕೊಂಡನ ಅವನು ಸರ್ವಜ್ಞನೆಂಬುವನು ಗರ್ವದಿಂದ ಆಗಿಲ್ಲ, ಎಲ್ಲರಿಂದೊಂದನ್ನು ನುಡಿಗಲ್ಕು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಹಾಗೆ ಬಸವಣ್ಣವರು ಸಾಮಾನ್ಯದವರ. ಕೇಳಿ ಕೇಳಿ ನೀವೇನ ಕೇಳ್ತಾ ಇದ್ರಲ್ಲ, ಕೇಳಿ ಸರ್. ಅಣ್ಣ ಬಸವ ಕೇಳಿ ಕೇಳಿ ಸರ್. ಇವತ್ತಿನ ಜನ ಮೂರ್ಖರ ಬಗ್ಗೆ ಸರ್ವಜ್ಞ ಒಂದು ಮಾತನ್ನು ಹೇಳಿದ್ದಾನೆ. ಹಂಗೆ ನಿಂತ್ಕೊಳ್ಳಿ, ಪಕ್ಕ ಹಂಗೆ ನಿಂತ್ಕೊಳ್ಳಿ. ಹಿಂದಕ್ಕೆ ಹೋಗ್ರಿ ಕೊಡ್ರಿ ಎಲ್ಲ ಕೊಡ್ರಿ. ತಂದೆ ಹೇಳಲ್ಲ ವಚನ, ನೀವು ಒಂದು 2 ವಚನ ಹೇಳಿ ಮೇಡಮ್. ಈಗ ಹೇಳಿದ್ರಲ್ಲ ಸರ್ವಜ್ಞಂದ್ರ ಸರ್ವಜ್ಞನ ವಚನ ಅಂತಕ್ಕಂಥ ವಿಚಾರ ಬಂದಾಗ, ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದುಡೆ ಗೋರ್ಕಲ್ಲ ಮೇಲೆ ಮಳೆಗೆರದಂತೆ ಸರ್ವಜ್ಞ ಅಂತಕ್ಕಂಥ ವಚನನ ಸುಮಾರು 650-700 ವರ್ಷಗಳ ಹಿಂದೆ ಸರ್ವಜ್ಞ ಹೇಳೋಗಿದ್ದಾನೆ. ಆದರೆ ಇವತ್ತಿನ ಜನ ಈ ಜನಪದ ಕಲೆ, ಜನಪದ ಸಂಸ್ಕೃತಿ, ಗೊಂಬೆ ಆಟ ಇವುಗಳನ್ನ ಇಷ್ಟಪಡಲ್ಲ. ಅಂತ ಮೂರ್ಖರು ನಾವೆಲ್ಲರೂ ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು, ಈ ಮೀಡಿಯಾಗಳಲ್ಲಿ, ಅಂತರ್ಜಾಲಗಳಲ್ಲಿ, TV ಮಾಧ್ಯಮ, ದೃಶ್ಯ ಮಾಧ್ಯಮ, ಸಿನಿಮಾ ಅಂತಕ್ಕಂಥ ವಿಚಾರದಲ್ಲಿ ಮನಸೋತಿದ್ದೀವಿ. ಆದರೆ ಇಂಥ ಸಾಹಿತ್ಯಗಳನ್ನು ಶ್ರೀಕೃಷ್ಣ ದೇವರಾಯನ ಕಾಲದಿಂದಲೂ ಸಹ ನೀವು ಬಳುವಳಿಯಾಗಿ ತಂದು ತಲತಲಾಂತರಗಳಿಂದ ಇವತ್ತಿಗೂ ಸಹ ಅದನ್ನು ಉಳಿಸಿ ಬಿಡಿಸಿ ನಮ್ಮ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥವ್ರನ್ನ ನಾವು ನೋಡೋದೇ ಒಂದು ಖುಷಿ, ಆನಂದ. ನಿಮ್ಮಂಥವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ತುಂಬ ಧನ್ಯವಾದ. ಕರೆ ಅಂದ್ರೆ ನೀವು ಬಂದ್ರಲ್ಲ, ನಿಮ್ಮಂತ ಮನಸ್ಸು ಅದಕ್ಕೂ ಇದು ಏರ್ಪಟ್ಟಿದೆ. ಅಂತವ್ರು ಇಲ್ದೆ ಹೋದ್ರೆ ಅವ್ರು ಹೇಳಿದ್ರಲ್ಲ 3ನೇ ದಿವಸದ್ದಾಗ್ಬಿಡುತ್ತೆ. ಮೂರ್ಖರು ಖಂಡಿತ ಅಲ್ಲ, ಮೂರ್ಖರು ನಾವು ಖಂಡಿತ ಅಲ್ಲ. ಎಲ್ಲಾ ವಿದ್ಯೆಗಳನ್ನು ತಿಳಿಯುವಂತ ಶಕ್ತಿ ನಮ್ಮಲ್ಲಿದೆ. ಹಿಂದಿನವ್ರಿಗಿಂತೂ ಮುಂದಿನವರು ನಾವು ಜಾಣರು, ನೀವು ಜಾಣರು. ಒಪ್ಪಿದ್ರೆ ಮೂರ್ಖರಲ್ಲ. ನಮಗೆ ಸರಿಯಾದ ಗುರು ಇಲ್ಲ, ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಆದ್ರಿಂದ ನಾವು ಇದನ್ನ ಕಲಿಯಕ್ಕಾಗ್ತಾ ಇಲ್ಲ ವಿನಃ ನಾವು ಮೂರ್ಖರಲ್ಲ. ನಾವೆಲ್ಲರೂ ವಿದ್ಯಾವಂತರೇ, ಭಾರತಾಂಬೆಯ ಮಕ್ಕಳೇ ನಾವು. ನಮ್ಮಲ್ಲಿ ಎಷ್ಟು ಕಲೆಗಳಿವೆ. ವಿದ್ಯೆ ಹೆಚ್ಚಿಗೆ ಇರಬಹುದು, ಜಾನಪದ ಕಲೆ ಕಡಿಮೆ ಇರಬಹುದು. ನಾವು ಕೆಲವೊಂದನ್ನ ಮರಿತಾ ಇದ್ದೀವಿ, ನಾವು ಹೆಕ್ಕಿ ತೆಗಿತಾ ಇಲ್ಲ. ಎಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅನ್ನೋದು ಮಾತ್ರ ಅರ್ಥ ಇಲ್ಲ. ಮೂರ್ಖರಲ್ಲ, ಖಂಡಿತ ನಾವು ಜಾಣ್ರೆ, ನೀವು ಜಾಣ್ರು ಖಂಡಿತ. ಇದ್ರ ಜೊತೆಗೆ ಆ ಅಬ್ಬಲೂರ್ಗೆ ಹೋದ್ರೆ ಅಲ್ಲಿ ಒಂದು ಭಾಳ ಏಕಾಂತರಾಮಯ್ಯನ ಒಂದು ಭಾಳ ದೊಡ್ಡ ಪವಾಡದ ದೇವಸ್ಥಾನ ಇದೆ. ಅದು ಬಿಡ್ತೇನೆ, ಅದು ಒಂದೇ ಸ್ಥಳ ಭಾಳ ವಿಶೇಷ. ಅಲ್ಲಿ ಗದ್ದಿಗೆಗಳ ಮಧ್ಯೆ ಇಲ್ಲಿ ಮೂಲೆಯಲ್ಲಿ ಮಲಗ್ತಿದ್ದ ಸರ್ವಜ್ಞ ಅಂತ ಕೇಳ್ತೀವಿ, ಬೇರೆ ವಾಸ್ತವನೂ ಇರ್ತದೆ. ಅಷ್ಟೆಲ್ಲ ನೋವು ನಂತರನೇ ದಾಟಿರ್ತಾನೆ. ಅವನ ಕಾಲ ಬೇರೆ, ನಾವು ನೋಡ್ತಾ ಇರೋ ಕಾಲ ಬೇರೆ ಅನ್ನೋದು ವಾಸ್ತವ. ಏಕೆಂದರೆ ಆ ಗದ್ದಿಗೆಗಳ ಮಧ್ಯೆ ಬೂದಿ ಥರ ಬಿದ್ದಿರೋ ಮೂಲೆಯಲ್ಲಿ ಮಲಗ್ತಾ ಇದ್ದ. ಇವತ್ತು ನಿನ್ನೆ ಕಂಡಿದ್ದೆ ನಾನು ಅನ್ನೋ ಥರ ಕ್ಷೇತ್ರ ಕಾರ್ಯ ಮಾಡುವಾಗ ಹೇಳಿದ ಮಾಹಿತಿಯನ್ನು ಗಮನಿಸಬೇಕು. ಕಾಲದಲ್ಲಿ ಅವನ ಭಾಳ ಅಸಡ್ಡೆಗಾಗಿರ್ಬೋದು, ಹುಟ್ಟನ್ನು ಭಾಳ ಕೆಟ್ಟಾಗಿ ಮನುಷ್ಯ ಅಂತಲೇ ಭಾವಿಸದಿರೋಷ್ಟು ನೀಚವಾಗಿ ಕಾಣುವ ಕಲ್ಚರ್ ಅಂತಲೇ ಅನ್ನಲೇಬೇಕಾಯ್ತು. ನಮ್ಮ ಸಂಸ್ಕೃತಿನೇ ಅಂಥದನ್ನು ಬಿತ್ತಿ ಬೆಳೆದಿದೆ. ರಿಲ್ಯಾಕ್ಸಾಗಿ ನೋಡೋದನ್ನು ಕಲಿಸಿರಲಿಲ್ಲ. ಅದಕ್ಕೆ ಅವನು ಸರ್ವಜ್ಞ ಆದ ಅನ್ನೋದು ಸತ್ಯ. ಪೆಟ್ಟು ಮಾಗಿಸಿದ್ದು ಧ್ವನಿ ಆಯಿತು, ಧ್ವನಿಯಾಗಿದ್ದರಿಂದ ಸರಿಯಾಯಿತು. ಹೊಸ ಧ್ವನಿಗಳು ಬಂದಿದೆ. ಬಹುಶಃ ಈಗ ಒಂದು ಸಾರಿ ನಿಮ್ಮ ಗೌರವಗಳೆಲ್ಲ ನಡೀಲಿ. ಒಂದೇ ಒಂದು ಕೊನೆಯದ ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಮೊದಲೇ ಕಾರ ಬರಲಿ. ಹೆಜ್ಜೆ ಹಾಕ್ತಾ ಅವರು ಕುಣಿತಾರೆ ಈ ತಂಡ. ಕೆಲವರು ಬರೀ ಗೊಂಬೆ ಕುಣಿಸ್ತಾರೆ, ಇವರು ಹಿಮ್ಮೆಲೆಯಲ್ಲಿ ಹೆಜ್ಜೆ ಹಾಕ್ತಾ ಕುಣಿತಾರೆ. ಆ ಗೊಂಬೆಗಳನ್ನು ಹಿಡ್ಕೊಂಡು ಗೊಂಬೆ ಜೊತೆಗೆ ಕುಣಿಲಿ ಅಂತ ಕೇಳ್ಕೊತೀನಿ. ಒಂದು ಸುತ್ತು ಒಂದು ಹೆಜ್ಜೆ ನೋಡ್ಬಿಟ್ಟು ಅವ್ರಿಗೆ ನಾವು ಗೌರವಯುತವಾಗಿ ಒಂದು ಧನ್ಯವಾದವನ್ನ ಹೇಳ್ಬೋದು. ನಿಮಗೆ ಸಮರ್ಪಕವಾಗಿ ಒಂದು ನುಡಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರನು ಹೌದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರ
ಶಾಸ್ತ್ರಗಳು ಗುರು ಪರಮೇಶ್ವರನು ಹೌದೆಂದು. ನಮಗೆ ಗುರು ಯಾವಾಗಲೂ ಮಾರ್ಗದರ್ಶನವನ್ನು ನೀಡ್ತಾನೆ ಇರ್ತಾನೆ. ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ತಿಳ್ಕೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀವಿ. ನಾವು ಜಾನಪದವನ್ನ ನಮ್ಮ ಒಂದು ಅಂಗವಾಗಿ, ನಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಅದು ಒಂದು ವಿದ್ಯೆ ಅಂತ ಕಲಿಯೋಣ. ಜೀವನ ಜಾನಪದನೇ ಜೀವನ. ಜೀವನ 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 ಕ್ರಮ. ಹೌದು ಸರ್. ಆಗ್ಲಿ ಇನ್ನೇನಾದ್ರು ಬಹಳ ಮುಖ್ಯವಾದ್ದು ಖಂಡಿತ ಆಗ್ಲಿ. ರಾಮೇಗೌಡ್ರೆ, ರಾಮೇಗೌಡ್ರೆ ಕೇಳಿ. ವಿಮಾನದಲ್ಲಿ ಬೊಂಬೆಗಳನ್ನ ತಗೊಂಡು ಹೋಗ್ಬೇಕು, ನಿಮ್ ಫೀಲಿಂಗ್ ಏನಾಗಿತ್ತು? ಅಷ್ಟು ದೂರ ಹೋಗಿ ನೀವು ಕಲೆ ಅವ್ರು ಹೇಳೋದನ್ನ ಇನ್ನ ಚೆನ್ನಾಗಿ ಮಾಡ್ತೇನೆ. ಇವರು ಕೃಷ್ಣಪ್ಪ, ರಾಮಪ್ಪ, ದ್ರೌಪದಮ್ಮ ಇವ್ರನ್ನೆಲ್ಲ ವಿಮಾನದಾಗ ಕರ್ಕೊಂಡು ಹೋದ್ರಲ್ಲ, ಅದು ಹೆಂಗಿತ್ತು ಅಂತ ಹೇಳಿ. ನಾವು ನಮ್ಮ ತಂದೆಯವರು ಫಾರಿನಿಗೆ ಹೋಗಿದ್ರು. ನಾವು ಚಿಕ್ಕ 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 ಮಕ್ಕಳು ಫಾರಿನಿಗೆ ಹೊಂಟಿದ್ರು ನಮ್ಮ ತಂದೆಯವರು. ನಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಬಹಳ ಫೀಲಿಂಗ್. ನಮಗೆ ಅದು ಗೊತ್ತಿಲ್ಲ, ಅದಕ್ಕೋಸ್ಕರ ಖಂಡಿತ ಖಂಡಿತ ಅವ್ರು ಕೊಟ್ಮೇಲೆ ನಾವು ಮುಂದಕ್ಕೆ ಆಗ್ಲಿ. ಆಮೇಲೆ ನೀವು ಹೇಳೋದಿದ್ರೆ ಹೇಳ್ರಿ. ನಿಮಗೀಗ ಅವರು ಏನ್ ಕೇಳಿದ್ರು ಅಂದ್ರೆ ಗೊತ್ತಾಯ್ತ್ರಿ. ನೀವು ಮಾತ್ರ ಹೋಗ್ಲಿಲ್ಲ, ಕೃಷ್ಣ ಪರಮಾತ್ಮನ್ ಕರ್ಕೊಂಡು ಹೋದ್ರಿ, ರಾಮನ್ ಕರ್ಕೊಂಡು ಹೋದ್ರಲ್ಲ, ಹೆಂಗಿತ್ತು ನಿಮ್ಗೆ ಅನುಭವ ಅಂತ. ಒಂದು ಮಾತು ಹೇಳಬೇಕು ಅಂದ್ರೆ, ನಮ್ಮ ಹಾಕಿದ್ದು ಹಠದ ಮೇಲೆ ಹಾಕಿದ್ರು ಚೆಕೋಸ್ಲೋವಾಕಿಯಾ, ಅತಿ ಕೋಲ್ಡ್ ಪ್ರದೇಶ. ಅವ್ರು ಅಲ್ಲೇ ಏನಾದರೂ ಆಗಲಿ ಅಂತ ಹಾಕಿರಬಹುದು ಅಂತ. ಅವಾಗ ನಮಗೆ ಗೊತ್ತಾಗ್ತದೆ, ಆಯ್ತು ಬಿಡು ಪರಮಾತ್ಮದನ ಅಂದು ಹೋದ್ವಿ. ಒಂದು ಮಾತು ಹೇಳಬೇಕು ಅಂದರೆ, ಟೈಮ್ ಭಾಳ ಆಕತಿ ಅಂತ ಬಿಟ್ಟಿದ್ದೆ. ನಮ್ಮ ಸಹೋದರ, ನಮ್ಮ ಅಣ್ಣ ಒಬ್ಬನಿದ್ದ. ಅವ ಎಂಥ ಪಂಡಿತ ಅದನ ಅಂದ್ರು ಸಹಿತ ಅವನು ಹೋಗಿ ನೋಡೇ ಬರ. ರಾಮಗೌಡ ನೀವು ಸ್ಟೇಜ್ ಹಾಕಿ, ಗೊಂಬೆ ಕಟ್ಟಿ, ನಾ ಬರ್ತಾನೆ. ಏ ಇರಂಗೌಡ ಬಾರು ಮರ, ಹೇ ಅವನ ಗುರುಗಳು ದರ್ಶನ ಆಗ್ಬೇಕಂತ ಹೋಗಿ ಅವ್ರು ಕೂಡ ಮಾತಾಡಿ ಅವ್ರ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟೆ ಬರ. ಅಷ್ಟು ಸಂಸ್ಕೃತ ಪಂಡಿತ ಅವ ನಮ್ಮ ಅಣ್ಣ. ಅವ ಅಂದ, ನಾವು 15 ಮಂದಿ ತಂಡ ಬೆಂಗಳೂರು ಹೋಗಿ ಇಳಿದ್ವಿ. ಅವ್ರು ವಿಮಾನ ಬುಕ್ ಮಾಡಿತ್ತು, ಅಲ್ಲ ಟಿಕೆಟ್ ತೆಗಿಸ್ಕೊಂಡಿತ್ತು. ಏ ರಾಮಗೌಡ ಭಾರಿ ತಲೆ ನುಚ್ಚಿತ್ತು, ಚಹಾ ಕುಡಿಬೇಕು ಅಂತ. ತಡಿ ತರ್ತಾನೆ ಅಂತ ಓಡಿ, ಅಲ್ಲೇ ಲಿಚ್ಚಾಗ ಅವರಲ್ಲ ಹಚ್ಚ ಕಡೆ ಹೋಗ್ಬಂದು ಏನು ಮೆಜೆಸ್ಟಿಕ್ ಐತಲ್ಲಿ ತೆಗ್ಗು ಅಂತ ಹಚ್ಚ ಕಡೆ ಹೋದ್ವಿ. ಕಾಮತ್ ಹೋಟ್ಲಿನಾಗ ಒಂದು ಚಹಾ ಕೊಡು ಅಂದ. ಒಂದೇ ಚಹಾ ತಗೊಂಡ, ಅದನ್ನು 2 ಕಪ್ಪಿಗೆ ಮಾಡಿ ಹಿಂಗೆ ಕುಡ್ಕೊಂತ ಒಂದು ಹಿರಂಗೂಡ 10:30 ಟ್ರೈನ್ ಐತಿ, 10:40 ಬಂತು, 10:60 ಬಂತು, ಅರ್ಧ ತಾಸು 10 ನಿಮಿಷ ಮುಂದೈತಿ ಅಂತೀನಿ ನಿನ್ನ ಗಡಿಯಾರ. ಸ್ಥಳ ಭಾರಿ ತಲೆ ನಿಂತಿತ್ತು, ಚಹಾ ಕೊಡುದು ಬಂದ್ವಿ. ಟ್ರೈನ್ ಹೋಗ್ಬಿಡುತ್ತ ನಮ್ದು. ಅವ ಮಾತಾಡಿದ ನಮಗೆ ಹಳ್ಳ್ಯಾರಂತ ಅದಕ್ಕೆ ಅಂತಾರೆ. ನಿಮಗೆ ತಿಳ್ತೈತಿಲ್ಲ, 15 ಮಂದಿ ಇದೀರಿ, ಗೊತ್ತಾಗತ್ತಿಲ್ಲ. ನಾವು ಟಿಕೆಟ್ ಬುಕ್ ಮಾಡಿದ್ದೆ ಅಂದ. ಇಲ್ರಿ ತಲೆ ಕಟ್ಟಿತ್ತು, ಸಾಕು ಚಾ ಇಲ್ಲಿದ್ದಲ್ಲ ಇದನ್ನಿಂದ ಯಾವನ್ಲೇ ನೀನು ಅಂದೇವ. 2 ದುಬ್ಬ ಹಾಕ್ಯಂತದ್ದ ಬರೋಬ್ಬರಿ ಇಂಥ ಸಂಜೆ ಕೊಡವ. ಯಾವನ್ಲೇ ನೀನು? ನಾವಿಟ್ಟು ಆಳನೆ, ಬೇಕಾದ್ರೆ ನಮ್ಮನ್ನು ಹಚ್ಚು, ಯಾವ್ದಾರು ನಿನ್ನ ಟಿಕೆಟ್ ತಗೊಂಡು ರೈಟ್ ಹೇಳು. ತಲೆಯಲ್ಲಿ ಫೋನ ರಾಜೀವ್ ಗಾಂಧಿ ಫೋನ್ ಮಾಡೋನು. ನಾನು ಅವಾಗ ಶಿವ ನಾನು ಅವಾಗ ಅವ್ರ ಗೌರ ಹೋದ್ರು ಹೊತ್ತು 20 ರೂಪಾಯಿ ಮುಟ್ಕೊಂತಾರೆ, ಮತ್ತೆ ಇಟ್ಕೊಂತವೆಂದು 11:30 ಟೈಮಿಗೆ ಬಂದು ಟ್ರೈನಿಗೆ ಹಚ್ಚಿದ್ರು. 10:30 ಟ್ರೈನ್ ಬಿದ್ದಿತ್ತು. ನಾವು ಹೋದಾಗ ಸತ್ಯವಾದ ಮಾತು, ಬಾಂಬೆ ಹತ್ರ ಬಿದ್ದಿತ್ತು ಆ ಟ್ರೈನು. 10:30 ಹೋಗಿತ್ತು. 11:30 ನಮ್ಮನ್ನು ಹತ್ತಿರ್ತಾವ. ಏನು ಕೂಡ ಬರೇ ಒಂದು ಕಪ್ ಚಹಾ ಕುಡಿಯೋಕೆ. ಯಾಕೆ ಏನು ಕೂಡ ನಿನಗೆ ಹೆಂಗೆ ಗೊತ್ತಾಯ್ತು? ನಮ್ಮೂರಾಗ ಗೂಳಿ ಹಾಕಲಲ್ಲಿ ಎಲ್ಲೋ ಮಾಡಿದ್ರಲ್ಲ, ಗೂಳಿ ಹಾಕಲ ಬಿಡಿಸ್ತೇನ ನಾನು. ನಮ್ದು ಊರ ಬಗ್ಗೆ ಹೊಲ 6 ಎಕರೆ ಹೊಲ ಹಾಳಾಗೈತೆ ನನ್ನ ಮಕ್ಕಳ. ಯಾವನಾರ ಲೇಲಾವ್ ಮಾಡಿದ್ರೆ ನಿಮ್ಗೆ ನೋಡ್ಕೊಂತಾನೆ. ಹಂಗೆ ಅಂತ ಬಿಡಿಸ್ಬಿಟ್ಟಿರ್ತ. ಆ ಗೋಮಾತೆಗೆ ನಮ್ಮನ್ನು ರಕ್ಷಣೆ ಮಾಡಿದಳ. ನಾನು ಎಷ್ಟರ ಮಟ್ಟಿಗೆ ಅವನಲ್ಲಿ ಭಕ್ತಿನೂ ಇತ್ತು, ಅಷ್ಟೇ ನಿಕಟ ಮನಸ್ಸು, ಕಟಿ ಮನಸ್ಸು. ಹಠ ಹಿಡಿದ್ರೆ ಬಿಡೋಕ್ಕಾಗಿಲ್ಲ. ಎಲ್ಲ ಹೋಗೋದಪ್ಪ ಅವ್ರು ಕೊಡ್ಲಿ ಬಿಡ್ತಮ್ಮ, ಉಣ್ಣೋದು ಆಡೋದು ಬರೋದು. ಹಂಗೆ ಅವನದೊಂದು ಧೈರ್ಯ ಇತ್ತು. ಮೇಲೆ ನಾವು ಪರಮಾತ್ಮ ನಮ್ಮ ಜೊತೆಗೆ, ಪರಮಾತ್ಮದಿಂದ ನಮಗೆ ತಾವು ಬಂದ್ರೆ ಬರ್ತೈತಿ. ಅವನ ಲೋಕಕ್ಕೆ ಹೋಗ್ಕೊಂಡು ಕರ್ಕೊಂಡು ವೈಕುಂಠಕ್ಕೆ ಅಂತಂದು
ಅವನ ಮೇಲೆ ಹೊಡೆ ಹಾಕಿ ಒಬ್ಬರು ಒಂದು ಜ್ವರ ಬರಲಿಲ್ಲ, ಕೆಮ್ಮಾಗಲಿಲ್ಲ. 42 ದಿವಸ ಇದ್ದರೂ ಸಹಿತ ನಿಮ್ಮ ಆಶೀರ್ವಾದದ ಬಲದಿಂದ ಮತ್ತೆ ನಮ್ಮ ತಾಯ್ನಾಡಿಗೆ ಬಂದು ಮಕ್ಕಳು ಮೊಮ್ಮಕ್ಕಳನ್ನು ಕಟ್ಕೊಂಡು ಆಡೋ ಅಂಥ ಧೈರ್ಯ ಆ ಪರಮಾತ್ಮ ನನಗೆ ಕೊಟ್ಟ. ಅವನ ಧೈರ್ಯ ನಮಗಿದ್ದದ್ದು, ಮಂದಿ ಧೈರ್ಯ ಏನಲ್ಲ. ಆದರೆ ಇನ್ನೊಂದು ನಮ್ಮ ಅಣ್ಣಾರಂದರು, ಮೂರ್ಖಂಗೆ ಬುತ್ತಿಯನ್ನು 100 ಕಾಲು ಹೇಳಿದರೆ ಬೋರ್ಕಲ್ಲ ಮೇಲೆ ಮಳೆ ಸುರಿದು ಹಾಕಲು ನೀರು ಕುಡಿಯಬಹುದೇ ಸರ್ವಜ್ಞ. ನಾವು ಮೂರ್ಖರು ಅಂತ ತಿಳಿಬಾರ್ದು, ಅದು ನಮ್ಮ ತಪ್ಪು. ನಮ್ಮ ಹೊಲದ ಪಕ್ಕದಲ್ಲಿ ಒಂದು ನೀರಾವರಿ ಇಟ್ಟು ಒಬ್ಬರು ನೀರು ತಿರುಗುತ್ತೆ. ಮಾವ ನಾ ಇಷ್ಟು ವಿದ್ಯೆ ಕಲಿತೆ ವ್ಯರ್ಥ ಆತಪ್ಪ, ನೀರು ತಿರುವ ಮಳೆ ಬಂತು. ಶಾರದಾದೇವಿ ನಿನಗೆ ಯಾವತ್ತಿಗೆ ಅನ್ನ ಕಟ್ಟಿಟ್ಟಿರ್ತ, ಅಯ್ಯ ನಿನ್ನ ಪುರಾಣ ಸಾಕು, ಅಲ್ಲೇ ದ್ಯಾಮಂಗುಡಿಗೆ ಹೇಳಿ ನಿನ್ನ ಪುರಾಣ. ಮಗ ನಾನೇನ್ರು ಒಂದು ಕೇಳಕ್ಕಂದ್ರೆ ನೀ ಈಗ 3 ವರ್ಷ ತಾಲಿ ಬಿಟ್ಟು ಇನ್ನೂ 5 ಎಂಟು ಒಂದು ಮಾತು ಹೇಳ್ಬೇಕಂದ್ರೆ 1,05,000 ರೂಪಾಯಿ ಪಗಾರ ಅಂತ ನಾವು ಕಾಲೇಜ್ ಪ್ರೊಫೆಸರ. ನಮ್ಮ ಹುಡುಗನ ನಮ್ಮ ಮಳಿಯ ಮುಕುಂದಪ್ಪ ಚಡಗನಾಳ ಅಂತಂದು ಡಾಕ್ಟರೇಟ್ ಪದವಾತವನು. ನಾನು ಮೂರ್ಖ ಅಂತ ಸಲ್ಲಿಗೊಮ್ಮೆ ನಾನು ಮೂರ್ಖ ಅಂದಪ್ಪ ನಾನು ಮಾವ. ಥೋ ನನ್ನಂತ ದಡ್ಡ ನನ್ನಂತ ಮೂರ್ಖ ಯಾರಲ್ಲ, ಅದನ್ನು ತಿಳಿಬಾರ್ದು ನಾವು. ಆ ತಾಯಿ ಅದಾಳ ನಮ್ಮಲ್ಲಿ. ಇವತ್ತು ಕರಿಚಾರ ನಮ್ಮ ಕೂಡ ಕೂಲಿ ಮಾಡಿಸ್ತಾನೆ ಅವನು ಸಾವುಕಾರ. ಹೋಗಲ್ಲ ಸೋಳಲ್ಲ ಅಂದಾನು, ಒಂದು ದಿವಸ ಹೋಗಲ್ಲ ರೊಕ್ಕಲ್ಲ ಅಂದಾನು. 3ನೇ ದಿವಸ 200 ಬೈತಾರ. ಕೊಡ ಅವ್ನು ಯಾಕೆ ಕರ್ಕೊಂಡೆವು ಬಡವ ಅವನು ಅಂತ. ಹಂಗೆ ನಮಗೆ ಸರ್ಕಾರ ಕೊಡೋದ್ರೆ ದೇವ್ರ ಅವ್ರಿಗೆ ಕೊಡ್ತಾನೆ ಬುದ್ಧಿನ, ಕೊಟ್ಟು ಕೊಡ ಅಂತ ಯೋಗ್ಯತೆ ಕೊಡ್ತಾನೆ. ನಾವು ಮೂರ್ಖರಲ್ಲ. 84 ಲಕ್ಷ ಜೀವರಾಶಿಯನ್ನು ತಿರುಗಿ ಶ್ರೇಷ್ಠವಾದ ಮಾನವ ಶರೀರಕ್ಕೆ ಬಂದಿದ್ದೀವಿ. ನಾವ್ಯಾಕೆ ಮೂರ್ಖರಕ್ಕವೆ? ಕೈ ಅದಾವು, ಕಾಲದವು, ಓಡಾಡಕ್ಕೆ ಶಕ್ತಿ ಐತಿ, ತಿಳಿಯೋಷ್ಟು ಬುದ್ಧಿ ಐತಿ, ಮಾತಾಡೋಕ್ಕೆ ಚೇತನ ಐತಿ, ಶ್ರೇಷ್ಠ ಜೀವ ಐತಿ. ಸಾಕು, ಪರಮಾತ್ಮ ನಾಮಸ್ಮರಣೆ ಮಾಡಿ ಮೂರ್ಖರ ಸಾಲಿನಾಗ ಇದ್ದ ಅವನ ಲೋಕಕ್ಕೆ ಹೋಗೋನು. ಮೂರ್ಖರ ಸಾಲಿನಾಗ ಇರೋಣಪ್ಪ, ಅವನ ಲೋಕಕ್ಕೆ ಹೋಗಿಬಿಡೋನು. ಇದರ ಬಗ್ಗೆ ಒಂದು ಕಾಮಿಡಿ ಬೇಡ, ಟೈಮ್ ಕಟ್ಟಿ 2 ನುಡಿಯಾಗಿ ಹೇಳಿದ್ರಿ. ಮಕ್ಕಳು ಅಲ್ಲ, ಅವ್ರ ಹತ್ರ ಒಂದು ರಾತ್ರಿಗೆ ಹೇಳೋದು ಇದೆ, ಒಂದು ಕ್ಷಣಕ್ಕೆ ಹೇಳೋದು ಇದೆ. ಅಷ್ಟು ಅನುಭವದ ಸಾರ ತುಂಬಿಟ್ಟಿದೆ. ಹೇಳಿ. ನಮ್ಮ ಮಗಳು ಹೇಳಿದ್ರು ಹಾರ್ಟು ಆಪ್ರೇಷನ್ ಆಗೈತೆ ಅಂತ, ಬೈಪಾಸ್ ಸರ್ಜರಿ ಆಯಿತು. ಆಗಿರ್ಬೋದು, ಅದು ದೇಹಕ್ಕೆ, ನನ್ನ ಆತ್ಮಕ್ಕಾಗಿಲ್ಲ. ಆತ್ಮ ಪರಿಶುದ್ಧವಾಗಿಯೇ ನಾನು ಎಂದೆಂದೂ ಕೊಂದಿಲ್ಲ, ಎಂದೆಂದೂ ಆಗಿಲ್ಲ. ಒಂದು ಮಾತು ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ, ನೀವು ತಕ್ಷಣದಲ್ಲಿಯೇ ಗುರುತಿಸ್ತೀರಿ. ಕುದುರೆ ಅಲ್ಲಲ್ಲ, ಕುರಿ ಅಲ್ಲ, ಎತ್ತಲ್ಲ, ಎಮ್ಮಲ್ಲ, ಅವರ ಸರ್ ಬಸವರಾಜ್ ಸರ್ ಅಲ್ಲ, ತಕ್ಷಣಕ್ಕೆ ಗುರುತಿ. ಹಂಗೆ ತಕ್ಷಣ ಗುರುತಿಸುವಂತಹದ್ದು ನಿಮ್ಮ ದೇಹದಲ್ಲಿ ಯಾವ ವಸ್ತು ಐತಿ, ಯಾವುದೈತಿ ನಿಮ್ಮಲ್ಲಿ, ಅದನ್ನು ತಿಳಿಬೇಕು. ತಕ್ಷಣಕ್ಕೆ ಗುರುತುಪಡಿಸ್ತದೆ ನೋಡು. ಲಾಲಿ ಉಪ್ಪು ಐತಿಪ್ಪ, ಹುಳಿ ಐತಂದ್ರೆ ಭಯಂಕರ ಖಾರ, ಚಿತ್ತಿ ಭಾರಿ ಬೆಲ್ಲ ಆಗೈತಪ್ಪ ಮರಯ್ಯ. ಹೋಳಿಗೆ ಮಾಡಿದ್ರಿ ಏನು ಬೆಲ್ಲ ಹಾಕಿದ್ರ ಮರಯ್ಯ ಅಂದ್ರೆ ನೋಡು. ಸಾರಿನ ರುಚಿ, ಹುಳಿ ರುಚಿ, ಉಪ್ಪಿನ ರುಚಿ, ದರ್ವಂದ ರುಚಿನೂ ಗೊತ್ತಾಗತ್ತಿ. ಹಂಗಾರೆ ಅದನ್ನ ಯಾವಾಗ ತಪ್ಪಕಾರ ತೊಳ್ತೀರಿ, ಹೆಂಗೆ ಅದನ್ನು ಸ್ವಚ್ಛ ಮಾಡಿದ್ದೀರಿ ಎಂದೂ ಇಲ್ಲ. ಹಂಗೆ ಪರಮಾತ್ಮ ನಮ್ಮ ಹೃದಯದಲ್ಲಿ ತಾನೇ ಆತ್ಮನಾಗಿ ನಿಂತಿದ್ದಾನ. ಅವನಿಗೆ ಯಾವಾಗೂ ನಾವು ತೊಳಗಿಲ್ಲ, ಬೆಳಗಿಲ್ಲ, ಎಂದೂ ಅವನ ಕಡೆಗೆ ಗಮನ ಕೊಟ್ಟಿಲ್ಲ. ದೇಹವನ್ನು ಉಪಚಾರ ಮಾಡಿದ್ದೇವೆ. ಉಣ್ಣೋದು, ಮಕ್ಕಳೋದು, ಹೇಳೋದು, ಬಿಡಿಸೋದು, ತಂಬಾಕು ಹಾಕೋದು, ಇದನ್ನು ಮಾಡಿದ್ದೇವೆ. ಅವನ ಆತ್ಮ ಸಂತೋಷಕ್ಕಾಗಿ ನಾವು ಇಂಥ ಸತ್ಸಂಗದಲ್ಲಿ, ಇಂಥ ಗುರು ಹಿರಿಯರ ಸಮ್ಮುಖದಲ್ಲಿ, ತಾಯಂದಿರ ಸಮ್ಮುಖದಲ್ಲಿ 4 ಒಳ್ಳೆಯ ಮಾತುಗಳನ್ನು ಆಡಿದ್ದ ಅವನಿಗೆ ನಾವು ಲಾಭ ಮಾಡಿಕೊಟ್ಟಂಗೆ. ಒಬ್ಬ ಲೋಭಿ, ಭಯಂಕರ ಲೋಭಿ ಇದ್ದ. ಗಂಡ ಹೆಂಡತಿ ಇಬ್ಬರು ಅವರು ಮಕ್ಕಳಾಗಿದ್ದೇವೆ. ಒಬ್ಬ ಭಿಕ್ಷುಕ ಬಂದ, ಪರಮಾತ್ಮನ ಬಂದಿರಬಹುದು. ಶಿವ ಭವತಿ ಭಿಕ್ಷಾಂದೇಹಿ ಅಂದ. ತಿಳಿಬೇಕಾದ್ರೆ ಎಲ್ಲವನ್ನೂ ತಿಳಿಬೇಕು ಅಂತ ಹೇಳೇನು ನಾನು. ನನ್ನ ಅನಿಸಿಕೆ ಅದು.
ಶಿವ ಭವತಿ ಭಿಕ್ಷಾಂದೇಹಿ ಅಂದ್ರೆ ಏನು? ಶಿವ ಅಂದ್ರೆ ಪರಮಾತ್ಮ, ಭವತಿ ಅಂದ್ರೆ ಹೊಟ್ಟೆ, ಭಿಕ್ಷಾಂದೇಹಿ ಅಂದ್ರೆ ಹೊಟ್ಟೆ ಏನ್ರ ಕೊಡ್ರಿ, ಅನ್ನ ರೊಟ್ಟೆ ಅಂಬಲೆ ಮಜ್ಜಿಗೆ ಏನ್ರ ಕೊಡ್ರಿ ಅಂತಂದೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗ ಮುಂಜಾನೆ ಶಿವ ಕೋರ್ಧಾನ್ಯದ ಭಿಕ್ಷ, ಯಾವ ಧಾನ್ಯ ಬೆಳೆದ್ರೆ ಅವ್ನಿಗೆ ಅರ್ಧನ ಕೊಡ್ಬೇಕಂತ. ಮುಂಜಾನೆ ಅವರು ಮಧ್ಯಾಹ್ನಕ್ಕೆ 10-11 ಗಂಟೆಗೆ ಇವರು, ಸಂಜೆ ಮುಂದೆ 2 ಮಂದಿ ಬರ್ತಾರೆ. ಗೌಡ್ರ ಮನೆ ಬೆಂಗಳೂರು ಹೋಯ್ತಿರಲ್ಲ, ಪೇಪರ್ ನೀವು ಓದ್ರಿ ಕೊಡಕ್ಕೆ ಬೇಕು 50 ರೂಪಾಯಿ ನನಗೆ. ಯಾಕೆ ಪೇಪರ್ನ ನೋಡಿ ನನ್ನ ಮನೆಗೆ ಬಂದೆ, ನೋಡ್ಯ ಪೇಪರ್ ನೋಡಿಲ್ಲ. ಆ ಭಿಕ್ಷಕರು ನಮ್ಮೂರಾಗ ಇಲ್ಲಿದ್ದಂಗೆ ಕಾಣಲ್ಲ. ಬಂದ, ಹೋಗ ಸ್ವಾಮಿ ಮುಂದ್ಕ ಅಂದ. ಮತ್ತೆ ಮರುದಿವ್ಸ ಬಂದ, ಗಂಟೆ ಬಿದ್ದು ನಡೆ, ನಾಳೆ ಹೋಗ ಅಂದ. ಮತ್ತೆ ಮರುದಿವ್ಸ ಬಂದ, ಅವನಿಲ್ಲ ಅಂತ ಹೇಳ. ಮತ್ತೆ 4ನೇ ದಿವಸ ಬಂದ, ಸ್ನಾನ ಮಾಡಕತ್ತಾರ ಅಂತ ಹೇಳಿ. ಆಗಲಿ ಬಿಡಮ್ಮ ಕುಂದಿರ್ತಾನೆ, ಸ್ನಾನ ಮಾಡ್ಕೊಂಬಂದ ನೀಡ್ಲಿ ಅಂತ ಕುಂತಬಿಟ್ಟು ಕಟ್ಟಿ ಮೇಲೆ ಕುಂತಬಿಟ್ಟನ್ರಿ. ಕಟ್ಟಿ ಮೇಲೆ ಕುತ್ಕೊಂಡಾನ. ಏನಾರು ನೀಡಿಸ್ಕೊಂತ ಕೇಳಿ, ಸ್ವಾಮಿಯರ ಏನು ನೀಡಿಸ್ಕೊಂತೀರ? ತಾಯಿ ಪರಮಾತ್ಮ ಏನನ್ನ ಕೊಡಲಿ ನಾನು ನೀಡಿಸ್ಕೊಂತಾನೆ. ಆಯ್ತು, ಎಲ್ಲ ನೀಡಿಸ್ಕೊಂತಾನಂತ್ರಿ. ಹಂಗಾರೆ ಆಕಳಿನ ಕಾಲ ಸಗಣಿ ಐತೆ ನೋಡ್ಕೊಂಡು ಎಷ್ಟು ಲೋಭತನ, ಏನು ಗಳಿಸ್ತೇವೆ ನಾವು, ಏನು ಒಯ್ತೀವಿ. ಹೇಳಿದ್ರಲ್ಲ ನಮ್ಮ ಮಗಳ, ಅವ್ರಂತಾರ ಉರುದ್ದ ಕಾರ್ ಮಾಡ್ಕೊಂಡು ಹೋಗೋಣ ಅಂದರು. ತಾಯಿ ಹಿಂದೆ ಚಕಡಿ ಗಡಿಯಿಂದ ಹೋಗಿ ಆಟ ಆಡಿದೆವು ಯಾವ, ಈಗ ಮನೆ ಮುಂದೆ ಬರ್ತದವು, ಮತ್ತ್ಯಾಕೆ ಕಾರ್ ಮಾಡ್ತೀರಿ? ಅವ್ರ ಕಾರ್ ಐತಿ, ಸಾವುಕಾರ ಮಂದಿ ಅವರು, 40 ಎಕರೆ ನೀರಾವರಿ, 20 ಎಕರೆ ಮೇಲ್ವಲ. ಅವ್ರ ಯಜಮಾನ್ರು ದೊಡ್ಡ ಪರೀಕ್ಷೆ ಪಾಸ್ ಆಗ್ಯಾರ, ಆದ್ರೆ ನೌಕರಿ ಹೋಗಿಲ್ಲ. ಅವ್ರಂಗೆ ನಮ್ಮನ್ನು ಎಣಿಸ್ತಾರ. ಅದಕ್ಕೆ ಅವ್ರಿಗೆ ಹೇಳಿ, ನಾನು ತಾಯಿ ನಾ ಬಾಯಿ ಬಂಡವಾಳದನು, ನೀವು ಮೂಲ ಬಂಡವಾಳದರು. ನಗ ನಾಣ್ಯ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಇದ್ದರು, ನಾವು ಅವರಲ್ಲ. ಹಂಗೆ ಕಾರ್ ತಗೊಂಡು ಹೋಗೋಣ ಅಪ್ಪಾಜಿ ಅಂತಾಳ. ಕಾಲ ಬದಲಿಗೆ. ಹಾಗಾಗಿ ಆ ತಗಣಿಯನ್ನು ಕೊಡು ಅಂದಾಗ ಹೆಣ್ಮಗಳು ತವ್ರ ಮನೆಯವರು ಕೊಟ್ಟು ಉಂಗುರಿತ್ತು. ಆ ಉಂಗುರ ಬಿಚ್ಚಿ ಆ ತಗಣಿಗಟ್ಟು ಮುದ್ದೆ ಮಾಡಿ ಕೊಟ್ಬಿಟ್ಟು ಅವ ಒಳಗಿದ್ದ. ಹೋದವ ಭಿಕ್ಷಕ, ಹೋಗಿ ಸೀದಾ ದೇವರ ಬಂದಂಥ ದೇವಲೋಕಕ್ಕೆ ಹೋದ. ಕಾಮದೇನು ಕಳಿಸ್ದ, ಆ ಹೆಣ್ಮಗಳ ಕರ್ಕೊಂಬ ಹೋಗೋಣ. ಕಾಮದೇನು ಬಂತೀವ ಬರ್ಬೇಕಂತ ಬಾ ಹೋಗೋಣ, ಪಾರ್ವತಿ ದೇವಿ ಕರೀತಾಳ. ನನ್ನ ಗಂಡಲ್ದ ಬರೋರಲ್ಲ ಅಂದ್ಲು. ಎಷ್ಟು ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಗಂಡನೇ ನನ್ನ ಐಶ್ವರ್ಯ, ಗಂಡನೇ ನನ್ನ ಪರಮಾತ್ಮ ಅಂಥ ಲೋಭಿ ಇದ್ದರೂ ಸಹಿತ ಎಲ್ಲದರಲ್ಲಿ ಲೋಭಿ, ಉಣ್ಣುವುದರಲ್ಲಿ ಲೋಭಿ, ತಿನ್ನುವುದರಲ್ಲಿ ಲೋಭಿ, ಕೊಡುವುದರಲ್ಲಂತೂ ತೀರಾ ಲೋಭಿ. ಅಲ್ಲಮ್ಮ, ನಾ ಹೆಣ್ಮಗಳು ಗಂಡನ ಹೆಂಗೆ ಕುಂದಿರ್ಸ್ಕೊಳ್ಳಿ, ನೀ ಕುಂದ್ರ ಮ್ಯಾಲ ಹಚ್ಕೊಂಡು ಹೋಗ್ಕಣಿ. ಅರ್ಥಕತಿಲ್ಲ ಹೇಳಿದ್ರೆ ಗಂಡಲ್ದ ಬರೋದು. ಮತ್ತೋರು ದೇವರು ಏನು ಗಂಡಲ್ದ ಬರೋದು. ಹೆಂಗನ ಮಾಡಿ ಕರ್ಕೊಂಬ ಹೋಗೋನು ಪಾರ್ವತಿ ದೇವಿ. ಹೆಂಗನ ಮಾಡಿ ಹೆಂಗೆ ಕರ್ಕೊಂಬರ್ಲವ, ನಾನು ಮ್ಯಾಲ ಹಚ್ಕೊಂಡು ನೋಡವ ಪಾಪಿ ನಾನು. ಆಯ್ತು ಅವ್ನು ಬಂದ್ಲು, ಯವ ಬಾರವ. ಮತ್ತೇನು ಗಂಡ ಬರ್ತಾನಿಂದ ಬರ್ಬೇಕ ಬೇಡ? ನೋಡವ, ನಾ ಹೆಣ್ಮಗಳು, ನನ್ನ ಮೇಲೆ ಹಚ್ಕೊಳ್ಳೋದಲ್ಲ, ನೀನು ನನ್ನ ಮೇಲೆ ಕುತ್ಕ, ನಿನ್ನ ಗಂಡನ ಬಾಲ ಹಿಡ್ಕ ಅನ್ನು. ಒಂದು ಸ್ವಲ್ಪ ಹೊತ್ತಿಗೆ ನಾ ದೇವಲೋಕಕ್ಕೆ ಹೋಗ್ಕಣಿ. ಆಯ್ತು ಬರ್ರಿ ಅಂದು ಮೊದಲು ಗಂಡಗೆ ಮೈ ತೊಳಿ ಜಳಕ ಮಾಡಿ ಬಟ್ಟೆ ಹಾಕಿ ತಯಾರು ಮಾಡಿ, ತಾನು ಬಟ್ಟೆ ಹಾಕಿ ಕಾಮದೇನು ಪೂಜೆ ಮಾಡಿ, ಹಣ್ಣು ಕಾಯಿ ಮಾಡಿ, ನಮಸ್ಕಾರ ಮಾಡಿ ಮ್ಯಾಲೆ ಹಚ್ಚಿ ಕುತ್ಕೊಂಡು ಅವ ಬಾಲ ಹಿಡ್ಕಂಡ. ಅಂತಾರಲ್ಲ, ಹುಟ್ಟು ಗುಣ ಸುಟ್ರು ಹೋಗೋದಲ್ಲ ಅಂತ. ಸುಮ್ಮನೆ ಹೋಗಕತ್ತಿತ್ತು ಕಾಮದೇನು. ಪಾರ್ವತಿ ದೇವಿ ಧ್ಯಾನ ಮಾಡ್ಕೊಂತ ಆ ಮಾತಾಯಿ ಹೊಂಟದ್ಲು. ಅಲ್ಲ, ಆ ಸ್ವಾಮಿಗೆ ನೀಡಿತ್ತಲ್ಲ, ಅದ ಪುಣ್ಯನ ಚಗುಣಿ ನೀಡಿದ್ಕ ಏನಾಗಲಿ ಕೊಟ್ಟಿವಲ್ಲ ನಮ್ಮ ಮನಿದ್ದ. ಓಹೋ, ಏಟು ಕೊಟ್ಟಿದ್ದಿ? ಏಟ್ರ ಕೊಡ್ಲಿ ಕೊಟ್ಟಿದ್ದೆ ಸುಂಬಾ ನೀನು. ಅಲ್ಲ, ಏನು ಈಟು ಕೊಟ್ಟಿದ್ದೆ, ಈಟು ಕೊಟ್ಟಿದ್ದೆ. ಕೈ ಬಿಟ್ಟು ಈಟು ಕೊಟ್ಟಿದ್ದೆ ಅಂದ್ರೆ ಉಳಿಯೋದುಂಟ. ಅಲ್ಲಿಂದ ಬಿದ್ದು ಒದ್ದಾಡಕತ್ತ ಮಾತಾಯಿ ಹೋದ. ಹಾಗೆ ನಾವು ರಥದ 2 ಗಾಲಿಗಳ ಗಂಡ ಹೆಂಡಂದಿರು. ಅವರ ಬಗೆಗೆ ನಾವು, ನಮ್ಮ ಬಗೆಗೆ ಅವರು.
ಒಟ್ಟಾರೆ ನಾವಿರುವರು ಎರಡು ಕಣ್ಣಿನಂತೆ ಸಂಸಾರವನ್ನು ಮಾಡುತ್ತಾ ಒಬ್ಬರಿಗೊಬ್ಬರ ಅನ್ವಯವಾಗಿ ದಾನ ಧರ್ಮ ಪರೋಪಕಾರದಲ್ಲಿದ್ದು ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಪರಮಾತ್ಮನ ಲೋಕಕ್ಕೆ ಹೋಗಬೇಕು ಎಂಬುದಾಗಿ ತಾಯಂದಿರಿಗೂ ತಂದೆಯರಿಗೂ ನಮಸ್ಕಾರ ಮಾಡುತ್ತೇನೆ. ಈ ಇಡೀ ಲೋಕ ಅಂದರೆ ಜಾನಪದ ಲೋಕ, ಈ ಲೋಕ ಎಲ್ಲ ಲೋಕ, ಈ ಲೋಕಕ್ಕೆ ಸಿರಿ ತಂದ ರಾಮೇಗೌಡರು ಮತ್ತು ಅವರ ಬಳಗಕ್ಕೆ, ಈ ಲೋಕದ ಕಾರ್ಯಕ್ರಮಕ್ಕೆ ಸಿರಿ ತಂದ ನೀವೆಲ್ಲ. ಯಾಕೆಂದರೆ ಸಿರಿ, ನಾನು ಸಿರಿಯನ್ನು ಐಶ್ವರ್ಯದಲ್ಲಿ ಹೇಳೋಕ್ಕೆ ಇಷ್ಟಪಡೋಲ್ಲ, ಬೆಳೆ ಫಲ ಅಂತ ಹೇಳ್ತೀನಿ. ಆ ಫಲ ಇಷ್ಟು ಸಮೃದ್ಧಿಗೊಳ್ಳೋದಕ್ಕೆ ಈ ಸಮೃದ್ಧ ಫಲ ಸೇರಿ ಕಾರಣ. ಜೊತೆಗೆ ಇಂಥದನ್ನು ಹುಟ್ಟು ಹಾಕಿದ ನಾಗೇಗೌಡರು, ನಾರಾಯಣವರು ಮತ್ತು ನಿಮ್ಮೆದುರಿಗೆ ಈ ಕಾರ್ಯಕ್ರಮ ಏರ್ಪಡೋದಕ್ಕೆ ಮಾನ್ಯ ತಿಮ್ಮೇಗೌಡರು ಅಧ್ಯಕ್ಷರು ಅವ್ರ ಕಾರಣ. ಅವರೆಲ್ಲರನ್ನೂ ನಿಮ್ಮೆಲ್ಲ ಮನಸ್ಸುಗಳನ್ನು ಒಬ್ಬೊಬ್ಬರನ್ನು ಹೇಳುವ ಸಮಯ ಜಾಸ್ತಿ ಹೊತ್ತಿರುವ ಸೂಕ್ಷ್ಮಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಧನ್ಯವಾದಗಳನ್ನು ಈ ಮೂಲಕ ಹೇಳಪ್ಪ ಏನು ಹೇಳ್ತೀಯ? ಒಂದು ಮೊದಲಿಕಾರ ಬಂದು ಒಂದು ಗೊಂಬಿ ಹಿಂದಾಡೋದು ಒಂದು ತೋರಿಸಿ ಸಾಧ್ಯವಾದರೆ ಹಾಗೆ. ನಾನು ಶ್ರೀಕೃಷ್ಣ ಪರಮಾತ್ಮನಾಗಿದ್ದೇನೆ. ನನ್ನ ಭಕ್ತ ಪಾಂಡವರಿಗೆ ಕೌರವರು ತೀರ ಬಾಧೆಯನ್ನು ಕೊಟ್ಟಿದ್ದಾರೆ. ಅವರನ್ನೇ ಕೊಂದು ಶಾಂತಿಯನ್ನೇ ನಿರ್ಮಾಣ ಮಾಡುತ್ತೇನೆ. ನಮಸ್ಕಾರ ಶ್ರೀಕೃಷ್ಣ ಪರಮಾತ್ಮ. ಜೊತೆಗೆ ಬನ್ನಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲ ಪಾಲ್ಗೊಳ್ಳುವಿಕೆಗೂ ಪ್ರೀತಿಯ ನಮನಗಳು. ಇಡೀ ರಾಮೇಗೌಡರ ತಂಡಕ್ಕೂ ನಮ್ಮ ಪ್ರೀತಿಯ ನಮನಗಳನ್ನು. ಲೋಕ ಮತ್ತು ಇಂಥದ್ದೆಲ್ಲದಕ್ಕೂ ನಮ್ಮ ಲೋಕದ ಸಿಬ್ಬಂದಿ ಸಮಯಕ್ಕೂ ಮೀರಿ ಸಮಯದ ಚೌಕಟ್ಟಿನ ಆಚೆಗೆ, ದುಡಿಮೆಯ ಚೌಕಟ್ಟಿನ ಆಚೆಗೆ ಶ್ರಮ ವಹಿಸಿದಾರಲ್ಲ, ಆ ಎಲ್ಲ ಸಿಬ್ಬಂದಿನೂ ನಾನು ಪ್ರೀತಿಪೂರ್ವಕವಾಗಿ ನೆನ್ಕೊಳ್ಳೇಬೇಕಾದ ಧರ್ಮ. ನಿಮ್ಮೆಲ್ಲ ಪಾಲ್ಗೊಳ್ಳುವಿಕೆಯೇ ಆರೋಗ್ಯ, ಹದ ಮತ್ತು ಸುಖ ಅಂತ ಭಾವಿಸ್ತೀನಿ. ನಿಮ್ಮೊಳ್ಳಿಗೆ ಈ ಲೋಕದಲ್ಲಿ ಕಳೆದ ಅಷ್ಟೂ ಕಾಲಕ್ಕೂ ನಾನು ಸಮೃದ್ಧ ಸುಖಿ ಅಂತ ಹೇಳೋದಕ್ಕೆ ನನಗೆ ಸಂತೃಪ್ತಿ ಇದೆ. ಕಾಲದ ಯಾವುದೇ ತಿರುವಿಗೂ ನಾನು ಸುಖವನ್ನು ನಿಮ್ಮೆದುರಿಗೆ ಹಂಚ್ಕೊಂಡಿದ್ದಕ್ಕೆ ಸಂತೋಷ. ನಿಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕೂ ಸಂತೋಷ ಅಂತ ಹೇಳ್ತೇನೆ. ಬನ್ನಿ ಎಲ್ಲ ನಿಮ್ಮೆಲ್ಲರಿಗೂ ಧನ್ಯವಾದಗಳು.